ಇಷ್ಟೊಂದು ಜನಕ್ಕೆ ಡ್ರೈ ಸ್ಕಾಲ್ಪ್ ಇರುತ್ತೆ ಸರ್, ಅದನ್ನ ಡ್ಯಾಂಡ್ರಫ್ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿರೋದಿಲ್ಲ, ಆ ಕಡೆ ಗಮನನೂ ಕೊಟ್ಟಿರೋದಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ? ಅದರಲ್ಲೇ ಎರಡು ಕಂಡೀಷನ್ ಬರುತ್ತೆ. ಒಂದು ಡ್ರೈ ಸ್ಕಿನ್ ಆರ್ ಡ್ರೈ ಸ್ಕ್ಯಾಲ್ಪ್ ಅಂತ ಅಂತವೆ. ಸೆಕೆಂಡ್ ಥಿಂಗ್ ಇಸ್ ಆಯಿಲಿ ಸ್ಕ್ಯಾಲ್ಪ್ ಆರ್ ಡ್ಯಾಂಡ್ರಫ್ ಅಂತವೆ. ಡ್ಯಾಂಡ್ರಫ್ ಅಂತ ಅಂದ್ರೆ ಇಟ್ಸ್ ಅ ಇಂಡಿಕೇಶನ್ ಆಫ್ ಆಯಿಲಿ ಸ್ಕ್ಯಾಲ್ಪ್. ಸ್ಕ್ಯಾಲ್ಪಲ್ಲೇ ಜಿಡಿನಾಂಶ ಹೆಚ್ಚಾಗ್ತಾ ಹೋಗ್ದಂಗೆ ಸೊ ಅದು ಡ್ಯಾಂಡ್ರಫ್ ರೂಪದಲ್ಲೇ ಹೊರಗಡೆ ಬರುತ್ತೆ. ಇದರಲ್ಲೇ ಎರಡು ಥಿಂಗ್ಸ್ ಇದೆ. ಒಂದು ಹೇರ್ ಫಾಲ್ ಅಂತ, ಇನ್ನೊಂದು ಹೇರ್ ಥಿನ್ನಿಂಗ್ ಅಂತ. ಹೇರ್ ಫಾಲ್ ಅಂತ ಅಂದ್ರೆ ಇದು ಸಿಂಗಲ್ ಕಾಸ್ ಆರ್ ಸಿಂಗಲ್ ಕಂಡೀಷನ್ ಇಂದ ಆಗುವಂಥದ್ದಲ್ಲ, ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂದ್ರೆ ಬಹಳಷ್ಟು ಕಾರಣಗಳಿದೆ. ಕಾಮನ್ ಆಗಿ ಲೈಕ್ ಒನ್ ಇಸ್ ಈಗಿನ ನಮ್ಮ ಲೈಫ್ ಸ್ಟೈಲ್ ನಮ್ಮ ಇರೋದ್ರಿಂದ ಸ್ಟ್ರೆಸ್ ಬಹುಮುಖ್ಯವಾದ ಕಾರಣ. ಈಗ ಕರೆಂಟ್ ಎರಾದಲ್ಲ ಇಟ್ ಈಸ್ ಸ್ಟ್ರೆಸ್ ಹೇರ್ ಫಾಲಿಗೆ. ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಸೆಡೆಂಟರಿ ಲೈಫ್ ಸ್ಟೈಲ್ ಇದೆಯೋ, ಫುಡ್ ಹ್ಯಾಬಿಟ್ಸ್ ಏನಿದೆಯೋ, ಜಂಕ್ ಫುಡ್ ಆಯಿಲಿ ಫುಡ್ ಏನು ತಗೊಳೋದಿದೆಯೋ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಹೇರ್ ಥಿನ್ನಿಂಗ್ ಅಂದರೆ ಒಂದು ಪ್ಯಾಟರ್ನಲ್ಲೇ ಹೋಗ್ತಾ ಹೋಗುತ್ತೆ. ಅದನ್ನು ನಾವು ಬೇಸಿಕಲಿ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಅಂತಾರೆ. ಈ ಡಾರ್ಕ್ ಸರ್ಕಲ್ಸ್ ಔಟ್ ಆಫ್ ಆಲ್ ಕಂಡೀಷನ್ ಒನ್ ಆಫ್ ದ ಡಿಫಿಕಲ್ಟ್ ಟು ಟ್ರೀಟ್ ಕಂಡೀಷನ್ ಅಂತ ಹೇಳಿದ್ರೆ ಅದು ಡಾರ್ಕ್ ಸರ್ಕಲ್ಸ್ ಅಂತಾನೆ ಹೇಳ್ಬೋದು. ಸ್ಕ್ಯಾಲ್ಪಲ್ಲೇ ಜಿಡಿನಾಂಶ ಜಾಸ್ತಿಯಾಗಿ ಮಲಸೇಸಿಯಾ ಅಂತ ಒಂದು ಫಂಗಸ್ ಇದೆ. ಸೊ ಆ ಫಂಗಸ್ ಗ್ರೋತ್ ಎಕ್ಸಸ್ ಆಗಿಬಿಟ್ಟು ನಮಗೆ ಅದು ಚಕ್ಕೆ ರೂಪದಲ್ಲೇ ಹೊರಗಡೆ ಬರ್ತಾ ಇರುತ್ತೆ. ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಅಂದರೆ ಮಕ್ಕಳ ಪಾಪ್ಯುಲೇಷನಲ್ಲೇ ಒಂದು ಸೆಟ್ ಆಫ್ ಸ್ಕಿನ್ ಕಂಡೀಷನ್ ಕಾಮನ್ ಆಗಿ ನೋಡ್ತೇವೆ. ಅದನ್ನು ನಾವು ಅಟೋಪಿಕ್ ಡರ್ಮಟೈಟಿಸ್ ಅಂತ ಅಂತೇವೆ. ಅದಾದ ನಂತರ ನೆಕ್ಸ್ಟ್ ಟೀನೇಜ್ ಗ್ರೂಪ್ ಅಂತ ಏನು ನೀವು ಹೇಳ್ತಾ ಇದ್ದೀರಾ, ಆ ಟೀನೇಜ್ ಗ್ರೂಪಲ್ಲೇ ಸರ್ಟನ್ ಇಶ್ಯೂಸ್ ಕಾಮನ್ ಆಗಿ ಪೇಷಂಟ್ಸ್ ನಮ್ಮ ಹತ್ರ ಒ ಪಿ ಡಿಗೆ ಬರ್ತಾರೆ. ಅದರಲ್ಲೇ ಮೇಯ್ನ್ ಆಗಿ ಪಿಂಪಲ್ಸ್ ಅರೌಂಡ್ ಚೀಕ್ಸ್ ಮತ್ತು ಫೋರ್ಹೆಡ್. ಆ್ಯಂಡ್ ಸೆಕೆಂಡ್ ಕಾಮನ್ ಥಿಂಗ್ ಇಸ್ ಡ್ಯಾಂಡ್ರಫ್. ಐ ಆಮ್ ಬೇಸಿಕಲಿ ಓಕೆ ಎನಫ್ ಸ್ಪೋರ್ಟ್ಸ್ ಪರ್ಸನ್. ನನಗೆ ಸ್ಪೋರ್ಟ್ಸಲ್ಲೇ ತುಂಬ ಇಂಟ್ರೆಸ್ಟ್ ಇದೆ. ಟು ಎನ್ ಎಕ್ಸ್ಟೆಂಟ್ ಕ್ರಿಕೆಟ್ ಬೇಸಿಕಲಿ ಐ ಡೂ ಪ್ಲೇ. ಅದ್ರ ಜೊತೆಗೆ ಐ ಡೂ ಫಾಲೋ ಆಲ್ ಸ್ಪೋರ್ಟ್ಸ್, particularly in which India represent. So basically a sports person. Apart from studies, next thing enaru ಮಾಡ್ತೀನಿ in my free time I'll do is follow sports and I do play sports. ರೈನ್ಬೋ ಟಾಕ್ಸ್ ನಲ್ಲಿ ಹೇರ್ ಕೇರ್, ಹೇರ್ ಟ್ರೀಟ್ಮೆಂಟ್, ಹಾಗೆ ನಾವು ತೆಗೆದುಕೊಳ್ಳುವಂತ ಆಹಾರ, ನಮ್ಮ ಜೀವನ ಶೈಲಿ ಯಾವ ರೀತಿ ನಮ್ಮ ಸ್ಕಿನ್ ಮತ್ತೆ ಹೇರ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿಸಿಕೊಡಲು ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಡರ್ಮೆಟೊಲಾಜಿಸ್ಟ್ ಆದಂತಹ ಡಾಕ್ಟರ್ ಭರತ್ ಅವರು ಆಗಮಿಸಿದ್ದಾರೆ. ಅವ್ರನ್ನ ರೈನ್ಬೋ ಟಾಕ್ಸ್ ಗೆ ಸ್ವಾಗತಿಸೋಣ. ಸರ್, ರೈನ್ಬೋ ಟಾಕ್ಸ್ ಗೆ ಆಗಮಿಸಿದ್ದಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಡಾಕ್ಟರ್ ಭರತ್ ಬಂಗೇರ ಅವರ ಕಿರುಪರಿಚಯ ನೋಡೋದಾದ್ರೆ, ಡಾಕ್ಟರ್ ಭರತ್ ಬಂಗೇರ ಚರ್ಮ ಹಾಗೂ ಕೂದಲಿನ ಸಮಸ್ಯೆಗಳಿಗೆ ಸಮಗ್ರ ಚಿಕಿತ್ಸೆ ನೀಡುವ ಅನುಭವಿ ತಜ್ಞರು. ಡಾಕ್ಟರ್ ಭರತ್ ಎಂಬಿಬಿಎಸ್, ಎಂಡಿ, ಡಿವಿಎಲ್ ಪದವೀಧರರಾಗಿದ್ದು ಬೆಂಗಳೂರಿನ ಕ್ಯೂಟಿಸ್ ಸಂಸ್ಥೆಯಲ್ಲಿ ಪ್ರೊಸೀಜರಲ್ ಡರ್ಮೆಟೊಲಜಿ ತರಬೇತಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಕನ್ಸಲ್ಟೆಂಟ್ ಡರ್ಮೆಟೊಲಾಜಿಸ್ಟ್ ಮತ್ತು ಟ್ರೈಕೋಲಾಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಮೊಡವೆ, ಎಕ್ಸಿಮಾ, ಸೋರಿಯಾಸಿಸ್, ವಿಟಿಲಿಗೋ, ಚರ್ಮದ ಸೋಂಕುಗಳು ಸೇರಿದಂತೆ ವಿವಿಧ ಚರ್ಮದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಕೂದಲು ಉದುರುವಿಕೆ, ತಲೆಹುಟ್ಟಿನ ಸಮಸ್ಯೆಗಳು, ಡ್ಯಾಂಡ್ರಫ್ ಹಾಗೂ ಫಾಲಿಕ್ಯುಲೈಟಿಸ್ ನಂತಹ ಕೂದಲು ಮತ್ತು ಚರ್ಮದ ಸಮಸ್ಯೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡುತ್ತಾರೆ. ಲೇಸರ್ ಚಿಕಿತ್ಸೆಗಳು, ಕೆಮಿಕಲ್ ಪೀಲ್ಸ್, ಮೆಡಿಫೇಶಿಯಲ್ಸ್, PRP, GFC, ಎಕ್ಸಾಮಾಸ್, PDR ನಂತಹ ರೀಜನರೇಟಿವ್ ಚಿಕಿತ್ಸೆಗಳು ಹಾಗೂ ಆಂಟಿ ಏಜಿಂಗ್ ಸೊಲ್ಯೂಷನ್ಸ್ ಮೂಲಕ ಆರೋಗ್ಯಕರ ಮತ್ತು ಕಾಂತಿಯುತ ಚರ್ಮಕ್ಕಾಗಿ ಆಧುನಿಕ ಚಿಕಿತ್ಸೆಗಳನ್ನು ನೀಡುವ ಸ್ಪೆಷಲಿಸ್ಟ್ ಕೂಡ ಹೌದು. ಭರತ್ ಬಂಗೇರ ಪ್ರಸ್ತುತ ಕನ್ಸಲ್ಟೆಂಟ್ ಡರ್ಮೆಟೊಲಾಜಿಸ್ಟ್ ಮತ್ತು ಟ್ರೈಕೋಲಾಜಿಸ್ಟ್ ಆಗಿ ಶಿವಮೊಗ್ಗದ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಾಗಿತ್ತು ಭರತ್ ಬಂಗೇರ ಅವರ ಕಿರುಪರಿಚಯ. ಸರ್, ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಜಾಸ್ತಿನೇ ಆಗ್ತಾ ಇದೆ. ಇವನ್ ಸ್ಕಿನ್ ಕೇರ್ ಇದು ರೂಟೀನ್ ಸಹ ಜಾಸ್ತಿ ಆಗ್ತಾ ಇದೆ. ಬಟ್ ಈ ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್ ಅನ್ನೋದು ಎಲ್ಲರೂ ಕಾಸ್ಮೆಟಿಕ್ ಪರ್ಪಸ್ ಅಂತಾನೆ ತಿಳ್ಕೊಂಡಿದ್ದಾರೆ. ಕಾಸ್ಮೆಟಿಕ್ ಪರ್ಪಸ್ ಅಲ್ಲದೆ ಓವರ್ ಆಲ್ ಆಗಿ ನಮ್ಮ ಹೆಲ್ತ್ ಗೆ ಯಾವ ರೀತಿ ಇದು ಎಫೆಕ್ಟ್ ಮಾಡ್ತಾ ಇದೆ ಸರ್? ಸ್ಕಿನ್ ಅಂದ್ರೆ ಇದನ್ನ ಇಂಡೆಕ್ಸ್ ಆಫ್ ಇಂಟರ್ನಲ್ ಹೆಲ್ತ್ ಅಂತ ಅಂತೇವೆ. ಅಂದ್ರೆ ಚರ್ಮ ಒಂದು ಆಂತರಿಕ ರೋಗಗಳ ಕನ್ನಡಿ ಅಂತ ನಾವು ಹೇಳ್ತೇವೆ. ಸ್ಕಿನ್ ಹೆಲ್ತ್ ಅನ್ನೋದು ಈಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬ್ಯೂಟಿ. ನಾರ್ಮಲ್ ಸ್ಕಿನ್ ಹೆಲ್ತ್ ಮೇಂಟೈನ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಷ್ಟೊಂದು ಟೈಮ್ ನಾರ್ಮಲ್ ಸ್ಕಿನ್ ಕಂಡೀಷನ್ಸಿಂದ ಒಳಗಡೆ ಏನು ಇಂಟರ್ನಲ್ ಡಯಾಬಿಟಿಸ್ ಆಗಿರ್ಬೋದು, PCOS ಆಗಿರ್ಬೋದು, ಈ ಥರ ಬೇರೆ ಬೇರೆ ಇಶ್ಯೂಸ್ ಏನಿದೆ ಅದನ್ನು ನಾವು ಡಿಟೆಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಸ್ಕಿನ್ ಈಸ್ ನಾಟ್ ಇಕ್ವಿವೆಲೆಂಟ್ ಟು ಓನ್ಲಿ ಬ್ಯೂಟಿ, ಇಟ್ಸ್ ಅಬೌಟ್ ಪರ್ಸನಲ್ ಇಂಡಿವಿಜುವಲ್ ಸ್ಕಿನ್ ಹೆಲ್ತ್, ಇಂಡಿವಿಜುವಲ್ ಹೇರ್ ಹೆಲ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.
ಓವರ್ ಕಾಸ್ಮೆಟಿಕ್ ಪರ್ಪಸ್ ಅಲ್ದೇನೋ? ಓನ್ಲಿ ಕಾಸ್ಮೆಟಿಕ್ ಅಂತ ಅಲ್ಲ, ಲೈಕ್ ಓವರ್ ಆಲ್ ಇಂಡಿವಿಜುವಲ್ ಹೆಲ್ತ್ಗೆ ಸ್ಕಿನ್ ಮತ್ತೆ ಹೇರ್ ನ್ಯೂಟ್ರಿಷನ್ ಆಗಲಿ, ಪರ್ಸನಲ್ ಹೈಜೀನ್ ಆಗಲಿ ಆರ್ ಹೆಲ್ತ್ ಆಗಲಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಸರ್. ಡೇ ಟು ಡೇ ಲೈಫ್ ಅಲ್ಲಿ ನಿಮ್ಮ OPD ಹೇಳ್ಬೇಕು ಅಂತಂದ್ರೆ ಯಾವ ತರದ ಪೇಷಂಟ್ಸ್ ನೀವು ಹೆಚ್ಚಾಗಿ ನೋಡ್ತಾ ಇದ್ದೀರಾ ಸರ್? ಟೀನೇಜರ್ಸ್ ವಿತ್ ಆಕ್ನೆ ಪ್ರಾಬ್ಲಮ್ಸ್ ಇರೋರ್ನ ಅಥವಾ ಅಡಲ್ಟ್ಸ್ ವಿತ್ ಏಜಿಂಗ್ ಇಶ್ಯೂಸ್ ಮತ್ತೆ ಹೇರ್ ಲಾಸಸ್ ಅವ್ರನ್ನ ನೋಡ್ತಾ ಇದ್ದೀರಾ? ಸಾಮಾನ್ಯವಾಗಿ ಈ ತರ ಕೇಸಸ್ನ ನಾವು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಅಂದ್ರೆ ಪೀಡಿಯಾಟ್ರಿಕ್ ಪಾಪ್ಯುಲೇಷನ್ ಅಂದ್ರೆ ಮಕ್ಕಳ ಪಾಪ್ಯುಲೇಷನ್ ಅಲ್ಲೇ ಒಂದು ಸೆಟ್ ಆಫ್ ಸ್ಕಿನ್ ಕಂಡೀಷನ್ ಕಾಮನ್ ಆಗಿ ನೋಡ್ತೇವೆ. ಅದನ್ನ ನಾವು ಅಟೋಪಿಕ್ ಡರ್ಮಟೈಟಿಸ್ ಅಂತ ಅಂತೇವೆ. ಅದಾದ ನಂತರ ನೆಕ್ಸ್ಟ್ ಟೀನೇಜ್ ಗ್ರೂಪ್ ಅಂತ ಏನು ನೀವು ಹೇಳ್ತಾ ಇದ್ದೀರಾ, ಆ ಟೀನೇಜ್ ಗ್ರೂಪಲ್ಲೇ ಸರ್ಟನ್ ಇಶ್ಯೂಸ್ ಕಾಮನ್ ಆಗಿ ಪೇಷಂಟ್ಸ್ ನಮ್ಮ ಹತ್ರ OPDಗೆ ಬರ್ತಾರೆ. ಅದರಲ್ಲೇ ಮೇಯ್ನ್ ಆಗಿ ಪಿಂಪಲ್ಸ್ ಅರೌಂಡ್ ಚೀಕ್ಸ್ ಮತ್ತು ಫೋರ್ಹೆಡ್. ಆ್ಯಂಡ್ ಸೆಕೆಂಡ್ ಕಾಮನ್ ಥಿಂಗ್ ಇಸ್ ಡ್ಯಾಂಡ್ರಫ್. ಇದೇನಕ್ಕೆ ಆಗುತ್ತೆ ಅಂತ ಅಂದರೆ ಲೈಕ್ ಆ ಏಜಲ್ಲೇ ಆಯಿಲ್ ಅಂಶ ಮುಖದಲ್ಲೇ ಮತ್ತು ತಲೆಯಲ್ಲಿ ಜಾಸ್ತಿ ಅಕ್ಯುಮುಲೇಷನ್ ಆಗೋದ್ರಿಂದ ಸೊ ಪಿಂಪಲ್ಸ್ ಮತ್ತು ಡ್ಯಾಂಡ್ರಫ್ ಸೈಮಲ್ಟೇನಿಯಸ್ ಆಗಿ ಟೀನೇಜ್ ಪೇಷಂಟ್ಸ್ ನಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾರೆ. ಇದಾದ ನೆಕ್ಸ್ಟ್ ಫೇಸ್ ಅಂದರೆ ಮಧ್ಯಮ ಘಟ್ಟದ ಅಂದರೆ 20 to 40 ಇಯರ್ಸಲ್ಲೇ ಫೀಮೇಲ್ಸಲ್ಲೇ ಕಾಮನ್ ಆಗಿ ಕಾಣುವ ಇಶ್ಯೂಸ್ ನಾವೇನಂತ ಅಂತೇವೆ, ಒಂದು ಹೇರ್ ಫಾಲ್, ಸೆಕೆಂಡ್ ಮೆಲಾಸ್ಮಾ ಆರ್ ಪಿಗ್ಮೆಂಟೇಷನ್. ಇದಾದ ನಂತರ ಲಾಸ್ಟ್ ಓಲ್ಡ್ ಏಜಲ್ಲಿ ಸಾಮಾನ್ಯವಾಗಿ ಡ್ರೈ ಸ್ಕಿನ್ ಆ್ಯಂಡ್ ಇಂಟರ್ನಲ್ ಡಿಸೀಸ್ ಅಂದರೆ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು ಆರ್ ಬೇರೆ ಇಂಟರ್ನಲ್ ಕಾಯಿಲೆಗಳಲ್ಲಿ ಅದರ ರಿಲೇಟೆಡ್ ಸ್ಕಿನ್ ಕಂಡೀಷನ್ನ ಕಾಮನ್ ಆಗಿ ನಾವು OPDಲಿ ನೋಡ್ತಾ ಇದ್ದೀವಿ. ಓಕೆ ಸರ್. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಸರ್ ಹೇರ್ ಫಾಲ್ ಜಾಸ್ತಿ ಆಗ್ತದೆ, ಹೇರ್ ಫಾಲ್ ಸಿಚುಯೇಷನ್ಸ್. ಇದು ಯಾಕೆ ಆಗ್ತಾ ಇದೆ? ಪೊಲ್ಯೂಷನ್ ಇಂದ ಆಗ್ತಿದೆಯೋ ಅಥವಾ ಸ್ಟ್ರೆಸ್ ಇಂದ ಆಗ್ತಿದೆಯೋ, ಫುಡ್ ಹ್ಯಾಬಿಟ್ಸ್ ಇಂದ ಆಗ್ತಿದೆಯೋ, ಲೈಫ್ ಸ್ಟೈಲ್ ಇಂದ ಆಗ್ತಾ ಇದೆಯೋ? ಇದಕ್ಕೆ ಮೇನ್ ಕಾರಣ ಏನು? ಇದರಲ್ಲೇ ಎರಡು ಥಿಂಗ್ಸ್ ಇದೆ. ಒಂದು ಹೇರ್ ಫಾಲ್ ಅಂತ, ಇನ್ನೊಂದು ಹೇರ್ ಥಿನ್ನಿಂಗ್ ಅಂತ. ಹೇರ್ ಫಾಲ್ ಅಂತ ಅಂದ್ರೆ ಇದು ಸಿಂಗಲ್ ಕಾಸ್ ಆರ್ ಸಿಂಗಲ್ ಕಂಡೀಷನ್ ಇಂದ ಆಗುವಂಥದ್ದಲ್ಲ, ಇದು ಮಲ್ಟಿಫ್ಯಾಕ್ಟೋರಿಯಲ್ ಅಂದ್ರೆ ಬಹಳಷ್ಟು ಕಾರಣಗಳಿದೆ. ಕಾಮನ್ ಆಗಿ ಲೈಕ್ ಒನ್ ಇಸ್ ಈಗಿನ ನಮ್ಮ ಲೈಫ್ ಸ್ಟೈಲ್ ನಮ್ಮ ಇರೋದ್ರಿಂದ ಸ್ಟ್ರೆಸ್ ಬಹುಮುಖ್ಯವಾದ ಕಾರಣ. ಈಗ ಕರೆಂಟ್ ಎರಾದಲ್ಲೇ ಇಟ್ ಈಸ್ ಸ್ಟ್ರೆಸ್ ಹೇರ್ ಫಾಲಿಗೆ. ಸೆಕೆಂಡ್ ಥಿಂಗ್ ಇಸ್ ನ್ಯೂಟ್ರಿಷನ್. ನಾವು ಮೋಸ್ಟ್ ಆಫ್ ನಮ್ದು ಫುಡ್ ಹ್ಯಾಬಿಟ್ಸ್ ಹೇಗಾಗ್ಬಿಟ್ಟಿದೆ ಅಂತಂದರೆ ಇಟ್ಸ್ ಟುವರ್ಡ್ಸ್ ಜಂಕ್ ಓನ್ಲಿ ಆ್ಯಂಡ್ ಫಾಸ್ಟ್ ಫುಡ್ ರಿಲೇಟೆಡ್ ಆಗಿರೋದ್ರಿಂದ ಅದು ಸೆಕೆಂಡ್ ಕಾಸ್. ನ್ಯೂಟ್ರಿಷನ್ ಏನು ಮೇನ್ ಹೇರಿಗೆ ಏನು ನ್ಯೂಟ್ರಿಷನ್ ಬೇಕೋ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ಲಿ ಐರನ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ವಿಟಮಿನ್ D ಆಗಿರ್ಬೋದು ಆರ್ ಬಯೋಟಿನ್ ಆರ್ ಜಿಂಕ್ ಅಂತ ಕಾಮನ್ ಹೇರ್ ನ್ಯೂಟ್ರಿಯೆಂಟ್ಸ್ ಅಂತವೆ. ಇದ್ರ ಅಂಶ ಬಹಳಷ್ಟು ಕಡಿಮೆ ಆಗಿರುತ್ತೆ. ಇದ್ರ ರಿಲೇಟೆಡ್ ಹೇರ್ ಫಾಲ್ ಸಾಮಾನ್ಯವಾಗಿ ನೋಡ್ತೇವೆ. ಆ್ಯಂಡ್ ಇಂಟರ್ನಲ್ ಡಿಸೀಸಲ್ಲೇ ಮೇನ್ ಆಗಿ ಫೀಮೇಲ್ಸಲ್ಲೇ ಎರಡು ಈಗಿನ ನಮ್ಮ ಈ ಸರ್ಕಲಲ್ಲೇ ಕಾಮನ್ ಆಗಿ ಎರಡು ಇಶ್ಯೂಸ್ ಬಹಳಷ್ಟು ನಾವು ಫೀಮೇಲ್ಸ್ ಅಲ್ಲೇ ನೋಡ್ತೇವೆ. ಒಂದು PCOS ರಿಲೇಟೆಡ್ ಹೇರ್ ಥಿನ್ನಿಂಗ್ ಆ್ಯಂಡ್ ಹೇರ್ ಶೆಡ್ಡಿಂಗ್. ಸೆಕೆಂಡ್ ಥೈರಾಯ್ಡ್ ರಿಲೇಟೆಡ್ ಹೇರ್ ಥಿನ್ನಿಂಗ್ ಆ್ಯಂಡ್ ಹೇರ್ ಶೆಡ್ಡಿಂಗ್. ಆ್ಯಂಡ್ ಬಹುಮುಖ್ಯವಾದ ಪೌಷ್ಟಿಕಾಂಶತೆ ಅಂಶ ಕಡಿಮೆ ಫೀಮೇಲಲ್ಲೇ ದಟ್ ಈಸ್ ಐರನ್ ಅಂಶ ಕಡಿಮೆ ಇರೋದ್ರಿಂದ ಹೇರ್ ಫಾಲ್ ಕಾಮನ್ ಆಗಿ ನೋಡ್ತೇವೆ. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಇದೇನಂತ ಇದ್ದೀವಿ, ಇದರ ಕನ್ಸಂಪ್ಷನ್ ಎಕ್ಸಸ್ ಆಗಿರೋದ್ರಿಂದ ಇದ್ರ ರಿಲೇಟೆಡ್ ಹೇರ್ ಫಾಲ್ ಆಗುತ್ತೆ. ಹೇರ್ ಥಿನ್ನಿಂಗ್ ಅನ್ನೋದು 99% ಆಫ್ ಟೈಮ್ ಇಟ್ ವಿಲ್ ಬಿ ಬಿಕಾಸ್ ಆಫ್ ಜೆನೆಟಿಕ್ಸ್ ಓನ್ಲಿ. ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅಮ್ಮನ ಸೈಡ್ ಆಗಿರ್ಬೋದು, ಅಪ್ಪನ ಸೈಡ್ ಆಗಿರ್ಬೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹೇರ್ ಥಿನ್ನಿಂಗ್ ಆರ್ ಬಾಲ್ಡ್ನೆಸ್ ಅಂತ ಇದ್ದರೆ ಜೆನೆಟಿಕ್ ಡಿಸಾರ್ಡರ್ ಇದು. ಸೊ ಜೆನೆಟಿಕ್ ಸಮಸ್ಯೆಗಳು ಹೇಗೆ ಅಂತ ಅಂದರೆ ಪೇರೆಂಟ್ಸಲ್ಲೇ ಈಗ 40-45 ವರ್ಷಕ್ಕೆ ಏನು ಈ ಥರ ಇಶ್ಯೂ ಸ್ಟಾರ್ಟ್ ಆಗ್ತಾ ಇರುತ್ತೋ ಸಬ್ಸಿಕ್ವೆಂಟ್ ಜನ್ರೇಷನ್ನಲ್ಲೇ 10-15 ವರ್ಷ ಮುಂಚಿತವಾಗಿ ಸ್ಟಾರ್ಟ್ ಆಗೋಕ್ಕೆ ಈಗ ಶುರುವಾಗಿದೆ. ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್ ವಿಚಾರದಲ್ಲಿ ಮಾತನಾಡೋದಾದ್ರೆ ಸರ್, ನೀವು ಡೇ ಟು ಡೇ ಲೈಫ್ ಅಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಅಡ್ವಾನ್ಸ್ ಟೆಕ್ನಾಲಜೀಸ್ ಯಾವ್ಯಾವ್ದಿದೆ? ಸಾಮಾನ್ಯವಾಗಿ ಟಿಲ್ ಡೇಟ್ ಅನ್ನೋದಕ್ಕಿಂತ ಲೈಕ್ ಪಾಸ್ಟ್ ಒಂದು 10-15 ವರ್ಷ ತನಕ ಸ್ಕಿನ್ ಕೇರ್ ಅಂದರೆ ಇಟ್ ವಾಸ್ ಓನ್ಲಿ ಅಬೌಟ್ ಕ್ರೀಮ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್. ಇದರಿಂದ ಮುಂದೆ ಸ್ಕಿನ್ ಕೇರ್ ಅನ್ನೋದು ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಪಾಸ್ಟ್ 10-15 ಇಯರ್ಸಿಂದ ಏನು ಲೇಟೆಸ್ಟ್ ಅಡ್ವಾನ್ಸಸ್ ಆಗಿದೆ ಅದ್ರ ಬಿಯಾಂಡ್ ಕೂಡ ಇನ್ನು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗೋ ಪಾಸಿಬಿಲಿಟೀಸ್ ಇನ್ನು ಆಪ್ಷನ್ಸ್ ಪೇಷಂಟ್ಸಿಗೆ ಇರುತ್ತೆ. ಸೊ ಅದರಲ್ಲೇ ಕಾಮನ್ ಆಗಿ ನಾವು OPDಲಿ ಕಾಮನ್ ಆಗಿ ಪೇಷಂಟ್ಸಿಗೆ ಫಸ್ಟ್ ಥಿಂಗ್ ಇಸ್ ಕೆಮಿಕಲ್ ಪೀಲ್. ಪಿಗ್ಮೆಂಟೇಷನ್ಗಾಗಿರ್ಬೋದು, ಪಿಂಪಲ್ಸಿಗಾಗಿರ್ಬೋದು ಕೆಮಿಕಲ್ ಪೀಲ್ ಅನ್ನೋದೊಂದು ಆಪ್ಷನ್ ಇದೆ. ಸೆಕೆಂಡ್ ಲೇಸರ್ಸ್ ಅಂತ. ಲೇಸರ್ಸ್ ಅಂದರೆ ಬೇರೆ ಬೇರೆ ಇಶ್ಯೂಸಿಗೆ ಕಾಮನ್ ಆಗಿ ಅದರಲ್ಲಿ ನಾವು ನೋಡೋದು ಟಿಲ್ ಡೇಟ್ ಪಿಂಪಲ್ಸಿಗೆ ಬರೀ ಕ್ರೀಮ್ಸ್ ಟ್ಯಾಬ್ಲೆಟ್ಸ್ ಮಾತ್ರ ಇರ್ತಾ ಇತ್ತು. ಪಿಂಪಲ್ಸಿಂದ ಆಗುವ ತಗ್ಗುಗಳು ಆರ್ ತೂತಗಳು ಅಂತ ಏನಂತ ಅಂತೀವಿ, ಅದನ್ನು ಸ್ಕಾರ್ಸ್ ಅಂತ ಅಂತೇವೆ. ಈ ಸ್ಕಾರ್ಸ್ಗಳಿಗೆಲ್ಲ ಈಗ ಫ್ರಾಕ್ಷನಲ್ CO2 ಲೇಸರ್ ಮತ್ತು MNRF ಅಂತ ಈ ಥರ ಅಡ್ವಾನ್ಸ್ಡ್ ಲೇಸರ್ಸ್ ಆಪ್ಷನ್ಸ್ ಇದೆ.
ಪಿಗ್ಮೆಂಟೇಷನ್, ಈಗ ಸನ್ ಸ್ಪಾಟ್ಸ್ ಆರ್ ಫ್ರೆಕಲ್ಸ್ ಅಂತ ಏನಂತ ಅಂತವೆ, ಅದಕ್ಕೆ ಈಗ ಕ್ಯೂ ಸ್ವಿಚ್ ಎಂಡಿಯಾಗ್ ಲೇಸರ್ ಅಂತ ಲೇಸರ್ ಆಪ್ಷನ್ ಇದೆ. ಫೀಮೇಲ್ಸ್ ಅಲ್ಲೇ PCOS ಇಶ್ಯೂ ಇಂದ ಎಕ್ಸಸ್ ಫೇಶಿಯಲ್ ಹೇರ್ ಗ್ರೋತ್ ಅನ್ನೋದು ಅಪ್ಪರ್ ಲಿಪ್ ಆಗಿರ್ಬೋದು, ಈ ಚಿನ್ ಭಾಗದಲ್ಲಿ ಆಗಿರ್ಬೋದು, ಫೀಮೇಲ್ಸ್ ಅಲ್ಲೇ PCOS ಇಶ್ಯೂ ಇಂದ ಕೆಲವು ಫೀಮೇಲ್ಸ್ ಎಕ್ಸಸ್ ಹೇರ್ ಅನ್ನೋ ಕಂಡೀಷನ್, ಅದನ್ನ ಹಿರ್ಸುಟಿಸಮ್ ಅಂತ ಅಂತವೆ, ಇದನ್ನ ಸಫರ್ ಮಾಡ್ತಾ ಇರ್ತಾರೆ. ಈ ಥರ ಎಕ್ಸಸ್ ಹೇರ್ ಗ್ರೋತ್ ಆಗೋದನ್ನ ರಿಮೂವ್ ಮಾಡೋದಕ್ಕೆ ಲೇಸರ್ ಹೇರ್ ರಿಡಕ್ಷನ್ ಅಂತ ನಮ್ಮಲ್ಲಿ ಆಪ್ಷನ್ ಇದೆ. ಸೊ ಇದು ಕಾಮನ್ ಲೇಸರ್ ಬೇಸ್ಡ್ ಪ್ರೊಸೀಜರ್ಸ್. ಇದ್ರ ಜೊತೆಗೆ ಹೇರ್ ಥಿನ್ನಿಂಗ್ ಆರ್ ಹೇರ್ ಫಾಲಿಗೆ ವಿ ಹ್ಯಾವ್ ಅಪಾರ್ಟ್ ಫ್ರಮ್ ಸೀರಮ್ಸ್ ಮತ್ತು ಟ್ಯಾಬ್ಲೆಟ್ಸ್ ಜೊತೆಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ as PRP ಮತ್ತು GFC ಅಂತ ಅಡ್ವಾನ್ಸ್ ಇಂಜೆಕ್ಷನ್ಸ್ಗಳ ಆಪ್ಷನ್ಸ್ ಕೂಡ ನಮ್ಮಲ್ಲೇ ಇದೆ. ಓಕೆ ಸರ್, ನೀವೇ ಹೇಳಿದ್ರಿ ಇವಾಗ PCOS ಅಲ್ಲಿ ಎಕ್ಸ್ಟ್ರಾ ಹೇರ್ಸ್ ಬರುತ್ತೆ ಅಂತ, ಲೇಸರ್ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ಹೇಳಿದ್ರಿ. ಸಪೋಸ್ PCOS ಇಶ್ಯೂಸ್ ಸಾಲ್ವ್ ಆಗಿಲ್ಲ, ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ರೆ ಹೇರ್ ಗ್ರೋತ್ ಬರೋದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? PCOS ಅಂದ್ರೆ ಬರೀ ಲೇಸರ್ ಹೇರ್ ರಿಡಕ್ಷನ್ ಒಂದೇ ಅಲ್ಲ, ಅದೊಂದು ಕಂಬೈನ್ಡ್ ಮೊಡ್ಯಾಲಿಟಿ. PCOS ಇಶ್ಯೂ ಅಂತ ಅಂದ್ರೆ ಅದು ಟೆಕ್ನಿಕಲಿ ಹಾರ್ಮೋನಲ್ ಇಶ್ಯೂ. ಅದ್ರಲ್ಲಿ ಬೇಸಿಕಲಿ ಏನಂತ ಅಂತೀವಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅದೇನಕ್ಕೆ ಆಗುತ್ತೆ ಅಂತ ಅಂದರೆ ಎಕ್ಸಸ್ ವೆಯ್ಟ್ ಗೇನಿಂದ, ಕೆಲವರಿಗೆ ಇಂಟರ್ನಲಿ ಥೈರಾಯ್ಡ್ ಮತ್ತು ಕೊಲೆಸ್ಟ್ರಾಲ್ ಅಂಶ ಹೆಚ್ಚಿರೋದ್ರಿಂದ, ಲೈಫ್ ಸ್ಟೈಲ್ ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಯಾರು ಲೀಡ್ ಮಾಡ್ತಾ ಇರ್ತಾರೆ ಅಂಥವರಲ್ಲೇ PCOS ಅನ್ನೋ ಇಶ್ಯೂ ಕಾಣಿಸ್ಕೊಳುತ್ತೆ. ಈ PCOS ಲಕ್ಷಣಗಳೇನಂತ ಅಂತ ಅಂದರೆ ಫೀಮೇಲ್ಸು ಸಡನ್ ವೆಯ್ಟ್ ಗೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ವೆಯ್ಟ್ ಗೇನ್ ಆಗೋದ್ರ ಜೊತೆಗೆ ಈ ಜಾ ಲೈನ್ ಅಂತ ಏನಂತವೆ ಈ ಗಲ್ಲದ ಹತ್ರ ಆ ಭಾಗದಲ್ಲೇ ಮಾತ್ರ ಪರ್ಟಿಕ್ಯುಲರ್ ಆಗಿ ರಿಪೀಟೆಡ್ ಆಗಿ ಮಡವೆಗಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈಕಲ್ಸ್, ಮಂತ್ಲಿ ಸೈಕಲ್ಸ್, ಪೀರಿಯಡ್ಸ್ ಅಂತ ಏನಂತೇವೆ ಅದರಲ್ಲೇ ಫ್ಲಕ್ಚುವೇಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕರೆಕ್ಟ್ ಡೇಟ್ಸಿಗೆ ಸೈಕಲ್ಸ್ ಆಗೋದಿಲ್ಲ, ಸ್ವಲ್ಪ ಮುಂಚಿತವಾಗಿ ಇಲ್ಲ ಡಿಲೇಡ್ ಆಗಿ ಸೈಕಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಅಪ್ಪರ್ ಲಿಪ್ ಮತ್ತು ಚಿನ್ ಭಾಗದಲ್ಲೇ ಎಕ್ಸಸ್ ಹೇರ್ ಗ್ರೋತ್ ಕೂಡ ಆಗುತ್ತೆ. ಸೊ ಇದ್ರದ್ದು ಕಂಬೈನ್ಡ್ ಮೊಡಾಲಿಟಿ ಫಸ್ಟ್ ಸ್ಟೆಪ್ PCOS ಟ್ರೀಟ್ಮೆಂಟ್ ಏನು ಅಂತ ಹೇಳ್ಬೋದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಏನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಸೆಡೆಂಟರಿ ಲೈಫ್ ಸ್ಟೈಲ್ ಇದೆಯೋ, ಫುಡ್ ಹ್ಯಾಬಿಟ್ಸ್ ಏನಿದೆಯೋ, ಜಂಕ್ ಫುಡ್ ಆಯಿಲಿ ಫುಡ್ ಏನು ತೊಗೊಳೋದಿದೆಯೋ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟು ಎಕ್ಸಸೈಸ್, ಮಿನಿಮಲ್ ಎಕ್ಸಸೈಸ್ ಅಂದ ತಕ್ಷಣ ಎಲ್ಲರೂ ಜಿಮ್ಗೆ ಹೋಗಬೇಕು ಅಂತ ಇಲ್ಲ. ವಾಟ್ ಎವರ್ ವೇ ಪೇಷಂಟ್ ಏನು ಯಾವ ವೇಲ್ ಅವ್ರು ಕನ್ವೀನಿಯೆಂಟ್ ಇದ್ದಾರೋ, ಮೇ ಇಟ್ ಬಿ ಜಾಗಿಂಗ್, ಮೇ ಇಟ್ ಬಿ ವಾಕಿಂಗ್, ಮೇ ಇಟ್ ಬಿ ಜುಂಬಾ, ಮೇ ಇಟ್ ಬಿ ವಾಟ್ ಎವರ್ ಯೋಗ. ಸೊ ಅವ್ರಿಗೆ ಏನು ಕನ್ವೀನಿಯೆಂಟ್ ವೇಯಲ್ಲೇ ಇರ್ತಾರೋ ಆ ಕನ್ವೀನಿಯೆಂಟ್ ವೇಯಲ್ಲೇ ವೆಯ್ಟ್ ರಿಡಕ್ಷನ್ ಆಗಬೇಕು. ಇದ್ರ ಜೊತೆಗೆ ಇಂಟರ್ನಲಿ ಹಾರ್ಮೋನ್ ಏನಾದ್ರು ಇಂಬ್ಯಾಲೆನ್ಸ್ ಆಗಿದ್ರೆ, ಥೈರಾಯ್ಡ್ ಆಗಿರ್ಬೋದು ಆರ್ ಫಿಮೇಲ್ ಹಾರ್ಮೋನ್ಸ್ ಪ್ರೊಜೆಸ್ಟಿರೋನ್ ಆರ್ ಇಸ್ಟ್ರೋಜನ್ಸ್ ಅಲ್ಲಿ ಏನಾದ್ರು ಫ್ಲಕ್ಚುವೇಷನ್ಸ್ ಇದ್ರೆ ಅದ್ರ ಜೊತೆಗೆ ಟ್ರೀಟ್ಮೆಂಟ್ ತಗೊಬೇಕು. ಅದ್ರ ಜೊತೆಗೆ ಏನು ಅಡಿಷ್ನಲ್ ಹೇರ್ ಗ್ರೋತ್ ಎಕ್ಸಸ್ ಏನಾಗಿರುತ್ತೆ ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಲೇಸರ್ ಹೇರ್ ರಿಡಕ್ಷನ್ ಸೆಷನ್ ವೈಸ್ ಇರುತ್ತೆ, ಅದು ಮಂತ್ಲಿ 1 ಸೆಷನ್ ಥರ ಇರುತ್ತೆ. ಸೊ ಆ ಥರ ಸೈಮಲ್ಟೇನಿಯಸ್ ಆಗಿ ಈ ಥರ ಕಂಬೈನ್ಡ್ ಅಪ್ರೋಚ್ ಮಾಡಿದಾಗ ಪೇಷಂಟ್ಗೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಓಕೆ, ನಾನು PCOS ಕಡಿಮೆ ಮಾಡ್ಕೊಳಕ್ ಕಷ್ಟ ಆಗ್ತಿಲ್ಲ, ನಂಗೆ ಲೇಸರ್ ಟ್ರೀಟ್ಮೆಂಟ್ ಇಂದ ತಗೊಳ್ತೀನಿ ಅಂತ ಅಂದಾಗ ಕಷ್ಟ. ಬರೀ ಅದು ಒಂದೇ ಮಾಡೋದಲ್ಲ, ಬೇರೆ ಇಂಟರ್ನಲ್ ಈ ತರ ಕಂಬೈನ್ಡ್ ಮೊಡಾಲಿಟಿಲಿ ಟ್ರೀಟ್ಮೆಂಟ್ ತಗೊಂಡು ಅದ್ರ ಜೊತೆಗೆ ಲೇಸರ್ ಹೇರ್ ರಿಡಕ್ಷನ್ ಸೈಮಲ್ಟೇನಿಯಸ್ ಆಗಿ ಮಾಡಿಸ್ತಾ ಹೋದ್ರೆ ಕಂಬೈನ್ಡ್ ರಿಸಲ್ಟ್ಸ್, ಬೆಟರ್ ಕಲೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅವ್ರಿಗೆ. ಓಕೆ ಸರ್, ಸ್ಕಿನ್ ಕೇರ್ ವಿಚಾರದಲ್ಲಿ ಸರ್ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಟೆಕ್ನಾಲಜೀಸ್ ಬಂದಿದೆ. ಲೇಸರ್, ನೀವೇ ಹೇಳಿದಾಗೆ ಲೇಸರ್ ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಎಲ್ಲಾ ಟೈಮಲ್ಲೂ ಲೇಸರ್ ಟ್ರೀಟ್ಮೆಂಟ್ ನೇ ಪ್ರಿಫರ್ ಮಾಡ್ತೀರಾ ಅಥವಾ ಟ್ರೆಡಿಷನಲ್ ಮೆಥಡ್ ಸರ್ಜರೀಸ್ ಎಲ್ಲ ಏನಿದೆ ಅದನ್ನ ಸಹ ತಗೊಳ್ತೀರಾ? ಈಗ ಯಾವುದೇ ಒಂದು ಇಶ್ಯೂ ಆದ್ರೆ ಅದಕ್ಕೆ ಒಂದೇ ಇಂಥ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅಂತ ಏನು ಮ್ಯಾಂಡೇಟ್ರಿ ಆರ್ ಸ್ಟ್ರಿಕ್ಟ್ ರೂಲ್ ಇಲ್ಲ. ಈಗ ಏನೋ ಪಿಗ್ಮೆಂಟೇಷನ್ ಆಯಿತು ಲೇಸರೇ ಮಾಡಿಸ್ಬೇಕು, ಆರ್ ಸಮ್ ಏನೋ ಸ್ಕಾರ್ಸ್ ಆಯಿತು ಇದಕ್ಕೆ ಸರ್ಜರಿನೇ ಮಾಡಿಸ್ಬೇಕು ಅಂತ ಸ್ಟ್ರಿಕ್ಟ್ ರೂಲ್ ಇಲ್ಲ. ಇಂಡಿವಿಜುವಲ್ ಪೇಷಂಟ್ ಟು ಪೇಷಂಟ್ ಡಿಫರ್ ಆಗ್ತಾ ಹೋಗುತ್ತೆ. ಈಗ ಸಾಕಷ್ಟು ಸಲ ನಮಗೆ ಏನಾಗುತ್ತೆ, ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಪೇಷಂಟ್ ಬಂದು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸರ್ ಇದು ಈ ಥರ ತೋರಿಸ್ತಾ ಇದ್ದಾರೆ, ಈಗ ಕಾರ್ಬನ್ ಪಿ ಲೇಸರ್ ಟೋನಿಂಗ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಅದು ಬಂದು ನನಗೆ ಮಾಡಿ. ಅದು ಇಂಡಿವಿಜುವಲ್ ಇಂಡಿಕೇಶನ್ನಿಗೆ ಆ ಪೇಷಂಟ್ ಸ್ಕಿನ್ ಟೋನ್ ಮೇಲೆ ಪರ್ಟಿಕ್ಯುಲರ್ ಲೇಸರ್ ಆಪ್ಷನ್ ಆಗಿರ್ಬೋದು ಆರ್ ಸರ್ಜಿಕಲ್ ಆಪ್ಷನ್ ಆಗಿರ್ಬೋದು. ಕೆಲವು ಟೈಮ್ ಅದೆರಡೂ ಬೇಕಾಗಿರಲ್ಲ, ಓನ್ಲಿ ಮೆಡಿಕಲ್ ಟ್ರೀಟ್ಮೆಂಟಿಂದಾನೇ ಕೆಲವು ಟೈಮ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಬೋದು ನಾವು. ಸೊ ಅದು ಇಂಡಿವಿಜುವಲ್ ಪೇಷಂಟ್ ಬೇಸಿಸ್ ಮೇಲೆ ಅದು ಡಿಫರ್ ಆಗ್ತಾ ಹೋಗುತ್ತೆ. ಇಂಥದ್ದೇ ಪರ್ಟಿಕ್ಯುಲರ್ ಮಾಡಿಸ್ಬೇಕು ಆರ್ ಮಾಡಿಸ್ಬಾರ್ದು ಅಂತ ಏನು ಸ್ಟ್ರಿಕ್ಟ್ ರೂಲ್ ಥರ ಏನಿಲ್ಲ, ಆ ಥರ ಏನು ಸ್ಟ್ರಿಕ್ಟ್ ರೂಲ್ ಥರ ಏನೂ ಇಲ್ಲ. ಪೇಷಂಟ್ ರಿಕ್ವೈರ್ಮೆಂಟ್ ಬೇಸಿಸ್. ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಆಕ್ನೆ ಸ್ಕಾರ್ ಅಂತ ಒಂದು ಎಕ್ಸಾಂಪಲ್. ಆಕ್ನೆ ಸ್ಕಾರ್ಸ್ಗೆ ಯಾವುದು ಮೆಡಿಕೇಟೆಡ್ ಕ್ರೀಮ್ಸ್ ಇಂದ ಆಗಲಿ ಆರ್ ಸಮ್ ಟ್ಯಾಬ್ಲೆಟ್ಸ್ ಇಂದ ಆಗಲಿ ಗ್ರಾಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಡಿಫ್ರೆಂಟ್ ಮೊಡಾಲಿಟಿ ಆಫ್ ಅಪ್ರೋಚ್ ಇದೆ. ಒಂದು ಲೇಸರ್ ಆರ್ ಎನರ್ಜಿ ಬೇಸ್ಡ್ ಡಿವೈಸ್ ಅಂತೀವಿ. ಇದ್ರ ಮೂಲಕ ಅದರ ಸರ್ಫೇಸ್ ಏನು ತಗ್ಗಾಗಿರುತ್ತೋ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅಪ್ ಟು ಲೈಕ್ 70 to 80% ರೀಸರ್ಫೇಸ್ ಮಾಡ್ಬೋದು.
ಲೇಸರಿಂದ ಆಗಲಿ ಆ್ಯಂಡ್ MNRF ಅಂತ ಒಂದು ಅಡಿಷ್ನಲ್ ಆಪ್ಷನ್ ಇದೆ. ನೆಕ್ಸ್ಟ್ ಥಿಂಗ್ ಇಸ್ ಮೈಕ್ರೋ ನೀಡ್ಲಿಂಗ್, ಅದರಲ್ಲೇ ಸಿಮಿಲರ್ ಡರ್ಮಾ ರೋಲರ್ ಆರ್ ಮೈಕ್ರೋ ನೀಡ್ಲಿಂಗ್. PRP ಅಂತ ಇಂಜೆಕ್ಷನ್ಸ್ ಆಪ್ಷನ್ಸ್ ಇದೆ. ಸೊ ಸಬ್ಸಿಷನ್ ಅಂತ ಸರ್ಜಿಕಲ್ ಆಪ್ಷನ್ ಇದೆ. ಸೊ ಎಲ್ಲ ಪೇಷಂಟಿಗೆ ಇದು ಮಾಡ್ಬೋದಾ ಸರ್? ಇಲ್ಲ. ಇಂಡಿವಿಜುವಲ್ ಪೇಷಂಟ್ ಅವ್ರ ಟೈಪ್ ಆಫ್ ಸ್ಕಾರ್ಸ್ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಇಂಡಿವಿಜುವಲ್ ಪೇಷಂಟ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕಸ್ಟಮೈಸ್ ಮಾಡ್ತಾ ಹೋಗ್ತಾರೆ. ಓಕೆ ಸರ್. ಮುಂಚೆ ಎಲ್ಲ ಸರ್ಸ್ಗೆ ಮೊಡವೆ ಬಂತು ಅಂತ ಅಂದ್ರೆ ಅಡಲ್ಟ್ಹುಡ್ ಹದಿಹರಿಯ ಇವಾಗ ಬರುತ್ತೆ ಆಮೇಲೆ ಹೋಗುತ್ತೆ ಏಜ್ ಆದಂಗೆ ಅಂತ ಹೇಳ್ತಿದ್ರು. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ 30 ವರ್ಷ ದಾಟಿದ ಮೇಲೂ ಮೊಡವೆಗಳಿದಾವೆ. ಈ ರೀಸನ್ ಈ ತರ ಯಾಕೆ ಆಗ್ತಾ ಇದೆ? ಸ್ಟ್ರೆಸ್ ಇಂದ ಆಗ್ತಿದ್ಯಾ, ಎನ್ವೈರನ್ಮೆಂಟಲ್ ಇಂದ ಆಗ್ತಾ ಇದೆಯಾ? ಏನ್ ಹೇಳ್ತೀರಾ ಇದಕ್ಕೆ? ಈಗ ಪಿಂಪಲ್ ಬರೋದಲ್ಲ, ಅದ್ರ ಜೊತೆ ಎಲ್ಲಿ ಬರ್ತಾ ಇದೆ ಪಿಂಪಲ್ ಅನ್ನೋದು ಈ ತರ ಪರ್ಟಿಕ್ಯುಲರ್ ನಿಮ್ದು ಏನು ಕ್ವಶನ್ ಇದೆ ಅದಕ್ಕೆ ಮ್ಯಾಟ್ರ್ ಆಗುತ್ತೆ. ಫಸ್ಟ್ ಕಾಮನ್ ಏನು ಅಂತ ಅಂದ್ರೆ, ಈಗ ಪಿಂಪಲ್, ಈಗ ಟೀನೇಜ್ ಪಿಂಪಲ್ ಆರ್ ಟೀನೇಜ್ ಆಕ್ನೆ ಏನಂತೀವಿ, ಅದು ಪ್ರಿಡಾಮಿನೆಂಟ್ ಆಗಿ ಚೀಕ್ಸ್ ಮತ್ತೆ ಫೋರ್ಹೆಡ್ ಅಲ್ಲೇ ಮಾತ್ರ ಆಗುತ್ತೆ ಕಾಮನ್ ಆಗಿ. ಸೊ ಈಗ 30+ ಆದಮೇಲೆ ಸಾಮಾನ್ಯವಾಗಿ ಪಿಂಪಲ್ಸ್ ಬರಬಾರ್ದು. ಟೀನೇಜ್ ಆಕ್ನೆ ಎಲ್ಲಿ ತನಕ ಅಂದರೆ ಒನ್ಸ್ ಪ್ಯೂಬರ್ಟಿ ಏನು ಅಟೆಂಡ್ ಮಾಡ್ತಾರೆ ಅಲ್ಲಿಂದ ಅಪ್ ಟು ಮ್ಯಾಕ್ಸಿಮಮ್ 20-25 ಇಯರ್ಸ್ ತನಕ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅದಾದಮೇಲೆ ಸಾಮಾನ್ಯವಾಗಿ ಫೀಮೇಲ್ಸ್ಗೆ ಪಿಂಪಲ್ಸ್ ಆಗಬಾರ್ದು. ಸೊ ಎನಿ ಪೇಷಂಟ್ ಅಬೌವ್ 28 ಆರ್ 29 ದಾಟದ ಮೇಲೂ ಇನ್ನು ಪಿಂಪಲ್ಸ್ ಕಾಣಿಸ್ಕೊಳ್ತಾ ಇದೆ ಫೀಮೇಲ್ಸಲ್ಲೇ ಅಂತ ಅಂದರೆ ಒಂದು 2-3 ಕಾಸಸ್ನ ರೂಲ್ ಔಟ್ ಮಾಡ್ತಾರೆ. ಫಸ್ಟ್ ಕ್ವಶನ್ ನಾವು ಕೇಳೋದು ಸೈಕಲ್ಸ್ ರೆಗ್ಯುಲರ್ ಇದೆಯೋ ಇಲ್ಲೋ ಅಂತ. ಸೊ ಎನಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇನ್ ಫೀಮೇಲ್ ಇದ್ದರೆ ಮಾತ್ರ ಜಾ ಲೈನಲ್ಲೇ, ಪರ್ಟಿಕ್ಯುಲರ್ ಈ ಜಾ ಲೈನ್ ಅಂತ ಏನಂತೀವಿ ಆ ಲೈನಲ್ಲೇ ಮಾತ್ರ ರಿಪೀಟೆಡ್ ಆಗಿ ಪಿಂಪಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಒಂದು ಪಾಯಿಂಟ್ ಆದಮೇಲೆ ಫೀಮೇಲ್ಸ್ ತಮ್ಮಷ್ಟಕ್ಕೆ ತಾವೇ ಮೆನಿ ಆನ್ಲೈನ್ ಆರ್ ಆಫ್ಲೈನ್ ಬೇಸಿಸ್ ಮೇಲೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಪ್ಲಿಕೇಶನ್ ಇಂದ ಸೊ ನಮ್ದು ಏನು ಪೋರ್ಸ್ ಅಂತ ಇರುತ್ತೆ ಸ್ಕಿನ್ನಲ್ಲೇ ಅದು ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಪ್ಲಿಕೇಶನ್ ಇಂದ ಪಿಂಪಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವು ಟೈಮ್ ಸ್ಟ್ರೆಸ್, ಎಕ್ಸಸ್ ಆಯಿಲಿ ಫುಡ್ ಆರ್ ಜಂಕ್ ಫುಡ್ ಆರ್ ಫ್ರೈಡ್ ಐಟಮ್ಸ್, ಚಾಕ್ಲೇಟ್, ಸ್ವೀಟ್ಸ್, ಐಸ್ ಕ್ರೀಮ್ ಈ ಥರ ಏನು ಶುಗರ್ ಕಂಟೈನಿಂಗ್ ಆರ್ ಆಯಿಲ್ ಕಂಟೈನಿಂಗ್ ಫುಡ್ಡನ್ನು ಎಕ್ಸಸ್ ಕನ್ಸಂಪ್ಷನ್ ಇದ್ದರೆ ಪೇಷಂಟಲ್ಲೇ ರಿಪೀಟೆಡ್ ಆಗಿ ಪಿಂಪಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಟ್ರೀಟ್ಮೆಂಟ್ ಅಗೇನ್ ಸೇಮ್ ಇರಲ್ಲ. ಇಂಡಿವಿಜುವಲ್ ಪೇಷಂಟ್, ಎಲ್ಲ ಪೇಷಂಟಿಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಲೇಬೇಕು. ಯಾವುದೇ ಪೇಷಂಟ್ 30 ಇಯರ್ಸ್ ಆಗಿ ಪಿಂಪಲ್ಸ್ ಬಂದರೆ ಎಲ್ಲರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತ ಅಲ್ಲ. ಎಲ್ಲರದು ಡಯಟ್ ಮೇನ್ ಥಿಂಗ್. ಫಸ್ಟ್ ಥಿಂಗ್ ನಾವೇನು ಕೇಳೋದು ಡಯಟ್ ನಾರ್ಮಲ್ ಇದೆಯಾ, ಅದರ ನೆಕ್ಸ್ಟ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಅಪ್ಲಿಕೇಶನ್ ಏನಾದ್ರು ಫಿಮೇಲ್ಸಲ್ಲೇ ಇದೆಯಾ. ಸೊ ಅದಾದಮೇಲೆ ನೆಕ್ಸ್ಟ್ ಹಾರ್ಮೋನ್ ಲೆವೆಲ್ಸ್ನ ನಾವು ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತೇವೆ. ಸೊ ಈ ಪ್ರಕಾರ ನಾವು ಇಂಡಿವಿಜುವಲ್ ಪೇಷಂಟ್ ಏನು ಕನ್ಸರ್ನ್ ಇರುತ್ತೋ ಅದನ್ನು ಪರ್ಟಿಕ್ಯುಲರ್ ಆಗಿ ಟ್ರೀಟ್ ಮಾಡ್ತಾ ಹೋದಾಗ ದ ಪೇಷಂಟ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಬೆಟರ್ ರಿಸಲ್ಟ್ಸ್. ಓಕೆ ಸರ್. ಸನ್ಸ್ಕ್ರೀನ್ಸ್ಗಳು ಸಾಕಷ್ಟು ಸದ್ ಮಾಡ್ತಾ ಇದೆ ಸರ್ ಇವಾಗ. ಮುಂಚೆ ಎಲ್ಲ ಸನ್ಸ್ಕ್ರೀನ್ಸ್ನ ಬೀಚ್ಗೆ ಹೋಗ್ಬೇಕಾದ್ರೆ ಅಷ್ಟೇ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ರು. ಇವಾಗ ಅಪ್ಲೈ ಮಾಡ್ತಾ ಇದ್ದಾರೆ, ಬಟ್ ಕೆಲವರು ಅಷ್ಟೇ ಅದ್ರ ಬಗ್ಗೆ ಗೊತ್ತಿರೋರು. ರೆಗ್ಯುಲರ್ ಆಗಿ ಅಪ್ಲೈ ಮಾಡೋರು ಬೀಚ್ಗೆ ಹೋಗ್ತಾ ಇದೀನಿ ಅಂತ ಅಂದಾಗ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಡೇ ಟು ಡೇ ಲೈಫ್ ಅಲ್ಲಿ ನಗರದ ಬಿಸಿಲು ಯಾವ ರೀತಿ ಅಫೆಕ್ಟ್ ಮಾಡ್ತಿದೆ? ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗುತ್ತಾ? ಸನ್ಸ್ಕ್ರೀನ್ ಅನ್ನೋದು ಜಸ್ಟ್ ಬೀಚಿಗೆ ಹೋದಾಗ ಹಾಕೊಳ್ಳೋದು ಆರ್ ಜಸ್ಟ್ ಹೊರಗಡೆ ಹೋದಾಗ ಅಷ್ಟೇ ಹಾಕೊಳ್ಳೋದು ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಆಫ್ ಆಲ್ ರಾಂಗ್. ಅದನ್ನು ನಾವು ಸನ್ ಪ್ರೊಟೆಕ್ಷನ್ ಅಂತ ಟರ್ಮ್ ಕಾಮನ್ ಆಗಿ ಏನು ಯೂಸ್ ಮಾಡ್ತೀರಾ, ಬಟ್ ಅದು ಸನ್ ಪ್ರೊಟೆಕ್ಷನ್ ಅನ್ನಲ್ಲ. ಟೆಕ್ನಿಕಲ್ ವರ್ಡ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಫೋಟೋ ಪ್ರೊಟೆಕ್ಷನ್ ಅಂತ ಅಂತೀವಿ. ಸೊ ವಾಟ್ ಎವರ್, ಈಗ ನಾವು ರೆಕಾರ್ಡಿಂಗಲ್ಲಿ ಲೈಟ್ಸ್ ಇರ್ಬೋದು ಆರ್ ಇಂಡೋರಲ್ಲೇ ಸ್ಕ್ರೀನ್ ಟೈಮ್ ನಾವು ಫೋನ್ಸಲ್ಲೇ ನೋಡೋ ಲೈಟ್ಸ್ ಆಗಿರ್ಬೋದು ಆರ್ ಸಮ್ ಡೆಸ್ಕ್ಟಾಪಲ್ಲೇ ನೋಡೋ ಲೈಟ್ಸ್ ಆಗಿರ್ಬೋದು, ಇಂಟರ್ನಲ್ ಲೈಟ್ಸ್ ಇರ್ಬೋದು, ಇದೆಲ್ಲ ಏನು ಅಂದರೆ UV ರೇಸ್ ಅನ್ನೋ ಅಂಶನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ನಿಗೆ ಏನು ಪಿಗ್ಮೆಂಟೇಷನ್ ಆರ್ ಏನು ಡ್ಯಾಮೇಜ್ ಆರ್ ಟ್ಯಾನಿಂಗ್ ಏನು ಆಗ್ತಾ ಇದೆ, ಇಟ್ಸ್ ಬಿಕಾಸ್ ಆಫ್ UV ರೇಸ್, ನಾಟ್ ಜಸ್ಟ್ ಓನ್ಲಿ ಬೈ ಸನ್. ಸೊ ಸನ್ಸ್ಕ್ರೀನ್ ಇಂಟರ್ನಲ್ಲಿ ಒಳಗಿದ್ದಾಗೂ ಯೂಸ್ ಮಾಡಬೇಕಾಗಿ ಬರುತ್ತೆ. ಎಷ್ಟೊಂದು ಟೈಮ್ IT ಪ್ರೊಫೆಷ್ನಲ್ಸ್ ಎಲ್ಲ ಇರ್ತಾರೆ, ಅವ್ರು ಹೇಳ್ತಾರೆ ಸರ್ ನಾವು ಹೊರಗಡೆನೇ ಬರೋದಿಲ್ಲ, ನಾವು ಒಳಗಷ್ಟೇ ಇರ್ತೀವಿ, ನಾವು ಯಾಕೆ ಸನ್ಸ್ಕ್ರೀನ್ ಹಚ್ಚಬೇಕು ಅಂತ. ಸೊ ಇಂಟರ್ನಲ್ಲಿ ಅವರು ಲಾಂಗ್ ಅವರ್ಸ್ ಸ್ಕ್ರೀನ್ ಟೈಮ್ ಜಾಸ್ತಿ ಇರೋದ್ರಿಂದ 8 to 12 hours ಸ್ಕ್ರೀನ್ ಟೈಮ್ ಇರೋದ್ರಿಂದ, ಸೊ ಬಿಕಾಸ್ ಆಫ್ ಕಂಟಿನ್ಯೂಸ್ ಲೈಟ್ ಎಕ್ಸ್ಪೋಜರ್ ಆರ್ UV ರೇಸ್ ಎಕ್ಸ್ಪೋಜರಿಂದ ಅವರಲ್ಲೂ ಬಂಕ್ ಕಾಣಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಯ್ನಾಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಇರೋದು ಲೈಕ್ ಇಂಟರ್ನಲ್ಲಿ ಇದ್ದಾಗೂ ಹಚ್ಚಬೇಕು, ಪ್ಲಸ್ ಔಟ್ಸೈಡ್ ಹೋದಾಗೂ ಹಚ್ಚಬೇಕು. ಔಟ್ಸೈಡ್ ಅಂದರೆ ಜಸ್ಟ್ ಹಚ್ಕೊಂಡು ಹೋಗ್ಬೋದಾ ಸರ್ ಅಂತ ಕೇಳ್ತಾರೆ. ಇಲ್ಲ, ಹೋಗೋಕ್ಕಿಂತ ಜಸ್ಟ್ 10 to 15 minutes ಪ್ರಯರ್, ಮಿನಿಮಮ್ 15 minutes ಪ್ರಯರ್ ಸನ್ಸ್ಕ್ರೀನ್ ಅಪ್ಲಿಕೇಶನ್ ಇರಬೇಕು. ಲಾಂಗ್ ಅವರ್ಸ್ ಔಟ್ಸೈಡ್ ಎಕ್ಸ್ಪೋಜರ್ ಏನಾದ್ರು ಇದೆ ಅಂತ ಅಂದರೆ ಅಪ್ಲಿಕೇಶನ್ ಮಾಡಬೇಕು. ಎವ್ರಿ 3 to 4 hours ಅಪ್ಲಿಕೇಶನ್ ಮಾಡಬೇಕು. ಇಫ್ ಲಾಂಗ್ ಬೀಚ್ ಡೇಗೆ ಏನಾದರೂ ವೆಕೇಷನ್ಸ್ ಇದೆ ಆ ಥರ ಇದೆ ಅಂದಾಗ ಮಾರ್ನಿಂಗ್ ಅಪ್ಲೈ ಹೋಗೋಕ್ಕಿಂತ 15 minutes ಮುಂಚೆ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಅರೌಂಡ್
2-3 hours ಆದ್ಮೇಲೆ ಅಗೇನ್ ರೀಅಪ್ಲೈ ಮಾಡೋದ್ರಿಂದ ಅದ್ರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಸೊ ಈಗ ಅಡಿಷನಲ್ ಇಂಡಿವಿಜುವಲ್ ಸ್ಕಿನ್ ಟೈಪಿಗೆ ಸಪ್ರೇಟ್ ಸನ್ಸ್ಕ್ರೀನ್ಸ್ ಇರುತ್ತೆ, ಆಯಿಲಿ ಸ್ಕಿನ್ನಿಗೆ ಸಪ್ರೇಟ್ ಸನ್ಸ್ಕ್ರೀನ್ ಇರುತ್ತೆ, ಡ್ರೈ ಸ್ಕಿನ್ನಿಗೆ ಸಪ್ರೇಟ್ ಸನ್ಸ್ಕ್ರೀನ್ ಇರುತ್ತೆ. ಈಗ ಎಕ್ಸ್ಕ್ಲೂಸಿವ್ಲಿ IT ಪ್ರೊಫೆಷನಲ್ಸ್ಗೆ ಬ್ಲೂ ಲೈಟ್ ಫಿಲ್ಟರ್ಸ್ ಇರೋ ಸನ್ಸ್ಕ್ರೀನ್ ಕೂಡ ಆಪ್ಷನ್ ಅವೈಲಬಲ್ ಇದೆ ನಮ್ಮ ಹತ್ರ. ಓಕೆ ಸರ್, ಈಗ ಸನ್ಸ್ಕ್ರೀನ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ SPF ಅನ್ನೋ ಮ್ಯಾಟರ್ ತುಂಬಾ ಇದಾಗುತ್ತೆ, ರೋಲ್ ಪ್ಲೇ ಮಾಡುತ್ತೆ. ಇದು ಸ್ಕಿನ್ ಪ್ರತಿಯೊಬ್ಬರು ಸ್ಕಿನ್ ಟೋನ್ಗೂ ಚೇಂಜ್ ಆಗುತ್ತಾ, ಆ ಬಗ್ಗೆ ಏನ್ ಹೇಳ್ತೀರಾ? ಸನ್ಸ್ಕ್ರೀನ್ ಅನ್ನೋದು ನಾವು ಯಾವುದೇ ಪೇಷಂಟ್ಗೆ ಈಗ ಎಷ್ಟೊಂದು ಟೈಮ್ ಈಗ ಕರೆಂಟ್ ಎರಾದಲ್ಲಿ ಏನಾಗ್ತಾ ಇದೆ, ನಮ್ಮ ಹತ್ರ ಬರೋಕ್ಕಿಂತ ಮುಂಚೆನೆ ಪೇಷಂಟ್ ಯೂಶಲಿ ವಿಲ್ ಹ್ಯಾವ್ ಸಮ್ ಸನ್ಸ್ಕ್ರೀನ್ ಆನ್ಲೈನ್ ಇಂದ ತಗೊಂಡಿರ್ಬೋದು, ಆರ್ ಸಮ್ ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿರ್ಬೋದು, ಅವರೆಲ್ಲೋ ಕನ್ಸಲ್ಟ್ ಮಾಡಿ ಅವರಿಗೆ ಕೊಟ್ಟಿರ್ಬೋದು. ಸೊ ಸನ್ಸ್ಕ್ರೀನ್ ಎನಿ ಪೇಷಂಟ್ಗೆ ಆಸ್ ಅ ಪಾರ್ಟ್ ಆಫ್ ಸ್ಕಿನ್ ರುಟೀನ್ ಅಂತ ಏನು ಹೇಳ್ತೇವೆ, ಸೊ ಅದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗ್ ನಾವು ನೋಡೋದು ಪೇಷಂಟ್ ಸ್ಕಿನ್ ಟೈಪ್. ಸ್ಕಿನ್ ಟೈಪ್ ಅಂತ ಟಾಪಿಕ್ ಅಂತ ಬಂದರೆ ಸ್ಕಿನ್ ಟೈಪಲ್ಲಿ 4 ಕಾಮನ್ ಸ್ಕಿನ್ ಟೈಪ್ ಇರುತ್ತೆ. ಒಂದು ಡ್ರೈ ಸ್ಕಿನ್, ಒಂದು ಆಯಿಲಿ ಸ್ಕಿನ್, ಇನ್ನೊಂದು ಕಾಂಬಿನೇಷನ್ ಸ್ಕಿನ್, ನೆಕ್ಸ್ಟ್ ಪಾರ್ಟ್ ಇಸ್ ಸೆನ್ಸಿಟಿವ್ ಸ್ಕಿನ್. ಸೊ ಇದರಲ್ಲೇ ಡ್ರೈ ಸ್ಕಿನ್ ಇರೋ ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ಲೋಷನ್ ಬೇಸ್ಡ್ ಸನ್ಸ್ಕ್ರೀನ್, ಲೋಷನ್ಸ್ ಆರ್ ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ ಸೆಟ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋ ಮತ್ತು ಕಾಂಬಿನೇಷನ್ ಇರೋ ಸ್ಕಿನ್ ಪೇಷಂಟ್ಸ್ಗಳಿಗೆ ಜೆಲ್ ಬೇಸ್ಡ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಇದ್ರ ಜೊತೆಗೆ ಏನಂತ ಹೇಳ್ತೇವೆ ಅಂತ ಅಂದರೆ ಲೈಕ್ SPF ಅನ್ನೋದೇನು ಕ್ವೆಶನ್ ಕೇಳಿದ್ರಿ, ದೇರ್ ಆರ್ ಡಿಫ್ರೆಂಟ್ SPF 30+, 50+, 75+, ಈವನ್ 100+ SPF ಕೂಡ ಇದೆ. ಸರ್ ಎಲ್ಲದು ಹೈಯೆಸ್ಟ್ SPF ಹಚ್ದಂಗೆ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತಾ ಸರ್ ಅಂತ ಅಂದರೆ ಇಲ್ಲ. ಸೊ ಮಿನಿಮಮ್ SPF ಒಂದು ಸನ್ಸ್ಕ್ರೀನಲ್ಲೇ ಬೇಕಾಗಿರೋದು 30+. ಸೊ 30 to 50+ SPF ಇಫ್ ಯು ಆರ್ ಯೂಸಿಂಗ್, ಇಟ್ಸ್ ಗುಡ್ ಎನಫ್ protection. It's not about company or higher SPF, it's about how you are applying and how oftenly you are applying ಅನ್ನೋದ್ರ ಮೇಲೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ಹೇರ್ ಫಾಲ್ಗೂ ಪ್ಯಾಟ್ರನ್ ಆಗಿ ಬಾಲ್ಡ್ನೆಸ್ ಆಗ್ತಾ ಇರೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಯಾವಾಗ ವರಿ ಮಾಡಬೇಕಾಗುತ್ತೆ ಸರ್? ನ್ಯಾಚುರಲ್ ಎನಿ ಪರ್ಸನ್ನಿಗೆ ಪರ್ಟಿಕ್ಯುಲರ್ಲಿ ಎಕ್ಸಾಂಪಲ್ ನಾವೀಗ ಫೀಮೇಲ್ಸ್ ಅಂತ ತಗೊಳೋದಾದ್ರೆ, ಸೊ ಪರ್ ಡೇ 130 to 40 or 50 hairs per day is still considered as normal. ಸೊ ನಮ್ದು ಹೇರಲ್ಲೇ 3 ಸೈಕಲ್ಸಲ್ಲೇ ರನ್ ಆಗುತ್ತೆ ಹೇರ್. ಅದನ್ನು ಅನಾಜನ್ ಅಂತ ಅಂತೇವೆ. ಅನಾಜನ್ ಅಂದರೆ ಗ್ರೋಯಿಂಗ್ ಫೇಸ್ ಆಫ್ ಹೇರ್, ಟಿಲೋಜನ್ ಅಂತ ಇರುತ್ತೆ, ಅದು ಶೆಡ್ಡಿಂಗ್ ಫೇಸ್ ಆಫ್ ಹೇರ್, ಆ್ಯಂಡ್ ಇಂಟರ್ಮಿಟೆಂಟ್ ಸ್ಟೇಜ್ ಒಂದಿರುತ್ತೆ, ಅದು ಕೆಟಾಜನ್ ಅಂತ ಇರುತ್ತೆ. ಯಾವುದೇ ಒಂದು ಪೇಷಂಟಿಗೆ ಒಂದು ಕ್ರಾಸ್ ಸೆಕ್ಷನ್ ಅಂತ ತೊಗೊಂಡ್ರೆ, ಸೊ ಎಲ್ಲ ಪೇಷಂಟ್ಸಲ್ಲೇ ಅರೌಂಡ್ 80 to 90% ಗ್ರೋಯಿಂಗ್ ಹೇರ್ಸ್ ಅಂದರೆ ಬೆಳೆಯುವ ಕೂದಲಿರುತ್ತೆ, ಒಂದು 10% ಶೆಡ್ಡಿಂಗ್ ಹೇರ್ಸ್ ಇರುತ್ತೆ, ಇನ್ನು ಮಿಕ್ಕಿದ 1 or 2% ಇಂಟರ್ಮೀಡಿಯೇಟ್ ಸ್ಟೇಜಲ್ಲೇ ಇರುತ್ತೆ. ಸೊ ಎವ್ರಿ ಡೇ ಟು ಡೇ ಬೇಸಿಸಲ್ಲೇ ಒಂದು 30 to 40 ಹೇರ್ಸ್ ಪರ್ ಡೇ ಉದುರುತ್ತಾ ಇದ್ರು ಅದನ್ನು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಸರ್ ಹಾಗಾದರೆ ಟ್ರೀಟ್ಮೆಂಟ್ ಯಾವಾಗ ತೊಗೊಬೇಕು? ಎವ್ರಿ ಡೇ ಮೋರ್ ದೆನ್ ಲೈಕ್ 70, 80, 100+ ಹೇರ್ಸ್ ಎವ್ರಿ ಡೇ ಶೆಡ್ ಆಗ್ತಾ ಇದೆ. ನೀವು ಹೆಡ್ ವಾಶ್ ಮಾಡಿದಾಗ ಸಿಂಕ್ ಹತ್ರ ಅದು ಕ್ಲಾಗ್ ಆಗ್ತಾ ಇದೆ, ನೀವು ಡೈಲಿ ಮಲ್ಕೊಂಡು ಹೇಳ್ಬೇಕಾದ್ರೆ ಎಕ್ಸಸ್ ಶೆಡ್ಡಿಂಗ್ ಆಗ್ತಾ ಇದೆ ಅಂತ ಅಂದಾಗಷ್ಟೇ ನೀವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ಅಗೇನ್ ಅದರಲ್ಲೇ ಬೇರೆ ಬೇರೆ ಕಾಸಸ್ ಇದೆ. ಕಾಮನ್ ಸ್ಟ್ರೆಸ್, ಸೆಕೆಂಡ್ ಎನಿ ಇಂಟರ್ನಲ್ ಇನ್ಫೆಕ್ಷನ್, ರೀಸೆಂಟಾಗೇನೋ 2-3 ತಿಂಗಳಿಂದ ಏನಾದರೂ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಪೋಸ್ಟ್ ಇನ್ಫೆಕ್ಷನ್ ಸಡನ್ ಆಗಿ ಹೇರ್ ಶೆಡ್ಡಿಂಗ್ ಆಗಿರುತ್ತೆ. ನೋಡಿರ್ಬೋದು ಲೈಕ್ ಕೋವಿಡ್ ಟೈಮಲ್ಲೇ ಪೋಸ್ಟ್ ಕೋವಿಡ್ ಇನ್ಫೆಕ್ಷನ್ ಎಷ್ಟು ಸಾಕಷ್ಟು ಜನಕ್ಕೆ ಹೇರ್ ಶೆಡ್ಡಿಂಗ್ ಆಗ್ತಾ ಇರುತ್ತೆ. ಸೊ ಇದು ಇಲ್ಲ ಅಂತಂದರೆ ಫೀಮೇಲ್ಸಲ್ಲೇ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಆದ ನಂತರ ಅದು ದೇಹಕ್ಕೆ ಒಂದು ಸ್ಟ್ರೆಸ್ಫುಲ್ ಇವೆಂಟ್ ಥರ. ಸೊ ಪೋಸ್ಟ್ ಎನಿ ಸ್ಟ್ರೆಸ್ಫುಲ್ ಇವೆಂಟ್ ಟು ದ ಬಾಡಿ ಹೇರ್ ಶೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಹೇರಿಗೆ ಕಾಮನ್ ಆಗಿ ಯಾವ್ದಾದ್ರು 4 ನ್ಯೂಟ್ರಿಯೆಂಟ್ ಇಂಪಾರ್ಟೆಂಟ್ ಯಾವ್ದು ನೋಡ್ಕೊಬೇಕು ಸರ್ ಅಂತಂದರೆ, ಫಸ್ಟ್ ಥಿಂಗ್ ಇಸ್ ಐರನ್, ಸೆಕೆಂಡ್ ಥಿಂಗ್ ಇಸ್ ವಿಟಮಿನ್ B12, ಥರ್ಡ್ ಇಸ್ ವಿಟಮಿನ್ D, ಆ್ಯಂಡ್ ಫೋರ್ತ್ ಇಸ್ ಥೈರಾಯ್ಡ್. ಈ 3 ನ್ಯೂಟ್ರಿಯೆಂಟ್ ಪ್ಲಸ್ 1 ಹಾರ್ಮೋನು ಹೇರ್ ನ್ಯೂಟ್ರಿಷನ್ನಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ 4ರಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆಗಿತ್ತು ಅಂತ ಅಂದ್ರೂ ಹೇರ್ ಶೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಪೇಷಂಟ್ಸಲ್ಲೇ ಕಾಂಬಿನೇಷನ್ ಡಿಫಿಷಿಯನ್ಸಿನೂ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಡಿಫಿಷಿಯನ್ಸಿನ ಟ್ರೀಟ್ ಮಾಡ್ತಾ ಹೋದಂಗೆ ಹೇರ್ ಶೆಡ್ಡಿಂಗ್ ಬೆಟರ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಎಕ್ಸ್ಟರ್ನಲ್ ಕಾಸಸ್ ಅಂತ ಹೇಳ್ತೇವೆ. ಎಕ್ಸ್ಟರ್ನಲ್ ಕಾಸಸ್ ಅಂತ ಅಂದರೆ ಕೆಲವು ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗ ನ್ಯೂ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿರ್ಬೋದು, PGs ಅಲ್ಲೇ ಇರ್ತಾರೆ, ಸಿಕ್ಕಾಪಟ್ಟೆ ಹಾರ್ಡ್ ವಾಟರ್ ಬರ್ತಾ ಇರುತ್ತೆ. ಈಗ ಹಾರ್ಡ್ ವಾಟರೇ ಮೇನ್ ಸೋರ್ಸ್ ಆಗಿ ನಾವೇನೇ ಟ್ಯಾಬ್ಲೆಟ್ಸ್ ಆಗಲಿ ಸೀರಮ್ಸ್ ಆಗಲಿ ಏನೇ ಕೊಟ್ರು ಕೆಲವು ಟೈಮ್ ಪೇಷಂಟ್ ರಿಪೀಟೆಡ್ ಆಗಿ ಬರ್ತಾ ಇರ್ತಾರೆ, ಸರ್ ಏನು ತಗೊಂಡ್ರು ಕಡಿಮೆ ಆಗ್ತಿಲ್ಲ. ಇದೆಲ್ಲ ಎಕ್ಸ್ಟರ್ನಲ್ ಸೋರ್ಸಿಂದ ಆಗ್ತಾ ಇರೋದು. ಎಕ್ಸ್ಟರ್ನಲ್ ಸೋರ್ಸ್ ಅಂದರೆ ಹಾರ್ಡ್ ವಾಟರ್ ಕಾಮನ್ನು. ಕೂದಲಿಗೆ ಎಕ್ಸಸ್ ಹೀಟ್ ಮತ್ತು ಎಕ್ಸಸ್ ಕೋಲ್ಡ್ ಎರಡೂ ಆಗೋದಿಲ್ಲ. ಸೊ ಎಕ್ಸಸ್ ಹೀಟ್ ಲೈಕ್ ಮೇ ಬಿ ಫೀಮೇಲ್ಸ್ ಎಲ್ಲ ಹೇರ್ ಸ್ಟ್ರೈಟ್ನಿಂಗ್ ಇರ್ಬೋದು,
ಹಾಟ್ ಕೂಮಿಂಗ್ ಇರ್ಬೋದು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಲೈಕ್ ಹೇರ್ ಸ್ಟ್ರೈಟ್ನರ್ಸ್ ಆ ಥರದ್ದು ಏನಾದ್ರು ಡಿವೈಸಸ್ ಯೂಸ್ ಮಾಡೋದ್ರಿಂದನೂ ಕೂಡ ಹೇರ್ ಡ್ಯಾಮೇಜ್ ಆಗುತ್ತೆ. ಸೊ ಇದೆಲ್ಲ ಪರ್ಟಿಕ್ಯುಲರ್ ಕಾಸಸ್ನ ಏನು ನಾವು ಐಡೆಂಟಿಫೈ ಮಾಡ್ತಾ ಹೋಗಿ ಅದು ಇಂಡಿವಿಜುವಲ್ ಪೇಷಂಟಲ್ಲಿ ಏನು ಡಿಫಿಷಿಯನ್ಸಿ ಇರುತ್ತೋ ಅದನ್ನು ಟ್ರೀಟ್ ಮಾಡಿದಾಗ ಹೇರ್ ಫಾಲ್ ಅನ್ನೋ ಕಂಡೀಷನ್ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಈಗ ಹೇರ್ ಥಿನ್ನಿಂಗ್ ಅಂತ ಕೇಳಿದ್ರಿ. ಹೇರ್ ಥಿನ್ನಿಂಗ್ ಅಂದರೆ ಒಂದು ಪ್ಯಾಟರ್ನಲ್ಲೇ ಹೋಗ್ತಾ ಹೋಗುತ್ತೆ. ಅದನ್ನು ನಾವು ಬೇಸಿಕಲಿ ಪ್ಯಾಟರ್ನ್ಡ್ ಹೇರ್ ಲಾಸ್ ಅಂತ ಅಂತೇವೆ. ಸೊ ಅದರಲ್ಲಿ 2 ಥರ ಇದೆ. ಒಂದು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್, ಇನ್ನೊಂದು ಫೀಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಅಂತೇವೆ. ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಅಂದರೆ ಲೈಕ್ ಇದು ನಮ್ದು ಏನು ಹೇರ್ ಲೈನ್ ಅಂತ ಅಂತೇವೆ. ಸೊ ಈ ಹೇರ್ ಲೈನ್ ಹಿಂದೆ 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 ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನಿಷಿಯಲಿ ಈ ಸೈಡ್ಸ್, ಈ ಕಾರ್ನರ್ಸ್ ಏನಿರುತ್ತಲ್ವಾ, ಸೊ ಈ ಕಾರ್ನರ್ಸ್ ರೆಸಿಷನ್ ಅಂದರೆ ತೆಳುವ ಆಗ್ತಾ ಹೋಗುತ್ತೆ. ಸೊ ಹೇರ್ ಥಿನ್ನಿಂಗು ಹೇರ್ ಲಾಸಿಗೂ ಒಂದೇನು ಮೇಜರ್ ಡಿಫ್ರೆನ್ಸು ಸರ್ ಅಂತ ಅಂದರೆ, ಹೇರ್ ಲಾಸ್ ಅಲ್ಲೇ ನಿಮಗೆ ಕೂದಲು ಉದುರುತ್ತಾ ಇರೋದು ಎವ್ರಿ ದಿನ ಕಾಣ್ತಾ ಇರುತ್ತೆ. ಹೇರ್ ಥಿನ್ನಿಂಗ್ ಅಲ್ಲೇ ನಿಮಗೆ ಗೊತ್ತೇ ಆಗ್ತಾ ಇರೋಲ್ಲ, ಇವೆಂಚುಲಿ ಕೂದಲು ತೆಳುವಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದನ್ನ ಥಿನ್ನಿಂಗ್ ಒಂದು ಪ್ಯಾಟರ್ನಲ್ಲೇ ಇನಿಷಿಯಲಿ ಹೀಗೆ ಕಾರ್ನರ್ಸ್ ತೆಳುವಾಗ್ತಾ ಹೋಗುತ್ತೆ. ಸ್ಲೋ ಆಗಿ ತಿಕ್ಕಿರೋ ಕೂದಲು ತೆಳುವಾಗ್ತಾ ಅದು ಉದುರೋದು ಕೂಡ ಗೊತ್ತಾಗೋದಿಲ್ಲ. ಸೊ ಇದು ಮೇನ್ ರೀಸನ್ ಜೆನೆಟಿಕ್. ಸೊ ಇದು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಅಂತೇವೆ. ಫೀಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಇನ್ನೊಂದಿರುತ್ತೆ. ಸೊ ಅದನ್ನು ನಾವು ಹೇಗೆ ಡಿಟೆಕ್ಟ್ ಮಾಡ್ತೀವಿ ಅಂದರೆ ಮೇಯ್ನಾಗಿ ಬೈತಲೆ ತಗೊಬೇಕು. ಸೊ ಬೈತಲೆ ತಗೊಂಡಾಗ ಮೇಯ್ನಾಗಿ ಸೆಂಟರ್ ಪೋರ್ಷನಲ್ಲೇ ಮಾತ್ರ ಹೇರ್ ತೆಳುವಾಗಿ ಡೆನ್ಸಿಟಿ ಕಡಿಮೆ ಆಗಿದೆ ಅಂದರೆ ಅದನ್ನು ಫೀಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಅಂತವೆ. ಸೊ ಇದೆರಡು ಹಾರ್ಮೋನ್ ಡಿಪೆಂಡೆಂಟ್ ಪ್ಲಸ್ ಜೆನೆಟಿಕ್. ಪೇರೆಂಟ್ಸಲ್ಲೇ ಯಾರಿಗಾದರೂ ಬೊಕ್ಕತಲೆ ಇಶ್ಯೂ ಇತ್ತು ಅಂತ ಅಂದರೆ ಅಂಥವರಲ್ಲೇ ಸಬ್ಸಿಕ್ವೆಂಟ್ ಜನರೇಷನಲ್ಲೇ 10 ರಿಂದ 15 ವರ್ಷ ಮುಂಚಿತವಾಗಿಯೇ ಈ ಥರ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಇತ್ತೀಚಿನ ದಿನಗಳಲ್ಲಿ ಡಾರ್ಕ್ ಸರ್ಕಲ್ಸ್ ಎಲ್ಲರಿಗೂ ಆಗ್ತಾ ಇದೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಮೇಲ್ ಫಿಮೇಲ್ ಅನ್ನಂಗೆ ಎಲ್ಲರಿಗೂ ಆಗ್ತಾ ಇದೆ. ಮುಂಚೆ ಡಾರ್ಕ್ ಸರ್ಕಲ್ಸ್ ಅಂದ್ರೆ ಬರೀ ಹೆಣ್ಮಕ್ಳಿಗೆ ಆಗುತ್ತೆ ಅಷ್ಟೇ ಅನ್ನೋ ಕಾನ್ಸೆಪ್ಟ್ ಇತ್ತು, ಬಟ್ ಇವಾಗ ಎಲ್ರಿಗೂ ಆಗ್ತಾ ಇದೆ. ಇದು ಲ್ಯಾಕ್ ಆಫ್ ಸ್ಲೀಪ್ ಇಂದ ಅಷ್ಟೇ ಆಗುತ್ತಾ ಅಥವಾ ಇದಕ್ಕೆ ಬೇರೆ ಕಾರಣಗಳೇನು? ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಲಿ ಡಾರ್ಕ್ ಸರ್ಕಲ್ಸ್ ಏನ್ ಮಾಡಬಹುದು? ಈ ಡಾರ್ಕ್ ಸರ್ಕಲ್ಸ್ ಔಟ್ ಆಫ್ ಆಲ್ ಕಂಡೀಷನ್ ಒನ್ ಆಫ್ ದ ಡಿಫಿಕಲ್ಟ್ ಟು ಟ್ರೀಟ್ ಕಂಡೀಷನ್ ಅಂತ ಹೇಳಿದ್ರೆ ಅದು ಡಾರ್ಕ್ ಸರ್ಕಲ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಸರ್ ಅದು ಡಿಫಿಕಲ್ಟ್ ಟು ಟ್ರೀಟ್ ಅಂತ ಅಂದರೆ ಅದಕ್ಕೆ ಏನು ರೀಸನ್ಸ್ ಇದೆ ಅದು ತುಂಬ ಕಾಂಪ್ಲೆಕ್ಸ್. ಮೋಸ್ಟ್ ಕಾಮನ್ ಏನಂತ ಹೇಳ್ಬೋದು ಅಂತ ಅಂದರೆ ಫಸ್ಟ್ ಥಿಂಗ್ ಇಸ್ ಡ್ಯೂ ಟು ಲ್ಯಾಕ್ ಆಫ್ ಸ್ಲೀಪ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಲ್ಯಾಕ್ ಆಫ್ ಹೈಡ್ರೇಷನ್. ಸೊ ಪ್ರಾಪರ್ ಹೈಡ್ರೇಷನ್ ಇಲ್ಲ ಅಂತ ಅಂದ್ರೂ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ಡಾರ್ಕ್ ಸರ್ಕಲ್ಸ್ ಈಸ್ ಈಕ್ವಲೆಂಟ್ ಟು ಏನಂತೀವಿ, ಇಟ್ಸ್ ಅ ಸೈನ್ ಆಫ್ ಟಯರ್ಡ್ ಫೇಸ್ ಅಂತ ಅಂತೀವಿ. ಸೊ ಥರ್ಡ್ ರೀಸನ್ಸ್ ಏನು ಹೇಳ್ಬೋದು ಅಂತ ಅಂದರೆ ಆ ಜಾಗದಲ್ಲೇ ಎಕ್ಸಸ್ ಸ್ಕ್ರೀನ್ ಟೈಮ್ ಯೂಸ್ ಮಾಡೋದ್ರಿಂದ, ನೈಟ್ ಅವರ್ಸಲ್ಲೇ ಜಾಸ್ತಿ ಸ್ಕ್ರೀನ್ ಟೈಮ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ಇದರಲ್ಲಿ 2 ಪಾರ್ಟ್ ಇದೆ, ಒಂದು ಪಿಗ್ಮೆಂಟೇಷನ್ ಪಾರ್ಟ್, ಇನ್ನೊಂದು ವ್ಯಾಸ್ಕ್ಯುಲರ್ ಪಾರ್ಟ್ ಅಂತ ಅಂತೇವೆ. ಸೊ ಪಿಗ್ಮೆಂಟೇಷನ್ ಪಾರ್ಟ್ ಅಂದರೆ ಆ ಜಾಗದಲ್ಲೇ ಲಾಂಗ್ ರಿಪೀಟೆಡ್ ಆಗಿ ಅನ್ಟ್ರೀಟೆಡ್ ಇತ್ತು ಅಂತ ಅಂದ್ರೆ ಅದು ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅದರ್ ಜೆನೆಟಿಕ್ ಇಶ್ಯೂನು ಇರುತ್ತೆ. ಅದನ್ನು ಪಿಗ್ಮೆಂಟ್ರಿ ಡಿಮಾರ್ಕೇಶನ್ ಲೈನ್ಸ್ ಅಂತಾನೆ ಮಚ್ಚೆ ಥರನೇ ಆಗ್ಬಿಟ್ಟಿರುತ್ತೆ. ಅದು ಪೇಷಂಟು ಡಾರ್ಕ್ ಸರ್ಕಲ್ ಅಂತ ಅನ್ಕೊಂತಿರ್ತಾರೆ, ಬಟ್ ಕೆಲವರಿಗೆ ಅದು ಮಚ್ಚೆ ಥರನೇ ಆಗೋಗ್ಬಿಟ್ಟಿರುತ್ತೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಬಂದರೆ ಫಸ್ಟ್ ಥಿಂಗ್ ಇಸ್ ಪ್ರಾಪರ್ ಹೈಡ್ರೇಷನ್. ಸೊ ಪ್ರಾಪರ್ ಹೈಡ್ರೇಷನ್ ಇರಬೇಕು, ಪ್ರಾಪರ್ ಮಾಯಿಶ್ಚರೈಸೇಷನ್ ಇರಬೇಕು. ಸೊ ರುಟೀನಾಗಿ ಏನು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀರಾ, ಅಪ್ಲೈ ಮಾಡಿದ ನಂತರ ಕಣ್ಣು ಕೆಳಗೆ ಭಾಗದಲ್ಲೇ ಸ್ಲೈಟಾಗಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಆ ಜಾಗದಲ್ಲೇ ವಾಟರ್ ರಿಟೆನ್ಷನ್ ಸ್ವಲ್ಪ ಬೆಟರ್ ಆಗುತ್ತೆ. ಇದ್ರ ಜೊತೆಗೆ ಟ್ರೀಟ್ಮೆಂಟ್ ಆಪ್ಷನ್ನಲ್ಲೇ ಕೆಮಿಕಲ್ ಪೀಲ್ ಆಪ್ಷನ್ಸ್ ಇದೆ. ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ ರಿಲೇಟೆಡ್ ಏನಾದ್ರು ಡಾರ್ಕ್ ಸರ್ಕಲ್ಸ್ ಇತ್ತು ಅಂದರೆ ಕೆಮಿಕಲ್ ಪೀಲಿಂದ ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಲೇಸರ್ ಆಪ್ಷನ್ ಇದೆ. ಅದ್ರ ಜೊತೆಗೆ ಮೇನ್ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಅಂದರೆ ಇಂಜೆಕ್ಟಬಲ್ಸಲ್ಲೇ 2 ಆಪ್ಷನ್ ಇದೆ. ಒಂದು PDRN ಅಂತ ಮಾಲಿಕ್ಯೂಲ್, PDRN ಅಂದರೆ ಪಾಲಿಡಿಯಾಕ್ಸಿ ರೈಬೋನ್ಯೂಕ್ಲಿಯೋಟೈಡ್ ಅಂತ. ಸೊ ಅದ್ರ ಇಂಜೆಕ್ಷನ್ ಆಪ್ಷನ್ ಇದೆ. ಅಂದರೆ ಬೇಸಿಕಲಿ ಆ ಜಾಗ ತಗ್ಗಾಗೋಗಿರುತ್ತೆ, ನಾವು ಇಂಜೆಕ್ಟ್ ಮಾಡೋದ್ರಿಂದ ಆ ಜಾಗ ಸ್ವಲ್ಪ ಲಿಫ್ಟ್ ಆಗುತ್ತೆ. ಸೊ ಲಿಫ್ಟ್ ಆದಾಗ ಸ್ವಲ್ಪ ಡಾರ್ಕ್ ಸರ್ಕಲ್ ಅಪಿಯರೆನ್ಸ್ ಹೊರಗಡೆಯಿಂದ ಎದುರಿಗೆ ನೋಡಿದಾಗ ಏನು ಅಪಿಯರೆನ್ಸ್ ಇರುತ್ತೆ ಅದು ಸ್ವಲ್ಪ ಬೆಟರ್ ಆಗ್ಲಿಕ್ಕೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಆಪ್ಷನ್ ಇಸ್ ಫಿಲ್ಲರ್ಸ್ ಅಂದರೆ ಹೈಲುರಾನಿಕ್ ಆಸಿಡ್ ಬೇಸ್ಡ್ ಮಾಲಿಕ್ಯೂಲ್ ಇರುತ್ತೆ. ಸೊ ಅಂಡರ್ ಐ ಭಾಗದಲ್ಲೇ ಇಂಜೆಕ್ಟ್ ಮಾಡ್ತೇವೆ. ಸೊ ಇಂಜೆಕ್ಟ್ ಮಾಡಿದಾಗ ಅದು ಏನು ಹಾಲೋನೆಸ್ ಹೀಗೆ ಡಿಪ್ರೆಷನ್ ಇರುತ್ತೋ ಅದು ಸ್ಲೈಟ್ ಆಗಿ ಲಿಫ್ಟ್ ಥರ ಆಗುತ್ತೆ. ಓಕೆ ಸರ್. ಇಷ್ಟೊಂದು ಜನಕ್ಕೆ ಡ್ರೈ ಸ್ಕಾಲ್ಪ್ ಇರುತ್ತೆ ಸರ್, ಅದನ್ನ ಡ್ಯಾಂಡ್ರಫ್ ಜೊತೆಗೆ ಕನ್ಫ್ಯೂಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡಿರೋದಿಲ್ಲ, ಆ ಕಡೆ ಗಮನನೂ ಕೊಟ್ಟಿರೋದಿಲ್ಲ. ಈ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೇ 2 ಕಂಡೀಷನ್ ಬರುತ್ತೆ. ಒಂದು ಡ್ರೈ ಸ್ಕಿನ್ ಆರ್ ಡ್ರೈ ಸ್ಕ್ಯಾಲ್ಪ್ ಅಂತ ಅಂತವೆ. ಸೆಕೆಂಡ್ ಥಿಂಗ್ ಇಸ್ ಆಯಿಲಿ ಸ್ಕ್ಯಾಲ್ಪ್ ಆರ್ ಡ್ಯಾಂಡ್ರಫ್ ಅಂತವೆ. ಡ್ಯಾಂಡ್ರಫ್ ಅಂತ ಅಂದರೆ ಇಟ್ಸ್ ಅ ಇಂಡಿಕೇಶನ್ ಆಫ್ ಆಯಿಲಿ ಸ್ಕ್ಯಾಲ್ಪ್. ಸ್ಕ್ಯಾಲ್ಪಲ್ಲೇ ಜಿಡಿನಂಶ
ಆಗ್ತಾ ಹೋಗ್ದಂಗೆ ಸೊ ಅದು ಡ್ಯಾಂಡ್ರಫ್ ರೂಪದಲ್ಲೇ ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಮೆಡಿಕಲ್ ಟರ್ಮ್ ನಾವೇನು ಹೇಳ್ತೇವೆ ಸೆಬೋರಿಕ್ ಡರ್ಮಟೈಟಿಸ್ ಅಂತ ಅಂತೇವೆ. ಸೊ ಇದು ಆಯಿಲಿ ಸ್ಕಿನ್ ಆರ್ ಆಯಿಲಿ ಸ್ಕ್ಯಾಲ್ಪ್ ಯಾರೆಲ್ಲ ಇರುತ್ತೋ ಅವರಲ್ಲೇ ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ. ಇದು ಒನ್ ಟೈಮ್ ಥಿಂಗ್ ಅಲ್ಲ, ಇವತ್ತಿರುತ್ತೆ ನಾಳೆ ಹೋಗುತ್ತೆ ಆ ಥರ ಅಲ್ಲ. ಸಾಮಾನ್ಯವಾಗಿ ಹಾರ್ಮೋನ್ ಫ್ಲಕ್ಚುಯೇಷನ್ ಮ್ಯಾಕ್ಸಿಮಮ್ ಎಲ್ಲಿರುತ್ತೋ ಟೀನೇಜ್ ಗ್ರೂಪಲ್ಲೇ ಡ್ಯಾಂಡ್ರಫ್ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ. ಸೊ ಡ್ಯಾಂಡ್ರಫ್ ಕಾಣಿಸ್ಕೊಂತು ಅಂದ ತಕ್ಷಣ ಫಸ್ಟ್ ಥಿಂಗ್ ಮನೇಲಿ ಏನು ಮಾಡ್ತಾರೆ, ಲೈಕ್ ಕೂದಲು ನೆತ್ತಿ ಒಣ ಆಗ್ಬಿಟ್ಟಿದೆ, ಸೊ ಎಣ್ಣೆ ಫಸ್ಟ್ ಹಚ್ಬೇಕು ಅಂತ ಅಂತಾರೆ. ಸೊ ಎಣ್ಣೆ ಹಚ್ಚಿದ ತಕ್ಷಣ ನೋಡು ಎಷ್ಟು ಚೆನ್ನಾಗಿ ಹೀರ್ಕೊಂತ ಇದೆ ಅಂತ ಕಾಮನ್ ಆಗಿ ಪೇಷಂಟ್ಸ್ ಹೇಳ್ತಾರೆ. ಸೊ ಇದು ನಮಗೂ ಮಾಡಿರ್ತಾರೆ, ಈಗ ನನಗೂ ಪರ್ಸ್ನಲಿ ಮಾಡಿದ್ದಾರೆ. ಸೊ ಬಟ್ ಅದು ರಾಂಗ್ ಕಾನ್ಸೆಪ್ಟ್. ಸೊ ಏನಂದ್ರೆ ಡ್ಯಾಂಡ್ರಫ್ ಅಂದ್ರೆ ಸ್ಕ್ಯಾಲ್ಪಲ್ಲೇ ಜಿಡಿನಂಶ ಜಾಸ್ತಿ ಆಗಿ ಮೆಲಸೈಸಿಯಾ ಅಂತ ಒಂದು ಫಂಗಸ್ ಇದೆ. ಸೊ ಆ ಫಂಗಸ್ ಗ್ರೋತ್ ಎಕ್ಸಸ್ ಆಗಿಬಿಟ್ಟು ನಮಗೆ ಅದು ಚಕ್ಕೆ ರೂಪದಲ್ಲೇ ಹೊರಗಡೆ ಬರ್ತಾ ಇರುತ್ತೆ. ಸೊ ಆಲ್ರೆಡಿ ನೆತ್ತಿಲಿ ಜಿಡ್ಡಿನಂಶ ಜಾಸ್ತಿ ಆಗಿರೋ ಕಂಡೀಷನಿಗೆ ನಾವು ಮತ್ತೆ ಆಯಿಲ್ ಹಾಕಿದ್ರೆ ಸೊ ಅದು ಆಯಿಲ್ ಫಂಗಸ್ ಕನ್ಸಂಪ್ಷನ್ ಮಾಡುತ್ತೆ. ಸೊ ಆ ಫಂಗಸ್ ಕನ್ಸಂಪ್ಷನ್ ಮಾಡಿಬಿಟ್ಟು ಇನ್ನೂ ಫರ್ದರ್ ಗ್ರೋತ್ ಜಾಸ್ತಿ ಆಗುತ್ತೆ. ಹಚ್ಚಿದಾಗ ಮಾತ್ರ ಸ್ವಲ್ಪ ಬೆಟರ್ಮೆಂಟ್ ಕಾಣಿಸುತ್ತೆ, ಬಟ್ ಆಯಿಲ್ ಅಪ್ಲಿಕೇಶನ್ ಇಂದ ಇನ್ನೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ಡ್ಯಾಂಡ್ರಫಿಗೆ ಮೇನ್ ಥಿಂಗ್ ಅವ್ರ ಆಯಿಲಿ ಸ್ಕ್ಯಾಲ್ಪ್ ಈ ಥರ ಏನಿರುತ್ತೆ, ಫಸ್ಟ್ ಮೇನ್ ಟ್ರೀಟ್ಮೆಂಟ್ ಈಸ್ ಎವ್ರಿಡೇ ಹೆಡ್ ವಾಶ್ ಮೇಲ್ ಪೇಷಂಟ್ಸಲ್ಲಿ. ಫೀಮೇಲ್ ಪೇಷಂಟ್ಸಿಗೆ ಎವ್ರಿಡೇ ಹೆಡ್ ವಾಶ್ ಮಾಡಿಸ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ಕನಿಷ್ಠ ತುಂಬ ಆಯಿಲಿನೆಸ್ ಜಾಸ್ತಿ ಇತ್ತು ಅಂದರೆ ಕನಿಷ್ಠ ಆಲ್ಟರ್ನೇಟ್ ಡೇ ಹೆಡ್ ವಾಶ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಸೆಬೋರಿಕ್ ಡರ್ಮಟೈಟಿಸ್ ಆರ್ ಡ್ಯಾಂಡ್ರಫ್ ಅನ್ನೋದೇನು ಕಂಡೀಷನ್ ಇರುತ್ತೆ, ವಿಂಟರ್ ಮಂತ್ಸಲ್ಲ, ಈ ಚಳಿಗಾಲದ ಮಂತ್ಸ್ ಏನಿರುತ್ತೆ ಆ ಟೈಮಲ್ಲಿ ಆಯಿಲ್ ಸೆಕ್ರೇಷನ್ ಸ್ವಲ್ಪ ದೇಹದಲ್ಲಿ ಜಾಸ್ತಿ ಆಗಿಬಿಟ್ಟು ವಿಂಟರಲ್ಲೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲೇ ಫ್ರೀಕ್ವೆಂಟ್ ವಾಷಿಂಗ್ ಪ್ಲಸ್ ಮೆಡಿಕೇಟೆಡ್ ಶ್ಯಾಂಪೂಸ್, ಅದಕ್ಕೆ ಮೆಡಿಕೇಟೆಡ್ ಶ್ಯಾಂಪೂಸ್ ಬರುತ್ತೆ, ಆ ಶ್ಯಾಂಪೂಸ್ ಯೂಸ್ ಮಾಡಬೇಕಾಗಿ ಬರುತ್ತೆ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಎನಿ ಟೈಮ್ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಟ್ರೆಸ್ ರಿಲೇಟೆಡ್ ಕೂಡ ಅದು ಟ್ರಿಗರ್ ಆಗುತ್ತೆ. ಸೊ ಆ ಟೈಮಲ್ಲೂ ಕೂಡ ಫ್ರೀಕ್ವೆಂಟ್ ವಾಷಿಂಗ್ ಆರ್ ಎಷ್ಟು ವಾಶ್ ಮಾಡಿದ್ರು ಇನ್ನೂ ಬೆಟರ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗಿ ಬರುತ್ತೆ. ಇದೆಲ್ಲ ಹೇಳಿದ್ದು ನಾನು ಸೆಬೋರಿಕ್ ಡರ್ಮಟೈಟಿಸ್ ಆರ್ ಡ್ಯಾಂಡ್ರಫ್ ಅಂತ ಏನಂತೀವಿ. ಕೆಲವು ಟೈಮ್ ಇದನ್ನು ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ, ಈ ಥರ ಮೆಡಿಕೇಟೆಡ್ ಶ್ಯಾಂಪೂ ಯೂಸ್ ಮಾಡಿರ್ತಾರೆ, ಎಲ್ಲ ಏನೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಎಲ್ಲ ಫಾಲೋ ಮಾಡಿರ್ತಾರೆ, ಬಟ್ ಸ್ಟಿಲ್ ಸ್ಕ್ಯಾಲ್ಪ್ ಡ್ರೈ ಆಗಿ ಹೊಟ್ಟೊಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡ್ರೈ ಸ್ಕ್ಯಾಲ್ಪ್ ಅಂತ ಅಂದರೆ ಸ್ಕ್ಯಾಲ್ಪಲ್ಲೇ ಒನ್ ಮೋರ್ ಎಂಟಿಟಿ ಆಗುತ್ತೆ, ಅದನ್ನು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಅಂತೇವೆ. ಮೋಸ್ಟ್ ಆಫ್ ದ ಟೈಮ್ ಆ ಥರ ಡ್ರೈನೆಸ್ ಬಿಕಾಸ್ ಆಫ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರುತ್ತೆ. ಸೊ ಆ ಥರ ಇಶ್ಯೂ ಆಗ್ತಾ ಇದೆ, ರಿಪೀಟೆಡಾಗಿ ವಾಶ್ ಮಾಡಿದ ನಂತರ ನಿನ್ನ ಚಕ್ಕೆ ಉಳಿತಾ ಇದೆ ಅಂದರೆ ಡರ್ಮೆಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗಿ ಬರುತ್ತೆ. ರೆಸ್ಟ್ ಆಫ್ ದ ಪ್ಲೇಸಸಲ್ಲಿ ಎಲ್ಲಿಯಾದರೂ ಸೋರಿಯಾಸಿಸ್ ಇದೆಯಾ ಆರ್ ಡ್ರೈ ಸ್ಕಿನ್ ಇದೆಯಾ ಅಂತ ಎವ್ಯಾಲ್ಯುವೇಟ್ ಮಾಡಿ ಅದ್ರ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ತಗೊಬೇಕಾಗಿ ಬರುತ್ತೆ. ಕೆಲವೊಂದ್ ಕಡೆ ಕೇಳಿರೋದಿದೆ ಸರ್, ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ನಾನು ಆಯಿಲ್ ಅಪ್ಲೈ ಮಾಡ್ತಿಲ್ಲ ಅಂತ. ಹಿಂದಿನ ಕಾಲದಲ್ಲೆಲ್ಲ ಕೂದಲು ಉದುರ್ತಾ ಇದೆ ಅಥವಾ ಹೇರ್ ಹೆಲ್ತ್ ಅಂತ ಬಂದಾಗ ಚೆನ್ನಾಗಿ ಎಣ್ಣೆ ಹಚ್ಚ್ರಿ ಕೂದಲು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಇಷ್ಟೊಂದ್ ಹತ್ರ ಕೇಳಿರೋದ್ರಲ್ಲಿ ಡಾಕ್ಟರ್ ಹೇಳಿದ್ದಾರೆ ನಾನು ಆಯಿಲ್ ಹಚ್ತಿಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಆಯಿಲ್ ಅಪ್ಲಿಕೇಶನ್ ತಪ್ಪಲ್ಲ ಫಸ್ಟ್ ಥಿಂಗ್. ಎಲ್ಲರ ಸ್ಕ್ಯಾಲ್ಪು ಒಂದೇ ಥರ ಇರೋದಿಲ್ಲ. ಈಗ ಅದನ್ನ ಹೇಗೆ ಡಿಟೆಕ್ಟ್ ಮಾಡೋದು ಸರ್ ಅಂತ ಅಂದರೆ, ನಾವು ಒಂದ್ಸಲ ಹೆಡ್ ವಾಶ್ ಮಾಡಿದ ನಂತರ ಒನ್ ಡೇ ಆದ ನಂತರನೇ ನಮ್ಮ ತಲೆಯಲ್ಲೇ ಆಯಿಲಿನೆಸ್ ಅನಿಸ್ತಾ ಇದೆ ಅಂತಂದರೆ ಅವ್ರದ್ದು ಆಯಿಲಿ ಸ್ಕ್ಯಾಲ್ಪು. ಈಗ ಒಂದ್ಸಲ ತಲೆ ವಾಶ್ ಮಾಡಿದ ನಂತರ 2-3 ದಿನ ಆದಮೇಲೆ ಸ್ಲೈಟಾಗಿ ಆಯಿಲ್ ಪ್ರೊಡಕ್ಷನ್ ಆಗ್ತಿದೆ, ಇಲ್ಲ 1 ವೀಕ್ ಆದ ನಂತರ ಸ್ಲೈಟಾಗಿ ಆಯಿಲ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದರೆ ಅವ್ರದ್ದು ಆಲ್ಮೋಸ್ಟ್ ಡ್ರೈ ಟು ನಾರ್ಮಲ್ ಸ್ಕ್ಯಾಲ್ಪ್ ಇರುತ್ತೆ ಅಂತ. ಆಯಿಲ್ ಹಚ್ಚೋದು ತಪ್ಪಲ್ಲ. ಈಗ ಆಯಿಲಿ ಸ್ಕಿನ್ ಯಾರ್ದು ಸಬ್ ಟೈಪ್ ಇರುತ್ತೋ, ಆಯಿಲಿ ಸ್ಕ್ಯಾಲ್ಪ್ ಯಾರ್ದು ಇರುತ್ತೋ ಅವರು ಆಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ಅದರ ಪ್ರಮಾಣ, ಆ ಡಿಸೀಸ್ನ ಪ್ರಮಾಣ ಇನ್ನೂ ಹೆಚ್ಚಿಗೆ ಆಗುತ್ತೆ. ಆ್ಯಂಡ್ ಆ ಪೇಷಂಟ್ ಆಯಿಲ್ ಹಚ್ಚಲೇಬಾರ್ದ ಸರ್ ಹಾಗಾದರೆ ಲೈಫ್ ಲಾಂಗ್? ಹಚ್ಬೋದು. ಸೊ ಫ್ರೀಕ್ವೆನ್ಸಿ ಕಡಿಮೆ ಮಾಡ್ತಾ ಹೋಗಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಫೀಮೇಲ್ ಪೇಷಂಟ್, ಯೂಶಲ್ ಅಪ್ಲಿಕೇಶನ್ ಹೇಗಿರುತ್ತೆ, ಲೈಕ್ ರಾತ್ರಿ ಹಚ್ಚಿ ನೆಕ್ಸ್ಟ್ ದಿನ ಹೆಡ್ ವಾಶ್ ಮಾಡೋದು, ಇಲ್ಲ 2-3 ದಿನ ಹಿಂದೆ ಹಚ್ಬಿಟ್ಟು ನೆಕ್ಸ್ಟ್ ಹೆಡ್ ವಾಶ್ ಮಾಡೋದು. ಸೊ ಈ ಥರ ಪ್ರಾಕ್ಟೀಸಸ್ ಬದಲು ಯೂಶಲಿ ನಾವೇನು ಅಂಥ ಪೇಷಂಟೆಲ್ಲ ಅಡ್ವೈಸ್ ಮಾಡ್ತೀವಿ ಅಂತ ಅಂದರೆ, ಆಯಿಲ್ ಅಪ್ಲಿಕೇಶನ್ ಮೇಯ್ನಾಗಿ ಬೇಕಾಗಿರೋದು ಕೂದಲಿಗೆ. ಸೊ ಡ್ಯಾಂಡ್ರಫ್ ಆರ್ ಆಯಿಲಿ ಸ್ಕ್ಯಾಲ್ಪ್ ಅಂತ ಇಶ್ಯೂ ಇರೋದು ನೆತ್ತಿಲಿ. ಸೊ ನೆತ್ತಿಗೆ ಲಿಮಿಟೆಡ್ ಆಯಿಲ್ ಅಪ್ಲಿಕೇಶನ್ ಮಾಡಿ, ಮೇಯ್ನಾಗಿ ಕೂದಲಿಗೆ ಅಪ್ಲೈ ಮಾಡಿ, ಓವರ್ ನೈಟ್ ಬಿಡಬೇಡಿ. ತಲೆ ಸ್ನಾನಕ್ಕಿಂತ 1 hour ಆರ್ 1.5 hour ಮುಂಚಿತವಾಗಿ ಲೈಟಾಗಿ ಅಪ್ಲೈ ಮಾಡಿಬಿಟ್ಟು ಇಮಿಡಿಯೇಟ್ ವಾಶ್ ಮಾಡಿ. ಈ ಥರ ನೀವು ಆಯಿಲ್ ಅಪ್ಲೈ ಮಾಡಿದಾಗೂ ಇರುತ್ತೆ, ಅದರಿಂದ ನಿಮಗೇನು ಇಶ್ಯೂ ಆಗದೇನೂ ಇರುತ್ತೆ. ಆಯಿಲ್ ಹಚ್ಚಲೇಬಾರ್ದು, ಟೋಟಲಿ ಸ್ಟಾಪ್ ಮಾಡಬೇಕು ಅಂತ ಏನು ರೂಲ್ ಥರ ಏನಿಲ್ಲ. ಓನ್ಲಿ ಥಿಂಗ್ ಇಸ್ ಅಪ್ಲಿಕೇಶನ್ನ ಲಿಮಿಟ್ ಮಾಡ್ತಾ ಹೋಗಬೇಕು ಅಷ್ಟೇ. ವಿಟಿಲಿಗೋ ಒಂದು ಸ್ಕಿನ್ ಇಶ್ಯೂಸ್ ಸರ್, ನಿಮ್ಮ ಟ್ರೀಟ್ಮೆಂಟ್ಗಳಲ್ಲಿ ವಿಟಿಲಿಗೋಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ವಿಟಿಲಿಗೋ ಅಂತ ಅಂದರೆ
ಒಂದು ಜನರೇಷನ್ ಪಾಸ್ಟ್ ಒಂದು ಏರಾದಲ್ಲಿ ಏನು ಅಂದ್ರೆ ಓಕೆ ಇವ್ರನ್ನ ಮುಟ್ಸ್ಬಾರ್ದು ಆರ್ ಇವ್ರು ಟಚ್ ಮಾಡಿದ್ರೆ ನಮಗೂ ವಿಟಿಲಿಗೋ ಬರುತ್ತೆ, ತೊನ್ನಿರೋ ಪೇಷಂಟ್ನ ಮುಟ್ಲೂಬಾರ್ದು ಅನ್ನೋ ಈ ಥರ ಎಲ್ಲ ಸ್ಟಿಗ್ಮಾ ಇತ್ತು. ಅದು ರಾಂಗ್. ವಿಟಿಲಿಗೋ ಇರೋ ಪೇಷಂಟನ್ನ ಟಚ್ ಮಾಡಿದ್ರು ಅದೇನು ವಿಟಿಲಿಗೋ ಸ್ಪ್ರೆಡ್ ಆಗೋಲ್ಲ. ಬಿಕಾಸ್ ವಿಟಿಲಿಗೋ ಅನ್ನೋದು ಒಂದು ಆಟೋ ಇಮ್ಯೂನ್ ಸಮಸ್ಯೆ. ನಮ್ಮ ದೇಹದಲ್ಲಿ ಏನು ರೋಗ ನಿರೋಧಕ ಶಕ್ತಿಗಳು ಅವ್ರ ಆ್ಯಂಟಿಬಾಡೀಸ್ ಅಂತ ಏನಂತವೆ, ಯಾವ್ದಾದ್ರು ಇನ್ಫೆಕ್ಷನ್ ಆದರೆ ಅಷ್ಟೇ ಅದು ಬರಬೇಕು, ಆರ್ ಎನಿ ಅಲರ್ಜಿ ಆದರೆ ಅಷ್ಟೇ ಅದು ಬರಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂತ ಅಂದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗಳು ತನ್ನಷ್ಟಕ್ಕೆ ತಾನೇ ಜಾಸ್ತಿ ಆಗಿಬಿಟ್ಟು ನಮ್ಮ ದೇಹದ ಯಾವುದಾದ್ರೂ ಒಂದು ಭಾಗದ ಸೆಲ್ಸ್ಗಳಿಗೆ ಹೋಗಿ ಡ್ಯಾಮೇಜ್ ಮಾಡೋದನ್ನ ಆಟೋ ಇಮ್ಯೂನ್ ಸಮಸ್ಯೆ ಅಂತ ಅಂತವೆ. ಅಂದರೆ ಇಮ್ಯುನಿಟಿ ಹೆಚ್ಚಾಗೋದ್ರಿಂದ ಆಗೋ ಸಮಸ್ಯೆ. ಸೊ ಇದರಲ್ಲಿ ಬೇಸಿಕಲಿ ವಿಟಿಲಿಗೋದಲ್ಲಿ ಏನಾಗುತ್ತೆ ಅಂದರೆ ಮೆಲನೋಸೈಟ್ ಅಂತ ಒಂದು ಸೆಲ್ ಇರುತ್ತೆ. ಸೊ ಆ ಸೆಲ್ಲು ನಮ್ಮ ದೇಹದ ಸ್ಕಿನ್ನಿಗೆ ಕಲರ್ ಕೊಡೋ ಸೆಲ್. ಅದು ಕಲರ್ ಟೋನ್ ಯಾವ್ದಾದ್ರು ಆಗಿರ್ಬೋದು, ಬಟ್ ಕಲರ್ ಕೊಡೋ ಸೆಲ್. ಈ ಇಶ್ಯೂ ಇಂದ ಏನು ಆಟೋ ಆ್ಯಂಟಿಬಾಡೀಸ್ ಅಂತ ಏನಂತೇವೆ, ರೋಗ ನಿರೋಧಕ ಶಕ್ತಿಗಳು, ಅದು ಹೆಚ್ಚಾಗಿರೋ ರೋಗ ನಿರೋಧಕ ಶಕ್ತಿಗಳು ಆ ಸೆಲ್ನ ಹೋಗಿ ನಾಶಪಡಿಸ್ತಾ ಇರುತ್ತೆ. ಸೊ ಆ ನಾಶಪಡಿಸಿರೋ ಜಾಗದಲ್ಲೇ ಏನು ಕಲರ್ ಬರಬೇಕಾಗಿರುತ್ತೋ ಅದು ಬರ್ತಾ ಇರೋಲ್ಲ. ಸೊ ಪ್ರೀವಿಯಸ್ ಎರಾ ತನಕ ಇದ್ರದ್ದು ಟ್ರೀಟ್ಮೆಂಟ್ ಆಪ್ಷನ್ ಲಿಮಿಟೆಡ್ ಇತ್ತು. ಸೊ ಲಿಮಿಟೆಡ್ ಇನ್ ದ ಸೆನ್ಸ್ ಕೆಲವು ಕ್ರೀಮ್ಸ್ ಆಪ್ಷನ್ಸ್ ಇರ್ತಿತ್ತು. ಅದರ ನೆಕ್ಸ್ಟ್ ಫೋಟೋಥೆರಪಿ ಅಂದರೆ ಲೈಟಿಂಗ್ ಥೆರಪಿ ಆಪ್ಷನ್ ಇರ್ತಾ ಇತ್ತು. ಈಗ ಅದರಿಂದ ಇನ್ನು ಫರ್ದರ್ ಇಮ್ಯುನೋಮಾಡ್ಯುಲೇಟರ್ಸ್ ಅಂತ ಬಂದಿದೆ. ಇಮ್ಯುನೋಮಾಡ್ಯುಲೇಟರ್ ಟ್ಯಾಬ್ಲೆಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅದ್ರ ನೆಕ್ಸ್ಟ್ ಫೇಸ್ ಏನಂತ ಅಂತವೆ, ಇದನ್ನು ವಿಟಿಲಿಗೋ ಸರ್ಜರಿ ಅಂತ ಕೂಡ ಆಪ್ಷನ್ ಇದೆ. ಅಂದರೆ ಬೇರೆ ಭಾಗದಲ್ಲೇ ಸ್ಕಿನ್ನನ್ನು ತೆಗೆದುಬಿಟ್ಟು ಆ ಜಾಗಕ್ಕೆ ಗ್ರಾಫ್ಟ್ ಮಾಡೋದು ವಿಟಿಲಿಗೋ ಸರ್ಜರಿ ಅಂತ. ಅದರಲ್ಲೇ ಬೇರೆ ಬೇರೆ ಟೈಪ್ಸ್ ಇದೆ. ಪಂಚ್ ಗ್ರಾಫ್ಟಿಂಗ್ ಅಂತ ಇದೆ, ಬೇರೆ ಬೇರೆ ಥರ ವಿಟಿಲಿಗೋ ಸರ್ಜರಿ ಆಪ್ಷನ್ ಕೂಡ ಇದೆ. ಅಂದರೆ ವಿಟಿಲಿಗೋ ಬಂದ ತಕ್ಷಣ ಪೇಷಂಟಿಗೆ ಓಕೆ ಇದ್ರ ಬಿಯಾಂಡ್ ನಮಗೇನು ಟ್ರೀಟ್ಮೆಂಟೇ ಇಲ್ಲ ಅನ್ನೋ ಫೇಸ್ ಇಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ಎಷ್ಟು ಸರ್ಫೇಸ್ ಇನ್ವಾಲ್ವ್ ಆಗಿದೆ ವಿಟಿಲಿಗೋ ಅನ್ನೋದ್ರ ಮೇಲೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಆಪ್ಷನ್ ಇದೆ. ಸೊ ವಿಟಿಲಿಗೋ ಇರೋರು ಹೆದರೋ ಅವಶ್ಯಕತೆ ಇಲ್ಲ. ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ಅಷ್ಟು ಟ್ರೀಟ್ಮೆಂಟ್ ಆಪ್ಷನ್ ಕರೆಂಟ್ ಎರಾದಲ್ಲೇ ಅವೈಲಬಲ್ ಇದೆ. ಇತ್ತೀಚಿನ ದಿನಗಳಲ್ಲಿ ಸರ್ ಬ್ಯೂಟಿ ಕಾನ್ಶಿಯಸ್ ಅನ್ನೋದು ಎಲ್ಲರಿಗೂ ಇದಾಗಿದೆ. ಮುಂಚೆ ಸೆಲೆಬ್ರಿಟೀಸ್ಗಳಷ್ಟೇ ಬ್ಯೂಟಿ ಕಾನ್ಶಿಯಸ್ ಅನ್ನೋದು ಇದು ಮಾಡ್ತಿದ್ರು, ಬಟ್ ಇವಾಗ ಎಲ್ಲರಿಗೂ ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಇದಿದೆ. ಸೊ ಮಕ್ಕಳ ವಿಚಾರ ಅಂತ ತಗೊಂಡಾಗ ಯಾವ ಏಜ್ ಇಂದ ನೀವು ಸ್ಕಿನ್ ಕೇರ್ ರೂಟೀನ್ ನ ಪ್ರಿಫರ್ ಮಾಡ್ತೀರಾ? ಟ್ರೀಟ್ಮೆಂಟ್ಸು ಸಹ ಯಾವ ಏಜ್ ಇಂದ ಕೊಡ್ತೀರಾ? ಈಗ ಆಸ್ ಸೂನ್ ಆಸ್ ಮಗು ಹುಟ್ಟಿದ ಒಂದ್ 2-3 ತಿಂಗಳಿಂದಾನೇ ಕ್ವಶನ್ಸ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ ಮಗು ಹುಟ್ಟಿದಾಗ ಕೆಂಪಿತ್ತು, ಈಗ ಡಾರ್ಕ್ ಆಗ್ಬಿಟ್ಟಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಫೇಸ್ ಬರೋದು ಮಕ್ಳುಗಳು ಯಾವಾಗ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೋ ಫುಲ್ ಟ್ಯಾನ್ ಆಗ್ಲಿಕ್ಕೆ, ಸರ್ ಇವ್ನು ಬೆಳ್ಳಗಿದ್ದ ಕಪ್ಪಾಗ್ಬಿಟ್ಟಿದ್ದಾನೆ, ಏನಾದ್ರು ನಾರ್ಮಲ್ ಆಗ್ಲಿಕ್ಕೆ ಕ್ರೀಮ್ ಕೊಡಿ. ಆ್ಯಂಡ್ ಥರ್ಡ್ ಫೇಸ್ ಬರೋದು ಫೀಮೇಲ್ಸ್ ಟೀನೇಜ್ ಆ್ಯಂಡ್ ನೆಕ್ಸ್ಟ್ ಮ್ಯಾರಿಂಗ್ ಏಜ್ ಏನು ಸ್ಟಾರ್ಟ್ ಆಗುತ್ತೆ, ಸರ್ ಇವಳು ಚೆನ್ನಾಗಿದ್ಲು ಇವಾಗ ಡಾರ್ಕ್ ಆಗ್ತಿದ್ದಾಳೆ. ಸೊ ಯಾವ ಏಜಿಂದ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಈವನ್ ಫಾರ್ ಕಿಡ್ಸ್ ಕೂಡ ಸನ್ಸ್ಕ್ರೀನ್ ಇದೆ. ಸೊ ಎಲ್ಲರೂ ಎವ್ರಿ ಡೇ ಅವರು ಆ್ಯಸ್ ಎ ಸ್ಕಿನ್ ರುಟೀನ್ ಯೂಸ್ ಮಾಡಬೇಕಂದ್ರೆ ಅವಶ್ಯಕತೆ ಇಲ್ಲ. ಟು ಆ್ಯನ್ ಏಜ್ ತನಕ ಅವಶ್ಯಕತೆ ಇಲ್ಲ. ಟೀನೇಜ್ ತನಕನೂ ಬೇಕಾಗೋದಿಲ್ಲ. ಬಟ್ ಟೀನೇಜ್ ತುಂಬ ಆಯಿಲಿನೆಸ್ ಆಗ್ತಿದೆ, ರಿಪೀಟೆಡ್ ಪಿಂಪಲ್ಸ್ ಆಗ್ತಾ ಇದೆ, ಆ ಟೈಮಿಂದ ಬೇಕಿದ್ರೆ ಮಿನಿಮಲ್ ಸ್ಕಿನ್ ರೂಟೀನ್ ಅಂದರೆ ಸೀರಮ್ಸು, ಆ್ಯಕ್ಟಿವ್ ಪೆಪ್ಟೈಡ್ಸ್ ಅಂತ ಏನಂತವೆ, ಅವ್ರ ಲೇಸರ್ಸ್ ಆಗಲಿ ಪೀಲ್ಸ್ ಆಗಲಿ ಎಲ್ಲ ಅವಶ್ಯಕತೆ ಇಲ್ಲ. ಬೇಸಿಕ್ ರೂಟೀನ್ ಅಂದರೆ ಅವ್ರ ಸ್ಕಿನ್ ಟೈಪ್ ಆಯಿಲಿನೆಸ್ ಇರುತ್ತೆ. ಸೊ ಆಯಿಲಿನೆಸ್ ಕಡಿಮೆ ಆಗೋ ಥರದ ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶ್ ಅಂತ ಏನಿರುತ್ತೆ ಅದು ಉಪಯೋಗಿಸ್ಬೋದು. ಒಂದು ಬೇಸಿಕ್ ಸನ್ಸ್ಕ್ರೀನ್ ಎನಫ್ ಟು ಎನ್ ಏಜ್. ಪ್ರೊಸೀಜರ್ಸ್ ಎಲ್ಲ ಯಾವಾಗ ಅಂದರೆ ಯೂಶಲಿ ಆಫ್ಟರ್ 18. ಸೊ ಲೇಸರ್ಸ್ ಆಗಿರ್ಬೋದು, ಎನಿ ಪೀಲ್ಸ್ ಆಗಿರ್ಬೋದು, ಯೂಶಲಿ ಆಫ್ಟರ್ 18. ಎನಿ ಪರ್ಟಿಕ್ಯುಲರ್ ಇಂಡಿಕೇಶನ್ ಇತ್ತು, ಮಾಡಲೇಬೇಕಾಗಿದ್ದ ಪರಿಸ್ಥಿತಿ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ಅರ್ಲಿನೂ ಮಾಡ್ತವೆ, ಅಂದರೆ 16ಸಲ್ಲಿನೂ ಮಾಡ್ತವೆ. ಸೊ ಈಗ ಫೀಮೇಲ್ಸಲ್ಲಿ ಈಗ ಯಾವುದೋ PCOS ಆ ಥರದ್ದು ಏನಾರು ಅರ್ಲಿ ಏನಾದ್ರು ಪೇಷಂಟಲ್ಲೇ ಸ್ಟಾರ್ಟ್ ಆಗಿತ್ತು ಅಂದರೆ ಅದು ಎಕ್ಸಸ್ ಹೇರ್ ಅನ್ನೋದು ಪೇಷಂಟಿಗೆ ಒಂಥರ ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಥರ ಆಗುತ್ತೆ. ಸೊ ಅವ್ರ ಸ್ಟಡಿ ಡಿಸ್ಟರ್ಬ್ ಆಗುತ್ತೆ. ಸೊ ಆ ಥರ ಪರ್ಟಿಕ್ಯುಲರ್ ಕೇಸ್ ಇದ್ದಾಗ ಸ್ವಲ್ಪ ಅರ್ಲಿ ತಗೊಳೋದೇ ಇಲ್ಲ ಅಂತಲ್ಲ. ಬಟ್ ಅಂಟಿಲ್ ಅಂಡ್ ಅದರ್ವೈಸ್ ನೆಸೆಸರಿ ಇಲ್ಲ ಅಂತ ಅಂದರೆ 18 ಆದ ನಂತರ ಯೂಸ್ ಮಾಡಿದ್ರೆ ಸಾಕು. ಆಕ್ನೆ ವಿಚಾರಕ್ಕೆ ಬಂದ್ರೆ ಸರ್, ಆಕ್ನೆ ಅನ್ನೋದು ಜಾಸ್ತಿಯಾಗಿ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಹಾಗಂತ ಗಂಡ್ ಮಕ್ಳೇನು ಇದರಿಂದ ಹೊರ್ತಲ್ಲ ಅಂತಲ್ಲ, ಅವರಿಗೆ ಕಡಿಮೆ ಅಂತಾನೆ ಹೇಳ್ಬಹುದು. ಅವರಲ್ಲಿ ಯಾಕೆ ಆಕ್ನೆಗಳು ಪ್ರಾಬ್ಲಮ್ ಆಗುತ್ತೆ? ಫಿಮೇಲ್ಸ್ ಎಲ್ಲ ಬೇಸಿಕ್ ರೀಸನ್ ಅಂತ ಅಂದ್ರೆ ಮಂತ್ಲಿ ಸೈಕಲ್ಸ್ ಏನು ಎವ್ರಿ ಮಂತ್ ಸೈಕಲ್ಸ್ ಆಗೋದು ಇಸ್ ಬೇಸಿಕಲಿ ಹಾರ್ಮೋನ್. ಫಸ್ಟ್ ಫೇಸಲ್ಲಿ ಒಂದು ಹಾರ್ಮೋನ್ ಎಲಿವೇಶನ್ ಇರುತ್ತೆ, ಸೆಕೆಂಡ್ ಫೇಸಲ್ಲಿ ಇನ್ನೊಂದು ಹಾರ್ಮೋನ್ ಎಲಿವೇಶನ್ ಇರುತ್ತೆ. ಈ ಥರ ಹಾರ್ಮೋನ್ ಫ್ಲಕ್ಚುಯೇಷನ್ ಇಂದ
ಸೈಕಲ್ಸ್ ಟೈಮಲ್ಲೇ ಕೆಲವರಿಗೆ ಅದನ್ನು ಪ್ರೀ ಮೆನ್ಸ್ಟ್ರಲ್ ಫ್ಲೇರ್ ಅಂತ ಅಂತೇವೆ, ಅಂದರೆ ಮುಟ್ಟಾಗೋ 2-3 ದಿನದ ಮುಂಚಿತವಾಗಿ ಒಂದೊಂದು ಪಿಂಪಲ್ ಆಗುತ್ತೆ. ಸೊ ಅದನ್ನು ನಾವು ಬ್ರೇಕ್ಔಟ್ಸ್ ಅಂತ ಅಂತೇವೆ. ಸೊ ಆ ಬ್ರೇಕ್ಔಟ್ಸಿಗೆ ತುಂಬ ಟ್ಯಾಬ್ಲೆಟ್ಸ್ ಆಗಲಿ ತುಂಬ ಪೀಲ್ಸ್ ಆಗಲಿ ಮಾಡಿಸ್ಬೇಕನ್ನೋದು ಅವಶ್ಯಕತೆ ಇಲ್ಲ. ಸೊ ಆ ಥರ ಬ್ರೇಕ್ಔಟ್ಸ್ ಆದಾಗ ಜಸ್ಟ್ ಸ್ಪಾಟ್ ಅಪ್ಲಿಕೇಶನ್ ಕ್ರೀಮ್ಸ್ ಆ ಥರದ್ದು ಇರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಸಾಕು. ಮೇಲ್ಸಲ್ಲಿನೂ ಆಗುತ್ತೆ. ಮೇಲ್ಸಲ್ಲೇ ಸಿಮಿಲರ್ ಪ್ಯೂಬರ್ಟಿ ಅನ್ನೋದೇನು ಅಟೈನ್ ಆಗ್ತಾರೆ. ಸೊ ಅಟೈನ್ ಆದಾಗ ಟೆಸ್ಟೋಸ್ಟಿರಾನ್ ಅಂಶನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದಾಗ ಅದರ ರಿಲೇಟೆಡ್ ಪಿಂಪಲ್ಸ್ ಇರುತ್ತೆ ಒನ್ ಫೇಸ್ ತನಕ. ಬಟ್ ಫೀಮೇಲ್ಸ್ಗೂ ಮೇಲ್ಸ್ಗೂ ಏನು ಡಿಫ್ರೆನ್ಸ್ ಆಗೋದಂದ್ರೆ ಫೀಮೇಲ್ಸಲ್ಲಿ ಮಂತ್ಲಿ ಸೈಕಲ್ಸ್ ರೆಗ್ಯುಲರ್ ಆಗಿ ಇರೋದ್ರಿಂದ ಸೊ ಒಂದೊಂದು ಪಿಂಪಲ್ ಆಗೋ ಪ್ರಮಾಣ ಫೀಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿ. ಆ್ಯಂಡ್ ಕಾಸ್ಮೆಟಿಕ್ ಇನ್ಕ್ಲಿನೇಷನ್ ಮೇಲ್ ಪೇಷಂಟ್ಗಿಂತ ಫಿಮೇಲ್ ಪೇಷಂಟಲ್ಲೇ ಕಾಸ್ಮೆಟಿಕ್ ಇನ್ಕ್ಲಿನೇಷನ್ ಜಾಸ್ತಿ ಇರೋದ್ರಿಂದ ಬಿಕಾಸ್ ಆಫ್ ಸಮ್ ಪ್ರಾಡಕ್ಟ್ ಅವ್ರ ಸ್ಕಿನ್ನಿಗೆ ಸೂಟ್ ಆಗದೆ ಇರೋ ಥರ ಪ್ರಾಡಕ್ಟ್ನ ಅಪ್ಲಿಕೇಶನ್ ಮಾಡೋದ್ರಿಂದ ಒಂದೊಂದು ಬ್ರೇಕ್ಔಟ್ಸ್ ಫೀಮೇಲ್ಸಲ್ಲೇ ಕಾಮನ್ ಕಂಪೇರ್ ಟು ಮೇಲ್ ಪೇಷಂಟ್ಸ್. ಒಂದು ಹೆಲ್ತ್ ಪ್ಲೆಡ್ಜ್ ನಮ್ಮ ವ್ಯೂವರ್ಸ್ ತಗೋಬೇಕು ಅಂತಂದ್ರೆ ಏನ್ ಹೆಲ್ತ್ ಪ್ಲೆಡ್ಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ರ್ಯಾಂಡಮ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೇ ಪ್ರೊಜೆಕ್ಟ್ ಮಾಡೋ ವಾಟ್ ಎವರ್ ಕ್ರೀಮ್ಸ್ ಆಗಿರ್ಬೋದು ಆರ್ ಫೇಸ್ ವಾಶ್ ಆಗಿರ್ಬೋದು ಸೆಲ್ಫ್ ಮೆಡಿಕೇಟ್ ಮಾಡ್ಕೊಬೇಡಿ. ಸೊ ಎಷ್ಟು ಪಾಸಿಬಲ್ಲೋ ಅಷ್ಟು ಇಂಡಿವಿಜುವಲ್ ಸ್ಕಿನ್ ಟೈಪ್ ಎಲ್ಲರದು ಸೇಮ್ ಇರೋದಿಲ್ಲ, ಇದು ಆಲ್ವೇಸ್ ಡಿಫ್ರೆಂಟೇ ಇರುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮದು ಇಂಡಿವಿಜುವಲ್ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿ ಸೊ ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ಯಾವುದು ಬೆಟರ್ ಪ್ರಾಡಕ್ಟ್ಸ್ ಇರುತ್ತೋ ಅದನ್ನಷ್ಟೇ ಯೂಸ್ ಮಾಡಿ. ರ್ಯಾಂಡಮ್ ಆಗಿ ಯಾರಿಗೂ ಪ್ರೊಜೆಕ್ಟ್ ಮಾಡಿರೋ ಪ್ರಾಡಕ್ಟ್ಸ್ನ ನೀವೇ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಬೇಡಿ ಆರ್ ಯೂಸ್ ಮಾಡಬೇಡಿ ಅಂತ ಐ ಕ್ಯಾನ್ ಟೆಲ್. ಓಕೆ ಸರ್, ನೆಕ್ಸ್ಟ್ ನಿಮ್ಮ ಪ್ರೊಫೆಷನಲ್ಲಿ ನಿಮಗೆ ಇಷ್ಟ ಆಗಿರುವಂತಹ ಕೇಸ್ ಅಂತ ಅಂದರೆ ಯಾವುದು? ಇಷ್ಟು ದಿನಗಳಲ್ಲಿ ಸಾಕಷ್ಟು ನೋಡ್ತಾ ಇರ್ತೇವೆ, ಅದರಲ್ಲೇ ಒಂದು ಪರ್ಟಿಕ್ಯುಲರ್ ಅಂತ ತಗೊಬೋದು. ಅಂದರೆ ಒನ್ ಆಫ್ ದ ಕೇಸ್ ಅವರು ಒಂದು ಹಾಸ್ಪಿಟಲಲ್ಲೇ ಡ್ರಗ್ ರಿಯಾಕ್ಷನ್ ಆಗಿ ಅಡ್ಮಿಟ್ ಆಗಿದ್ರು. ಸೊ ಫಿಸಿಷಿಯನ್ಸ್ ಅವ್ರನ್ನೂ ಎಲ್ಲ ನೋಡ್ತಾ ಇದ್ರು. ಬಟ್ ಇಟ್ ವಾಸ್ ಅ ಡರ್ಮೆಟಾಲಜಿಕಲ್ ಕೇಸ್, ಅಂದರೆ ಅದನ್ನು ಹರ್ಪಿಸ್ ಅಂತ ಏನು ಸಿಂಪಲ್ ಇನ್ಫೆಕ್ಷನ್ ಅಗ್ರ ಅಂತ ಕನ್ನಡದಲ್ಲಿ ಏನಂತೇವೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಜ್ವರ ಬಂದಾಗ ತುಟಿ ಹತ್ರ ಕೆಲವರಿಗೆ ಸಣ್ಣ ಸಣ್ಣ ನೀರುಗುಳ್ಳೆ ಥರ ಆಗುತ್ತೆ, ಅದನ್ನು ಅಗ್ರ ಅಂತೇವೆ. ಸೊ ಆ ಪೇಷಂಟ್ನ ಡ್ರಗ್ ರಿಯಾಕ್ಷನ್ ಅಂತ ಅಡ್ಮಿಟ್ ಮಾಡಿಬಿಟ್ಟು ಅದಕ್ಕೆ ಅಕಾರ್ಡಿಂಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆ ಪರ್ಟಿಕ್ಯುಲರ್ ಹಿಸ್ಟ್ರಿ ನಾವು ಡೀಟೇಲ್ಡ್ ಹಿಸ್ಟ್ರಿ ತಗೊಂಡಾಗ ವಿ ಡಿಟೆಕ್ಟೆಡ್ ಇಟ್ ವಾಸ್ ಹರ್ಪಿಸ್. ಸೊ ಹರ್ಪಿಸ್ ಅವರಿಗೆ ಪದೇ ಪದೇ ಆಗ್ತಾ ಇತ್ತು. ಆನ್ ಎ ರೇರ್ ಒಕೇಶನ್ ಹರ್ಪಿಸ್ ರಿಪೀಟೆಡ್ ಆಗಿ ಆ ಥರ ಯಾರಿಗೆ ಅಗ್ರ ಆಗ್ತಾ ಇರುತ್ತೋ ಆ ಥರ ರೇರ್ ಇನ್ಸ್ಟೆನ್ಸಸ್ಸಲ್ಲೇ 1-2% ಆಫ್ ಪಾಪ್ಯುಲೇಷನಲ್ಲೇ ಎರಿದಿಮಾ ಮಲ್ಟಿಫಾರ್ಮೆ ಅಂತ ಫುಲ್ ಬಾಡಿ ಪೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಡ್ರಗ್ ರಿಯಾಕ್ಷನ್ ಹೋಲಿಕೆ ಥರನೇ ಇರುತ್ತೆ, ಬಟ್ ಅದು ಡ್ರಗ್ ರಿಯಾಕ್ಷನ್ ಅಲ್ಲ, ಅದು ವೈರಲ್ ಇನ್ಫೆಕ್ಷನ್ ರಿಪೀಟೆಡ್ ಆಗಿ ಸೊ ಅದು ಆ ಥರ ಫುಲ್ ಬಾಡಿ ಪೀಲ್ ಆಗುತ್ತೆ. ಸೊ ಅದನ್ನು ಎರಿದಿಮಾ ಮಲ್ಟಿಫಾರ್ಮೆ ಮೇಜರ್ ಅಂತ ಕರಿತೇವೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಏನು ಡ್ರಗ್ ರಿಯಾಕ್ಷನ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅದನ್ನು ನಿಲ್ಲಿಸಿ ನಾವು ವೈರಲ್ ಇನ್ಫೆಕ್ಷನ್ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ಇನಿಷಿಯೇಟ್ ಮಾಡಿ ಸೊ ಆ ನಂತರ 6 months ತನಕ ಆ ಟ್ರೀಟ್ಮೆಂಟ್ ಕೊಟ್ಟು ಆ ಪೇಷಂಟ್ ಗುಣಮುಖ ಆದಾಗ ವಿ ಫೆಲ್ಟ್ ವೆರಿ ಹ್ಯಾಪಿ. ಸೊ ದಟ್ ವಾಸ್ ಒನ್ ಕೇಸ್ ಏನಾದ್ರು ರಿಮೆಂಬರ್ ಮಾಡ್ಬೋದು ನನ್ನ ಕರಿಯರಲ್ಲಿ ಅಂದರೆ ದಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇರ್ ಟ್ರೀಟ್ಮೆಂಟ್ ವಿಚಾರದಲ್ಲಿ PRP ಮತ್ತು GFC ಹೇಳೋದಾದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರ, ಲೈಕ್ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ತುಂಬ ಟ್ರೆಂಡ್ ಮಾಡ್ತಾ ಇರ್ತಾರೆ PRP GFC ಬಿಫೋರ್ ಆಫ್ಟರ್ ಇಮೇಜ್ ಅಂತ. ಹೇರ್ ಫಾಲ್ ಟ್ರೀಟ್ಮೆಂಟಿಗೆ ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ ಹೇರ್ ಟ್ಯಾಬ್ಲೆಟ್ಸ್ ಸಪ್ಲಿಮೆಂಟೇಷನ್ ಇರ್ಬೋದು ಆರ್ ಹೇರ್ ಸೀರಮ್ಸ್ ಅಂತ ಇರ್ಬೋದು, ಅದ್ರ ಜೊತೆಗೆ ನಮ್ಮ ದೇಹದ ನಮ್ಮ ಬ್ಲಡ್ಡನ್ನೇ ಡ್ರಾ ಮಾಡಿಬಿಟ್ಟು ಅದನ್ನು ಸೆಂಟ್ರಿಫ್ಯೂಗ್ ಅಂತ ಒಂದು ಪ್ರೋಸೆಸ್ ಮಾಡ್ತೇವೆ. ಸೊ ಆ ಸೆಂಟ್ರಿಫ್ಯೂಗ್ ಪ್ರೋಸೆಸ್ಸಲ್ಲೇ ಬಿಳಿ ರಕ್ತ ಕಣಗಳು RBC ಅಂಶ ಪ್ಲಸ್ ಪ್ಲೇಟ್ಲೆಟ್ 3 ಸಪ್ರೇಟ್ ಆಗುತ್ತೆ. ಸೊ ಆ ಪ್ಲೇಟ್ಲೆಟ್ ಅಂಶನ ಅಗೇನ್ ಇನ್ನೂ ಫರ್ದರ್ ಸೆಂಟ್ರಿಫ್ಯೂಗ್ ಮಾಡಿಬಿಟ್ಟು ಏನಂದರೆ ಅದರಲ್ಲಿ ಕಾನ್ಸಂಟ್ರೇಟ್ ಗ್ರೋತ್ ಫ್ಯಾಕ್ಟರ್ಸ್ ಅಂದರೆ ಆ ಕೂದಲು ಬೆಳವಣಿಗೆಗೆ ರಿಕ್ವೈರ್ಡ್ ಪೌಷ್ಟಿಕಾಂಶತೆ ಥರ ಅದು ನಮ್ಮ ದೇಹದಲ್ಲೇ ಇರುತ್ತೆ. ಅದನ್ನು ನಾವೇನು ಮಾಡ್ತೇವೆ ಸಪ್ರೇಟ್ ಮಾಡಿಬಿಟ್ಟು ಸಿರೆಂಜಲ್ಲೇ ಲೋಡ್ ಮಾಡಿಬಿಟ್ಟು ಪೇಷಂಟಿಗೆ ಇಂಡಿವಿಜುವಲ್ ಇಂಜೆಕ್ಟ್ ಮಾಡ್ತಾ ಹೋಗ್ತೇವೆ. ಇದರಲ್ಲಿ 2 ಥರ ಬರುತ್ತೆ, ಒಂದು PRP ಅಂತ, ಇನ್ನೊಂದು GFC ಅಂತ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, GFC ಅಂದರೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ. ಸೊ ಎರಡನ್ನೂ ಸಿಮಿಲರ್, ಬಟ್ GFCಲಿ ಏನಾಗುತ್ತೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂಶ PRPಗಿಂತ ಸ್ವಲ್ಪ ಹೆಚ್ಚಿರುತ್ತೆ. ಇದು ಸಾಮಾನ್ಯವಾಗಿ ಆ್ಯಸ್ ಅ ಟ್ರೀಟ್ಮೆಂಟ್ ಅಡ್ಜುವೆಂಟ್ ಅಂತವೆ. ರುಟೀನ್ ಏನು ಹೇರ್ ಫಾಲ್ ಟ್ರೀಟ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ಒಂದು ಸೈಡ್ ಆನ್ ಟ್ರೀಟ್ಮೆಂಟ್ ಥರ ಇದನ್ನು ಯೂಸ್ ಮಾಡ್ತೇವೆ. ಸೊ ಇದು ಬೇಸಿಕಲಿ ಹೇಗಿರುತ್ತೆ ಅಂದರೆ ಮಂತ್ಲಿ ಒನ್ಸ್ ಇಂಜೆಕ್ಷನ್ಸ್ ಥರ ಇರುತ್ತೆ. ಸೊ ಎವ್ರಿ ಟೈಮ್ ಪೇಷಂಟ್ ಬ್ಲಡ್ ಡ್ರಾ ಮಾಡಿಬಿಟ್ಟು ಸೆಂಟ್ರಿಫ್ಯೂಗ್ ಮಾಡಿಬಿಟ್ಟು ಪೇಷಂಟಿಗೆ ಇಂಜೆಕ್ಟ್ ಮಾಡಿ ಕಳ್ತೇವೆ. ಸೊ ಇದೇನಾಗುತ್ತೆ ಅಡಿಷ್ನಲ್
ಏನು ಸಪ್ಲಿಮೆಂಟೇಷನ್ ಆರ್ ಏನು ಹೇರ್ ಸೀರಮ್ಸ್ ಆರ್ ಮಿನಾಕ್ಸಿಡಿಲ್ ಯೂಸ್ ಮಾಡ್ತಿರ್ತಾರೋ ಅದ್ರ ಜೊತೆಗೆ ಆ್ಯಸ್ ಅನ್ ಎಕ್ಸ್ಟ್ರಾ ಸಪೋರ್ಟ್ ಥರ ವರ್ಕ್ ಆಗುತ್ತೆ. ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆನೂ ಜಾಸ್ತಿ ಚರ್ಚೆ ಆಗ್ತಾ ಇದೆ ಸರ್. ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳೋದಾದ್ರೆ ಬೇಸಿಕ್ ಆಗಿ ಏನು ಹೇಳ್ತೀವಿ? ಹೇರ್ ಟ್ರಾನ್ಸ್ಪ್ಲಾಂಟು ಈಗ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಏನು ಕಂಡೀಷನ್ ಇದೆ ಅದಕ್ಕೆ ಒನ್ ಆಫ್ ದ ಮೇನ್ ಸ್ಟೇ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈಗ ನಾರ್ಮಲ್ ಹೇರ್ ಥಿನ್ನಿಂಗ್ ಅಂತ ಏನು ಇಶ್ಯೂ ಇರುತ್ತೆ, ಸೊ ಅದು ಗ್ರೇಡ್ಸಲ್ಲೇ ರನ್ ಆಗುತ್ತೆ. ನಾವು ಗ್ರೇಡ್ ಮಾಡ್ತೇವೆ, ಗ್ರೇಡ್ 1, 2, 3 ಅಂದರೆ ಎಷ್ಟು ಥಿನ್ನಿಂಗ್ ಆಗ್ತಾ ಇದೆ ಅದನ್ನು ಗ್ರೇಡ್ಸ್ ಆಗಿ ಎವ್ಯಾಲ್ಯುವೇಟ್ ಮಾಡ್ತೇವೆ. ಇದರಲ್ಲೇ 7 ಗ್ರೇಡ್ಸ್ ಬರುತ್ತೆ. ಈಗ ಲಾಸ್ಟ್ ಪಾರ್ಟ್ ಲೇಟರ್ ಗ್ರೇಡ್ಸ್ ಇನ್ನು 5, 6, 7 ಅಂತ ಏನು ಅಂತೇವೆ. ಸೊ ಆ ಗ್ರೇಡ್ಸ್ಗಳಲ್ಲೇ ಬರೀ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಸಾಕಾಗೋದಿಲ್ಲ. ಸೊ ಅವರಿಗೆ ಅದ್ರ ಜೊತೆಗೆ ಅಡಿಷ್ನಲ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ಅದರಿಂದ ಬೆಟರ್ ರೆಸ್ಪಾನ್ಸ್ ಸಿಗುತ್ತೆ. ಟ್ರಾನ್ಸ್ಪ್ಲಾಂಟೇಷನ್ ಕಾನ್ಸೆಪ್ಟ್ ಏನು ಅಂತ ಅಂದರೆ ಈಗ ನಾರ್ಮಲಿ ಏನು ಹೇರ್ ಥಿನ್ನಿಂಗ್ ಆಗ್ತಾ ಇದೆ, ಇದು ಆಗ್ತಾ ಇರೋದು ಬೇಸಿಕಲಿ ನಮ್ಮದು ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಆರ್ ಆಂಡ್ರೋಜನ್ ಅದರ ಎಫೆಕ್ಟ್ ಕೂದಲಿನ ಮುಂಭಾಗದಲ್ಲಿ ಮಾತ್ರ ಇರುತ್ತೆ, ಅದರ ರಿಸೆಪ್ಟರ್ಸ್ಗಳು. ಸೊ ಅದರ ಎಫೆಕ್ಟ್ ಆಗೋದ್ರಿಂದ ಆ ಭಾಗ ಮಾತ್ರ ತಿನ್ನಾಗ್ತಾ ಹೋಗುತ್ತೆ. ನೀವು ನೋಡಿರ್ತೀರ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಯಾವುದೋ ಪೇಷಂಟ್ ಬೊಕ್ಕದಲ್ಲೇ ಇದ್ದರೆ ಎಲ್ಲ ಕಡೆ ಕೂದಲು ಉದುರೋಗಿದ್ರು ಸೈಡ್ ಮತ್ತು ಹಿಂಭಾಗದ ಕೂದಲು ಹಾಗೆ ಸ್ಟ್ಯಾಟಿಕ್ ಆಗೇ ಇರುತ್ತೆ. ಯಾಕೆ ಸರ್ ಆ ಥರ ಅಂತ ಅಂದರೆ ಆ ಭಾಗದಲ್ಲೇ ಹಾರ್ಮೋನ್ ರಿಸೆಪ್ಟರ್ಸ್ ಇರೋಲ್ಲ. ಸೊ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಸಮಸ್ಯೆ ಇರೋ ಪೇಷಂಟ್ಸ್ಗಳಿಗೆ ಈ ಭಾಗದ ಹೇರ್ ಇಂಟ್ಯಾಕ್ಟ್ ಆಗಿ ಇರುತ್ತೆ. ಸೊ ಅದೇ ಕಾನ್ಸೆಪ್ಟ್ನ ಆ ಭಾಗದ ಕೂದಲಲ್ಲೇ ರಿಸೆಪ್ಟರ್ಸ್ ಇಲ್ಲದೆ ಇರೋದನ್ನ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲೇ ಬೆಳೆಸ್ಕೊತೇವೆ. ಹಿಂಭಾಗದ ಕೂದಲನ್ನು ತೆಗೆದ್ಬಿಟ್ಟು ಗ್ರಾಫ್ಟ್ಸ್ ಅಂತ ಅಂತೇವೆ. ಸೊ ಆ ಗ್ರಾಫ್ನ ತೆಗೆದ್ಬಿಟ್ಟು ಎಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೋ ಅಲ್ಲಿ ಇಂಪ್ಲಾಂಟ್ ಮಾಡ್ತಾ ಹೋಗ್ತೇವೆ. ಇದು ಅಲಾಂಗ್ ವಿತ್ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಸರ್ಜಿಕಲ್ ಆಪ್ಷನ್ ಕೂಡ ಪೇಷಂಟ್ಸ್ಗೆ ಅವೈಲೇಬಲ್ ಇರುತ್ತೆ. ಓಕೆ ಸರ್, ಇಷ್ಟೊತ್ತು ಸಮಯದಲ್ಲಿ ಹೇರ್ ಕೇರ್ ಬಗ್ಗೆ, ಹೇರ್ ಟ್ರೀಟ್ಮೆಂಟ್ ಬಗ್ಗೆ, ಹಾಗೆ ಸ್ಕಿನ್ ಕೇರ್ ಯಾವ ರೀತಿ ಮಾಡಬೇಕು, ಹೇರ್ಗೆ ಯಾವುದೆಲ್ಲ ನ್ಯೂಟ್ರಿಷಿಯನ್ಸ್ ಬೆನಿಫಿಟ್ಸ್ ಇದೆ, ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವೆಲ್ಲ ನ್ಯೂಟ್ರಿಷಿಯನ್ಸ್ ನ ಮೇಂಟೈನ್ ಮಾಡಬೇಕು ಅಂತ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಸರ್. ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಆತ್ಮೀಯವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕೊನೆಯದಾಗಿ ಸರ್, ಓವರ್ ಆಲ್ ಈ ಕಾನ್ಸೆಪ್ಟ್ ಬಗ್ಗೆ ಸನ್ರೈಸ್ ಡಿಜಿಟಲ್ ಅರೇಂಜ್ ಮಾಡಿರೋದು, ಬಟ್ ಕಂಡಕ್ಟ್ ಮಾಡಿರೋದು ರೈನ್ಬೋ ಅವರೇ. ಏನ್ ಅನಿಸ್ತಾ ಇದೆ ನಿಮಗೆ ಈ ಓವರ್ ಆಲ್ ಕಾನ್ಸೆಪ್ಟ್ ಬಗ್ಗೆ? ಇದು ಆಲ್ವೇಸ್ ನಾವೇನೇ ಇಂಡಿವಿಜುವಲ್ ಪೇಷಂಟ್ಸಿಗೆ ಹೇಳಿದ್ರು ಒಂದು ಔಟ್ರೀಚ್ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಎಷ್ಟೊಂದು ಜನಕ್ಕೆ ಯಾವ ಇಶ್ಯೂಗೆ ಎಲ್ಲಿ ಕನ್ಸಲ್ಟ್ ಮಾಡಬೇಕು ಅನ್ನೋದು ಪೇಷಂಟಲ್ಲಿ ಇನ್ನೂ ಡೌಟ್ಫುಲ್ ಇರುತ್ತೆ. ವೆದರ್ ಈ ಟ್ರೀಟ್ಮೆಂಟ್ ಇಲ್ಲಿ ಕೊಡ್ತಾರಾ, ಇದಕ್ಕೆ ಈ ಥರ ಟ್ರೀಟ್ಮೆಂಟ್ ಆಪ್ಷನ್ ಇದೆಯಾ ಇಲ್ಲ ಅಂತ ಜನಗಳಿಗೆ ಕ್ಲಾರಿಟಿ ಇರೋದಿಲ್ಲ. ಸೊ ಈ ಥರ ಏನು ಈ ಕಾನ್ಸೆಪ್ಟ್ ಮೂಲಕ, ಇಂಡಿವಿಜುವಲ್ ಪಾಡ್ಕಾಸ್ಟ್ ಮೂಲಕ ಬೇರೆ ಬೇರೆ ವೈದ್ಯರ ಜೊತೆಗೆ ಇಂಡಿವಿಜುವಲ್ ಕಾಮನ್ ಆಗಿ ಇರುವ ಪೇಷಂಟ್ಸಲ್ಲಿರುವ ಕಾಮನ್ ಇಶ್ಯೂ ಬಗ್ಗೆ ಈ ಥರ ಚರ್ಚೆ ಮಾಡೋದ್ರಿಂದ ಪೇಷಂಟಿಗೆ ಸಾಕಷ್ಟು ಡೌಟ್ಸ್ ಕೂಡ ಕ್ಲಾರಿಫೈ ಆಗುತ್ತೆ. ಪ್ಲಸ್ ಏನಾದ್ರು ಪರ್ಟಿಕ್ಯುಲರ್ ಅವ್ರಿಗೆ ಇಂಡಿವಿಜುವಲ್ ಇಶ್ಯೂ ಸಫರ್ ಮಾಡ್ತಾ ಇದ್ರೆ ಎಲ್ಲಿ ಹೋಗಿ ಕನ್ಸಲ್ಟ್ ಮಾಡಬೇಕು ಅನ್ನೋ ಒಂದು ಬೇಸಿಕ್ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬಲ್ಲೆ. ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಯಾರೋ ಸಜೆಸ್ಟ್ ಮಾಡ್ತಾರೆ ಅಂತ. ಹೇರ್ ಕೇರ್ಗೆ ಅಂತ ಬಂದಾಗ ಈ ಆಯಿಲ್ನ ಅಪ್ಲೈ ಮಾಡಿ ತುಂಬಾ ಲಾಂಗ್ ಏರ್ಸ್ ಬರುತ್ತೆ, ಹೇರ್ದು ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಪಾಸ್ಟ್ 1.5 to 2 years ಮಧ್ಯದಲ್ಲೇ ಇದು ಟ್ರೆಂಡ್ ಸ್ಟಾರ್ಟೆಡ್. ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಬಟ್ ಇಟ್ ಕೇಮ್ ವಿತ್ ಡಿಫ್ರೆಂಟ್ ನೇಮ್ಸ್. ಬಟ್ ಇದು ಒಂದು ಆಯಿಲ್ ಅಪ್ಲೈ ಮಾಡಿದ್ರೆ ಕೂದಲು ಬಂದ್ಬಿಡುತ್ತೆ. ಹಿಂಗೊಬ್ಬಂಗೆ ಬಂದಿದೆ ಅಂತ ಎಕ್ಸಾಂಪಲ್ ಕೂಡ ಕೋಟ್ ಮಾಡಿ ತೋರಿಸಿದ್ದಾರೆ. ಬೇಸಿಕಲಿ ನಾನು ಆ ಥರ ಪೇಷಂಟ್ ಸರ್ ಇದು ಹಚ್ಚಿದ್ರೆ ಬರುತ್ತಾ ಅಂತ ನಮ್ಮ ಹತ್ರನೂ ಬಂದು ಕೇಳ್ತಾರೆ. ಸೊ ಆ ಥರ ನಿಜವಾಗ್ಲೂ ಬಂದಿದೆಯೇನಪ್ಪ, ಬಂದಿದ್ರೆ ನನಗೂ ಒಂದು ಬಾಟ್ಲು ತಂದ್ಕೊಡು. ನಮ್ಮ ಕೆಲಸನೂ ಈಸಿ ಆಗುತ್ತೆ. ಸೊ ಈಗ ಹೇರಿಗೆ ಇಷ್ಟು ಟ್ರೀಟ್ಮೆಂಟ್ ಅಡ್ವಾನ್ಸಸ್ ಆಗಿದೆ ಅಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಈಗ ಹೇರಿಗೆ ಹೇರ್ ಸೀರಮ್ಸ್ ಅಂತ ಇದೆ, ಮಿನಾಕ್ಸಿಡಿಲ್ ಅಂತ ಇದೆ, ಹೇರ್ ಸಪ್ಲಿಮೆಂಟೇಷನ್ ಟ್ಯಾಬ್ಲೆಟ್ಸ್ ಅಂತ ಇದೆ, PRP GFC ಅಂತ ಇಂಜೆಕ್ಷನ್ ಇದೆ. ಇದರ ಲಾಸ್ಟ್ ಫೇಸಲ್ಲೇ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಆಪ್ಷನ್ ಇದೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂದರೆ ಅದರದ್ದು ಇಶ್ಯೂ ಅಷ್ಟೊಂದು ಇದೆ ಅಂತ. ಜಸ್ಟ್ ಬೈ ಬೈಯಿಂಗ್ ಸಮ್ ಆಯಿಲ್, ಜಸ್ಟ್ ಬೈ ಅಪ್ಲೈಯಿಂಗ್ ಓವರ್ ನೈಟೇ ಅಷ್ಟು ರಿಸಲ್ಟ್ಸ್ ಆ್ಯಕ್ಚುಲಿ ಬರುತ್ತೆ ಅಂತ ಅಂದರೆ ಎನಿ ಡಾಕ್ಟರ್ ವುಡ್ ಹ್ಯಾವ್ ಕೆಪ್ಟ್ ದಟ್ ಇನ್ ಹಿಸ್ ಕ್ಲಿನಿಕ್ ಇನ್ ಅ ಪ್ರಯಾರಿಟಿ ಬೇಸಿಸ್. ಸೊ ಇದೆಲ್ಲ ಜಸ್ಟ್ ಮಾರ್ಕೆಟಿಂಗ್ ಗಿಮಿಕ್. ಪ್ರೀ-ಪೋಸ್ಟ್ ಫೋಟೋಸ್ನ ಎಡಿಟ್ ಮಾಡಿ ಹಾಕಿರ್ತಾರೆ, ಪೇಷಂಟ್ಗಳಿಗೆ ಗೊತ್ತಾಗಲ್ಲ. ನೀವು ನೋಡಿರ್ಬೋದು ಅದಕ್ಕೆ ಪ್ರಾಪರ್ ಲೇಬಲಿಂಗ್ ಇರೋಲ್ಲ, ಅದಕ್ಕೇನು ಇಂಗ್ರೀಡಿಯೆಂಟ್ ಸಮೇತ ಜಸ್ಟ್ ಬ್ಲ್ಯಾಕ್ ಆಯಿಲ್ ಇರುತ್ತೆ.
ಈಗ ನಾವೇನೇ ಪ್ರಾಡಕ್ಟ್ ಕೊಟ್ರು ಅದ್ರ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ನ ನೀವು ಗೂಗಲಲ್ಲೇ ಸರ್ಚ್ ಮಾಡ್ಬೋದು, ಅದರದ್ದು ಎಕ್ಸ್ಪೈರಿ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಇರುತ್ತೆ. ಆ್ಯಂಡ್ ವಾಟ್ ಎವರ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇರೋದು, ಈಗ ನಾನು ಕೊಡ್ತಾ ಇದ್ದೀನಿ ಅಂತ ಅಲ್ಲ, 10 to 15, 20, 50 ಇಯರ್ಸಿಂದ ರಿಸರ್ಚ್ ಮಾಡಿ ಲಕ್ಷಾಂತರ ಪೇಷಂಟ್ಸ್ಗಳಿಗೆ ಕೊಟ್ಟು ಅದರ ಲಕ್ಷಾಂತರ ಪೇಷಂಟ್ಸ್ಗಳಲ್ಲಿ ರಿಸಲ್ಟ್ಸ್ ಬಂದಿರೋದನ್ನ ನೋಡ್ಕೊಂಡೆ ಈಗ ನಾವು ಕೊಡ್ತಾ ಇರೋದು. ಸೊ ಈ ಥರ ಪ್ರಾಡಕ್ಟ್ಸ್ಗಳೆಲ್ಲ ಏನಾಗುತ್ತೆ, ವೈರಲ್ ಪ್ರಾಡಕ್ಟ್ಸ್ ಇದೆಲ್ಲ ಏನಾಗುತ್ತೆ ಅಂದರೆ ಜಸ್ಟ್ ಫಾರ್ ಮಾರ್ಕೆಟಿಂಗ್ ಪರ್ಪಸ್ ಅವ್ರು ಅದನ್ನು ಬೂಮ್ ಮಾಡಬೇಕು ಅಂತ ದೇ ವಿಲ್ ಪ್ರೊಜೆಕ್ಟ್. ಆ್ಯಂಡ್ ಪೋಸ್ಟ್ ಫೋಟೋಗ್ರಾಫ್ಸ್ ಅವ್ರು ಏನು ಪ್ರೊಜೆಕ್ಟ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಫೇಕ್ ಆ್ಯಂಡ್ ಎಡಿಟೆಡ್ನೇ ಇರುತ್ತೆ. ಪ್ರಾಪರ್ ಇಂಗ್ರೀಡಿಯೆಂಟ್ಸ್ ಇರೋಲ್ಲ. ಹೇರ್ ಇಂಗ್ರೀಡಿಯೆಂಟ್ಸ್, ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸಿಂದ ಅಷ್ಟೇ ಕೂದಲು ಬೆಳಿಲಿಕ್ಕೆ ಸಾಧ್ಯ. ಲೈಕ್ ಹೇರ್ ಥಿನ್ನಿಂಗ್ ಇದ್ದಾಗ ಮಿನಾಕ್ಸಿಡಿಲ್ ಇಸ್ ದ ಮಸ್ಟ್ ಇಂಗ್ರೀಡಿಯೆಂಟ್. ಅದ್ರ ಜೊತೆಗೆ ಹೇರ್ ಪೆಪ್ಟೈಡ್ಸ್ ಅಂತೇವೆ, ರೆಡೆನ್ಸಿಲ್, ಪ್ರೊಕ್ಯಾಪಿಲ್, ಅನಾಗೇನ್, ಸಾಪಾಲ್ಮೆಟೋ ಅಂತ ಈ ಥರ ಪರ್ಟಿಕ್ಯುಲರ್ ಹೇರ್ ಪೆಪ್ಟೈಡ್ಸ್ ಅಂತೇವೆ. ಈ ಥರ ಪರ್ಟಿಕ್ಯುಲರ್ ಪೆಪ್ಟೈಡ್ಸ್ ಇದ್ದರೆ ಮಾತ್ರ, ಫ್ಯೂ ಆಯುರ್ವೇದಿಕ್ ಆಲ್ಸೋ. ಸೊ ಈ ಥರ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸ್, ಕೆಪಿಲರ್ ಲಾಂಗ ಅಂತಲೂ ಎಲ್ಲ ಇರುತ್ತೆ. ಸೊ ಈ ಥರ ಪರ್ಟಿಕ್ಯುಲರ್ ಇಂಗ್ರೀಡಿಯೆಂಟ್ಸಿಂದ ಅಷ್ಟೇ ಕೂದಲು ಬೆಳಿಲಿಕ್ಕೆ ಸಾಧ್ಯ. ಜಸ್ಟ್ ಬೈ ಆಯಿಲ್ ಅಪ್ಲಿಕೇಶನ್ ಒಂದು ಯಾವುದೋ ಪ್ರಾಡಕ್ಟಿಂದಾನೇ ನಿಮ್ಮದು ಏನು ಜೆನೆಟಿಕ್ ಹೇರ್ ಥಿನ್ನಿಂಗ್ ಇರುತ್ತೆ ಅದು ವಾಸಿ ಆಗುತ್ತೆ ಅನ್ನೋದು ಸುಳ್ಳು, ಟೋಟಲಿ ರಾಂಗ್. ಓಕೆ ಸರ್. ಹೆಲ್ತ್ ಟ್ರ್ಯಾಪ್ ಆರ್ ಹೆಲ್ತ್ ಹ್ಯಾಕ್ ಅಂತ ನಾವು ಒಂದಿಷ್ಟು ಕಂಡೀಷನ್ಸ್ ಹೇಳ್ತೀವಿ, ಅದು ಹೆಲ್ತ್ ಟ್ರ್ಯಾಪ್ ಅಥವಾ ಹೆಲ್ತ್ ಹ್ಯಾಕ್ ಅಂತ ಹೇಳಬೇಕು. ಡೂ ಇಟ್ ಯುವರ್ ಸೆಲ್ಫ್ ಅನ್ನೋದು ಕ್ವೈಟ್ ಕಾಮನ್ ಆಗಿದೆ ಸರ್ ಇವಾಗ. ಈವನ್ ಸ್ಕಿನ್ ಬ್ರೈಟ್ನಿಂಗು ಸಹ ಡೂ ಇಟ್ ಯುವರ್ ಸೆಲ್ಫ್ ಅನ್ಕೊಂಡು ಮನೆ ಮದ್ದುಗಳನ್ನೇ ಜಾಸ್ತಿ ಮಾಡ್ತಾರೆ. ಸೋಡಾ ಅಪ್ಲೈ ಮಾಡೋದು, ಲೆಮನ್ಸ್ ಯೂಸ್ ಮಾಡೋದು, ಜೇನುತುಪ್ಪ ಯೂಸ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಇದು ಹೆಲ್ತ್ ಟ್ರ್ಯಾಪ್ ಅಥವಾ ಹೆಲ್ತ್ ಹ್ಯಾಕ್ ಸರ್? ಇದು ಬೇಸಿಕ್ ಟೋಟಲಿ ಹೆಲ್ತ್ ಟ್ರ್ಯಾಪ್. ಬಿಕಾಸ್ ಏನಾಗ್ತಾ ಇದೆ ಅಂತ ಅಂದರೆ ಈಸಿ ಅಕ್ಸೆಸಿಬಿಲಿಟಿ ಟು ಸೋಷಿಯಲ್ ಮೀಡಿಯಾ ಆಗ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಫಾರ್ವರ್ಡ್ಸ್ ಆಗಿರ್ಬೋದು. ಸಮ್ ಪೇರೆಂಟ್ಸಿಗೆ ಅವ್ರ ಫ್ರೆಂಡ್ ಯಾರೋ ಕಳಿಸ್ಬಿಟ್ಟು ನನಗೆ ಹಿಂಗೆ ಹಾಕಿದ್ದಾರೆ ಇದು ಯೂಸ್ ಮಾಡು ಅಂತ ಹೇಳೋದಾಗಿರ್ಬೋದು. ಇದು ಬೇಸಿಕಲಿ ಇದು ಪ್ರಾಬ್ಲಮ್ ಏನಕ್ಕೆ ಆಗುತ್ತೆ ಅಂತ ಅಂದರೆ ಎಲ್ಲರ ಸ್ಕಿನ್ ಟೈಪ್ ಒಂದೇ ಇರೋಲ್ಲ. ಈಗ ನೀವು ಸಿಂಪಲ್ ಈಗ ಲೆಮನ್ ಯೂಸ್ ಮಾಡೋದು ಅಂತ ಅಂದರೆ ಲೆಮನ್ ಯೂಸ್ ಮಾಡೋದ್ರಿಂದ ಬ್ರೈಟ್ನಿಂಗ್ ಆಗುತ್ತೆ. ಸಮ್ ಟೂತ್ ಪೇಸ್ಟ್ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಬ್ರೈಟ್ನಿಂಗ್ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಟೂತ್ ಪೇಸ್ಟ್ ಇಸ್ ಅ ಕೆಮಿಕಲ್. ದೆನ್ ಲೆಮನ್ ಏನು ಯೂಸ್ ಮಾಡ್ತಿದ್ರೆ ಅದು ಸಿಟ್ರಿಕ್ ಆ್ಯಸಿಡ್, ಇಟ್ಸ್ ಆ್ಯಸಿಡ್. ಈಗ ಫಾರ್ ಎಕ್ಸಾಂಪಲ್ ಎನಿ ಡ್ರೈ ಸ್ಕಿನ್ ಪೇಷಂಟು ಆ್ಯಸಿಡ್ನ ಆ ಜಾಗದಲ್ಲಿ ಅಪ್ಲೈ ಮಾಡಿದ್ರೆ ಸೊ ಇಟ್ಸ್ ಕಾಮನ್, ಇದೇನು ಟೆಕ್ನಾಲಜಿ ಅಲ್ಲ, ಬರ್ನ್ ಆಗುತ್ತೆ. ಸೊ ಅದು ಅಪ್ಲೈ ಮಾಡೋದ್ರಿಂದ ಬೆನಿಫಿಟ್ಸ್ ಆಗೋದ್ಕಿಂತ ಡಿಸಾಸ್ಟರ್ ಮಾಡ್ಕೊಂಡು ಬರೋ ಪೇಷಂಟ್ಸ್ಗಳೇ ಜಾಸ್ತಿ ಸರ್. ಇನ್ನು ಅದು ಒಂದು ಮಾಡೋದಿಲ್ಲ, 3-4 ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ. ಯಾವುದೋ ಒಂದು ಪೇಷಂಟಿಗೆ ಏನೋ ಆಗದೆ ಇರ್ಬೋದು, ಒಂದು ಪೇಷಂಟಿಗೆ. ಸೊ ಬಟ್ 10 ಮೆಂಬರ್ಸ್ ಅದರಿಂದ ಸಫರ್ ಆಗಿರೋರೇ ಜಾಸ್ತಿ. ಎಫೆಕ್ಟ್ ಬಂದಿರ್ಬೋದು ಬೈ ಲಕ್, ಬೈ ಚಾನ್ಸ್. ಈವನ್ ಲ್ಯಾಕ್ಟಿಕ್ ಆ್ಯಸಿಡ್ ಈಗ ಹಳೆ ಏರಿಯಾದಲ್ಲೇ ಗೊತ್ತು ನಿಮಗೆ, ಕ್ಲಿಯೋಪಾತ್ರ ಎಲ್ಲ ಮೊಸರಲ್ಲೇ ಆರ್ ಮಿಲ್ಕಲ್ಲೇ ಸ್ನಾನ ಮಾಡಿ. ಸೊ ಬೇಸಿಕಲಿ ಇಟ್ಸ್ ಅ ಪೀಲ್. ಲೈಕ್ ಈಗ ನಾವು ಕರೆಂಟ್ ಏರಿಯಾದಲ್ಲೇ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಅಂಶನ ಯೂಸ್ ಮಾಡ್ತಾರೆ. ಸೊ ಆ ಲ್ಯಾಕ್ಟಿಕ್ ಆ್ಯಸಿಡ್ ಈಸ್ ಗುಡ್ ಫಾರ್ ಹೆಲ್ತ್. ಸಿಟ್ರಿಕ್ ಆ್ಯಸಿಡನ್ನು ನಾವೀಗ ವಿಟಮಿನ್ ಸಿ ಫೇಸ್ ವಾಶ್ ಆಗಿರ್ಬೋದು, ವಿಟಮಿನ್ ಸಿ ಸೀರಮ್ಸ್ ಆಗಿರ್ಬೋದು, ವಿಟಮಿನ್ ಸಿ ಟ್ಯಾಬ್ಲೆಟ್ ಮೂಲಕ ಕೊಡ್ತೇವೆ. ಬಟ್ ಸ್ಕಿನ್ನಿಗೆ ಡೈರೆಕ್ಟ್ ಅಪ್ಲೈ ಮಾಡಿದಾಗ ಆ ಥರ ರಾ ಇಂಗ್ರೀಡಿಯೆಂಟ್ನ ವಿತೌಟ್ ಎನಿ ಬೇಸ್ ಅಪ್ಲೈ ಮಾಡಿದಾಗ ಅದರಿಂದ ಇರಿಟೇಷನ್ ಆ್ಯಂಡ್ ಡಿಸಾಸ್ಟರ್, ಅದರಿಂದ ಬೇರೆ ಇಂಜುರಿ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಆಗೋ ಸಮಸ್ಯೆಗಳೇ ಜಾಸ್ತಿ. ಸೊ ನಾನೇನು ಕೇಳ್ಕೊಳೋದು ಅಂದರೆ ರೆಸ್ಟ್ ಆಫ್ ದ ಪಾರ್ಟ್ ಸಮ್ಹೌ ಇಫ್ ಯು ವಾಂಟ್ ಟು ಟ್ರೈ. ಬಟ್ ಫೇಸಿಗೆ ಪರ್ಟಿಕ್ಯುಲರ್ ಆಗಿ ಅವರು ಇವರು ಹೇಳಿದ್ರು ಅಂತ ಏನೋ ಪ್ರಾಡಕ್ಟ್ ಅಪ್ಲೈ ಮಾಡಿಕೊಂಡು ನಿಮ್ಮ ಫೇಸ್ನ ನೀವು ಡ್ಯಾಮೇಜ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಮೇಜರ್ ಆಗಿ ಡ್ಯಾಂಡ್ರಫ್ಗೆ ಮನೆ ಮದ್ದು ಅನ್ಕೊಂಡ್ಬಿಟ್ಟು ಲೆಮನ್ ಮತ್ತೆ ಕರ್ಡ್ ಯೂಸ್ ಮಾಡ್ತಾರೆ. ಇದು ಹೆಲ್ತ್ ಟ್ರ್ಯಾಪ್ ಆರ್ ಹೆಲ್ತ್ ಹ್ಯಾಕ್? ಅಗೇನ್ ಲೈಕ್ ಟು ಅ ಸಮ್ ಎಕ್ಸ್ಟೆಂಟ್ ಎಕ್ಸ್ಫೋಲಿಯೇಷನ್ಗೆ ಹೆಲ್ಪ್ ಆಗೋದು ಇಲ್ಲ ಅಗೇನ್, ಬಟ್ ಐ ವಿಲ್ ಟೇಕ್ ಇಟ್ ಆಸ್ ಅ ಟ್ರ್ಯಾಪ್ ಓನ್ಲಿ. ಈವನ್ ಪರ್ಸ್ನಲಿ ನನಗೂ ಮಾಡಿದ್ದಾರೆ ಇದು, ಲೈಕ್ ಲೆಮನಿಂದ ಹಾಕೊಂಡು. ಐ ಪರ್ಸ್ನಲಿ ಹ್ಯಾಡ್ ಆಯಿಲಿ ಸ್ಕಿನ್ ವೆನ್ ಇನ್ ಮೈ ಟೀನ್ ಡೇಸ್. ಸೊ ಈ ಥರ ಎಕ್ಸಸ್ ಡ್ಯಾಂಡ್ರಫ್ ಆಗ್ತಾ ಇದೆ ಅಂತ ಲೈಕ್ ಲೆಮನಲ್ಲಿ ಇದು ಮಾಡೋದು, ಸಲೂನಿಗೆ ಕರ್ಕೊಂಡು ಹೋಗಿದ್ದೆ. ಈವನ್ ಯೂಸ್ ಟು ಎನ್ ಎಕ್ಸ್ಟೆಂಟ್ ರೇಸರ್ಸ್ ಎಲ್ಲ ಮಾಡೋದು. ರೇಸರ್ಸಿಂದ ಹಿಂಗೆ ತೆಗ್ದ ತಕ್ಷಣ ನೋಡಿ ಡ್ಯಾಂಡ್ರಫ್ ಹೋಯ್ತು ಅನ್ನೋದು. ಸಲೂನ್ ಪರ್ಸನ್ ವಿಲ್ ಸಜೆಸ್ಟ್, ಸರ್ ಇದು ಯೂಸ್ ಮಾಡಿ, ಈ ಶಾಂಪು ಯೂಸ್ ಮಾಡಿ ಹೋಗುತ್ತೆ. ಟಿಲ್ ಡೇಟ್ ಡ್ಯಾಂಡ್ರಫಿಗೆ ಟೋಟಲ್ ಕ್ಯೂರ್ ಅಂತ ಇಲ್ಲ. ವೈ? ಬಿಕಾಸ್ ಅದು ಕ್ಯೂರ್ ಇಲ್ಲ ಅಂದರೆ ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಸ್ಕಿನ್ ಟೈಪ್. ನಮ್ಮ ಸ್ಕಿನ್ ಏನಿರುತ್ತೆ ಆಯಿಲಿ ಸ್ಕಿನ್ ಟೈಪ್ ಇರೋದು ಎವ್ರಿ ಡೇ ಎಕ್ಸ್ಫೋಲಿಯೇಷನ್ ಆಗ್ತಾ ಇರುತ್ತೆ, ಅಂದರೆ ಲೇಯರ್ ಬೈ ಲೇಯರ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಒಂದೇ ಒಂದು ಏನಾದರೂ ಕಂಟ್ರೋಲ್ ಮಾಡ್ಬೋದು ಡ್ಯಾಂಡ್ರಫ್ನ ಅಂದರೆ ಎವ್ರಿ ಡೇ ವಾಷಿಂಗ್. ಅದೇನು ಎಕ್ಸ್ಫೋಲಿಯೇಷನ್ ಆಗ್ತಾ ಇದೆಯೋ ಅದಾಗಿರೋದನ್ನ ಕ್ಲಿಯರ್ ಮಾಡೋದೇ ಮೇನ್ ಟ್ರೀಟ್ಮೆಂಟ್.
ಸೊ ರಾದರ್ ದೆನ್ ಲೈಕ್ ಏನೋ ಹೋಮ್ ರೆಮಿಡೀಸು ಇದು ಮಾಡೋದ್ರಿಂದ ಟು ಅ ಸಮ್ ಎಕ್ಸ್ಟೆಂಟ್ ಇಟ್ ಬೇಸಿಕಲಿ ಎಕ್ಸ್ಫೋಲಿಯೇಷನ್. ವಾಶ್ ಮಾಡಿದ ನಂತರ ಕ್ಲಿಯರ್ ಆಗುತ್ತೆ, ಬಟ್ ಅದು ಒಂದೇ ಲೆಮನ್ ಹಚ್ಚಿದೆ, ಮೊಸರು ಹಚ್ಚಿದೆ, ಇನ್ನೊಂದು ಹಚ್ಚೋದ್ರಿಂದನೇ ಹೋಗುತ್ತೆ ಅನ್ನೋದು ಸುಳ್ಳು. ಇಟ್ಸ್ ಪ್ರಾಪರ್ ಸ್ಕ್ಯಾಲ್ಪ್ ವಾಷಿಂಗ್. ಮೋಸ್ಟ್ ಆಫ್ ದ ಟೈಮ್ ಶಾಂಪೂ ಹಿಂಗೆ ಏನು ಮಾಡ್ತಾರೆ, ತಲೆಗೆ ನೀರು ಹಾಕೊತಾರೆ, ಶಾಂಪು ಹಾಕೊತಾರೆ, ಹೀಗೀಗೆ ಮಾಡಿ ವಾಶ್ ಮಾಡ್ತಾರೆ. ಹೀಗೀಗೆ ಮಾಡಿ ವಾಶ್ ಮಾಡಿದ್ರೆ ಸ್ಕ್ಯಾಲ್ಪ್ ಕ್ಲೀನ್ ಆಗಲ್ಲ. ಸೊ ಫಸ್ಟ್ ಸ್ಟೆಪ್ ವಾಷಿಂಗ್ ಮೆಥಡ್. ನಮ್ಮದು ಡ್ಯಾಂಡ್ರಫ್ ಆಗೋದು ನೆತ್ತಿಲಿ. ಸೊ ನೆತ್ತಿನ ಪ್ರಾಪರ್ ಆಗಿ ಈ ಥರ ರಿನ್ಸ್ ಮಾಡಿ ವಾಶ್ ಮಾಡಬೇಕು. ಅಪ್ಲಿಕೇಶನ್ ಲೈಕ್ ಫೀಮೇಲ್ಸ್ ಎಲ್ಲ ಇದ್ರೆ ಒಂದಿನ ಬಿಟ್ಟು ಒಂದಿನ ವಾಶ್ ಮಾಡಿದ್ರೆ ಬೆಟರ್. ರಿಪೀಟೆಡ್ ಡ್ಯಾಂಡ್ರಫ್ ಆಗ್ತಾ ಇದ್ರೆ ಮೇಲ್ ಪೇಷಂಟ್ ಐ ಸಜೆಸ್ಟ್ ಎವ್ರಿ ಡೇ ಹೆಡ್ ವಾಶ್. ಸೊ ಇನ್ಸ್ಪೈಟ್ ಆಫ್ ಡೂಯಿಂಗ್ ಎವ್ರಿ ಡೇ ಹೆಡ್ ವಾಶ್ ಇನ್ನೂ ಅಂಶ ಜಾಸ್ತಿ ಆಗ್ತಿದೆ ಅಂದರೆ ವಿ ಹ್ಯಾವ್ ಟ್ರೀಟ್ಮೆಂಟ್. ಪರ್ಟಿಕ್ಯುಲರ್ ಮೆಡಿಕೇಟೆಡ್ ಶಾಂಪೂಸ್ ಇರುತ್ತೆ, ಸ್ಟೇ ಆನ್ ಲೋಷನ್ ಅಂತ ಈಗ ಅಡ್ವಾನ್ಸ್ಡ್ ಇದೆ. ಸೊ ಇನ್ನೂ ರಿಪೀಟೆಡ್ ಆಗಿ ಆಗ್ತಾನೆ ಇದೆ ಅಂತ ಅಂದರೆ ಪಲ್ಸ್ ಥೆರಪಿ ಅಂತ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಆ ಥರ ನಿಮಗೆ ಇನ್ಸ್ಪೈಟ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ರಿಸಾಲ್ವ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್. ಓಕೆ ಸರ್, ಕೆಲವರಿಗೆ ಕೆಲವೊಂದು ಮಿತ್ಸ್ ಇದೆ, ಡೈಲಿ ಹೆಡ್ ವಾಶ್ ಮಾಡೋದು ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ. ಇದು ಹೆಲ್ತ್ ಟ್ರ್ಯಾಪ್ ಅಥವಾ ಹೆಲ್ತ್ ಹ್ಯಾಕ್ ಸರ್? ಇದು ಹೆಲ್ತ್ ಟ್ರ್ಯಾಪ್ ಅಂತ ಹೇಳ್ಬೋದು. ಡೈಲಿ ಹೆಡ್ ವಾಶ್ ಮಾಡೋದ್ರಿಂದ ಏನು ಹೇರ್ ಫಾಲ್ ಆಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ವಾಟರ್ ಕ್ಲೀನ್. ಅಂದರೆ ಬೇಸಿಕಲಿ ಆ ಥರ ಏನಾದ್ರು ಇಶ್ಯೂ ಆಗ್ತಾ ಇದೆ, ಹೆಡ್ ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂದರೆ ಬೇಸಿಕಲಿ ವಾಟರಲ್ಲೇ ಹಾರ್ಡ್ನೆಸ್ ಅಂಶ ಜಾಸ್ತಿ ಏನಾದ್ರು ಇತ್ತು, ಹಾರ್ಡ್ನೆಸ್ ಜಾಸ್ತಿ ಇತ್ತು ಅಂದರೆ ಅದ್ರ ರಿಲೇಟೆಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಹೆಡ್ ವಾಶ್ ಆಗುತ್ತೆ. ಆ್ಯಂಡ್ ಡೈಲಿ ಹೆಡ್ ವಾಶ್ ಎಲ್ಲರಿಗೂ ಇಂಡಿಕೇಟೆಡ್ ಇಲ್ಲ. ಅಗೇನ್ ನಾನು ಪ್ರೀವಿಯಸ್ ಇದರಲ್ಲೇ ಹೇಳಿರೋ ಹಾಗೆ ಓನ್ಲಿ ಆಯ್ಲಿ ಸ್ಕಿನ್ ಇಂಡಿವಿಜುವಲ್, ಆಯ್ಲಿ ಸ್ಕ್ಯಾಲ್ಪ್ ಇಂಡಿವಿಜುವಲ್ ಅಷ್ಟೇ ಎವ್ರಿ ಡೇ ಹೆಡ್ ವಾಶ್ ಮಾಡಬೇಕು. ಈಗ ಪರ್ಸನ್ದು ಸ್ಕ್ಯಾಲ್ಪ್ ನಾರ್ಮಲ್ ಇದೆ ಅಂತ ಅಂದರೆ ಆಲ್ಟರ್ನೇಟ್ ಡೇ ಹೆಡ್ ವಾಶ್ ಆರ್ ವೀಕ್ಲಿ ಟ್ವೈಸ್ ಹೆಡ್ ವಾಶ್ ಈಸ್ ಆಲ್ಸೋ ಗುಡ್ ಎನಫ್. ಸೊ ಎವ್ರಿ ಡೇ ಹೆಡ್ ವಾಶ್ ಮಾಡೋದ್ರಿಂದ ಏನು ಹೇರ್ ಶೆಡ್ಡಿಂಗ್ ಏನು ಟ್ರಿಗರ್ ಆಗೋಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ವಾಟರ್ ಇಸ್ ಕ್ಲೀನ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್, ಬಿಹೈಂಡ್ ದ ಸ್ವೆಬ್ ಸೂಟ್ ಅಂತ ಒಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತೀವಿ, ಅದಕ್ಕೆ ಆನ್ಸರ್ಸ್ ಮಾಡ್ಬೇಕಾಗುತ್ತೆ. ಪ್ರೊಫೆಷನ್ ಪರ್ಸನಲ್ ಎರಡು ಮಿಕ್ಸ್ ಇರುತ್ತೆ ಸರ್ ಇದರಲ್ಲಿ. ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾಗಳಲ್ಲಿ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ಗೆ ಈ ಆಯಿಲ್ ನ ತಗೊಳ್ಳಿ, ಈ ಕ್ರೀಮ್ಗಳನ್ನ ತಗೊಳ್ಳಿ ಅಂತ ಪ್ರಮೋಟ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸ್ತಾ ಇರುತ್ತೆ? ಬೇಸಿಕಲಿ ಐ ಲಾಫ್ ಫಸ್ಟ್, ಐ ಗೆಟ್ ವೆರಿ ಆ್ಯಂಗ್ರಿ. ಸೆಕೆಂಡ್, ಏನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಈಗ ನಾವು ಏನು ಅಂದ್ಕೊಂತೀವಿ ಲೈಕ್ ಈ ಥರ ಪ್ರೊಜೆಕ್ಟ್ ಮಾಡಿದ ತಕ್ಷಣ ಎಲ್ಲರೂ ಮಾಡ್ತಾರಾ ಅಂದರೆ ಎಸ್ ಮಾಡ್ತಾರೆ ಆ್ಯಕ್ಚುಲಿ ಜನ. ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಇಸ್ ಸೋ ದಟ್ ಇವಾಗ ಏನೋ ಒಂದು ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ಇದನ್ನು ಯೂಸ್ ಮಾಡಿದ್ದಾರೆ ಅಂದರೆ ಹೌದು 100ರಲ್ಲೇ ಅಟ್ಲೀಸ್ಟ್ ಒಂದು 2-3 ಜನ ಆದರೂ ಅದನ್ನು ಯೂಸ್ ಮಾಡಿರ್ತಾರೆ, ಟ್ರೈ ಮಾಡಿರ್ತಾರೆ. ಈಗ ನಮಗೆ ಏನಕ್ಕೆ ಬೇಜಾರಾಗುತ್ತೆ ಅಂತ ಅಂದರೆ ಲೈಕ್ ಅದನ್ನು ಮಾಡಿಕೊಂಡು ಆ ಡಿಸಾಸ್ಟರ್ ಅದರದ್ದು ಆಫ್ಟರ್ ಎಫೆಕ್ಟ್ಸ್ನ ಡರ್ಮೆಟಾಲಜಿಸ್ಟ್ ಅಷ್ಟೇ ನೋಡಿರ್ತಾರೆ. ಎಲ್ಲೋ ಸಲೂನಲ್ಲಿ ಆಗೋ ಇನ್ಸಿಡೆಂಟ್ ಆರ್ ಸಮ್ ಇದರಲ್ಲಾಗೋ ಇನ್ಸಿಡೆಂಟ್ ಆರ್ ಅವರೇ ಸೆಲ್ಫ್ ಮೆಡಿಕೇಟೆಡ್ ಮಾಡೋದ್ರಿಂದ ಆಗೋ ಇನ್ಸಿಡೆಂಟ್ನ ಅದರದ್ದು ಏನು ಡ್ಯಾಮೇಜ್ ಆಗಿದೆ ಅನ್ನೋದು ಜನಗಳಿಗೆ ಗೊತ್ತಾಗೋಲ್ಲ, ಯೂಟ್ಯೂಬ್ ಮೂಲಕ ಗೊತ್ತಾಗೋದಿಲ್ಲ. ಅದನ್ನ ನೋಡೋದು ಅಟ್ ದ ಎಂಡು ಡರ್ಮೆಟಾಲಜಿಸ್ಟ್. ನಾವು ನೋಡಿ ಅದರದ್ದು ಏನು ಡ್ಯಾಮೇಜ್ ಆಗಿದೆ ಅನ್ನೋದನ್ನ ರಿಪೀಟೆಡ್ ಆಗಿ ನೋಡ್ತಾ ಏನಾಗುತ್ತೆ, ಇದನ್ನ ಇನ್ನೂ ಎಲ್ಲೂ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲ. ಇದನ್ನ ಮಾನಿಟರಿಂಗ್ ಏನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಏನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಇದಕ್ಕೇನು ಪ್ರಾಪರ್ ಗೈಡ್ಲೈನ್ಸ್ ಇಲ್ದೇನೆ ನಾನ್ ಮೆಡಿಕಲ್ ಪರ್ಸನ್ ಆಗಲಿ ಎವ್ರಿ ಅದರ್ ಪರ್ಸನ್ ಇಸ್ ಅ ಇನ್ಫ್ಲುಯೆನ್ಸರ್. ನಾವು ಈಗ ಒಬ್ಬರು ಅಂತ ಅಲ್ಲ, ಈಗ ಎನಿ ಪರ್ಸನ್ ಕ್ಯಾನ್ ಸ್ಟಾರ್ಟ್ ಓಕೆ ಇದನ್ನು ಯೂಸ್ ಮಾಡಿ ಸಮ್ ಪ್ರಾಡಕ್ಟ್ ದೇ ವಿಲ್ ಗೆಟ್. ಅವ್ನಿಗೆ ಅವ್ನು ಹಚ್ಚಾದ್ಮೇಲೆ ಅವ್ನಿಗೆ ಸ್ವಲ್ಪ ಬೆಟರ್ಮೆಂಟ್ ಆಯಿತು, ಅದನ್ನೇ ಹೀಲ್ ಪ್ರೊಜೆಕ್ಟ್ ನೋಡಿ ಈ ಕಂಪ್ನಿದು ಇದು ತಗೊಂಡೆ, ಇದು ಹಚ್ಚಿದೆ, ನನಗೆ ಈ ಥರ ರಿಸಲ್ಟ್ ಬಂತು. ಸೊ ಈ ಥರ ರಾಂಗ್ ಮಾರ್ಕೆಟಿಂಗ್, ರಾಂಗ್ ಏನು ಕಂಟೆಂಟ್ನ ಪ್ರೊಜೆಕ್ಟ್ ಮಾಡೋದ್ರಿಂದ ಪೇಷಂಟ್ಗಳಿಗೆ ಆಗ್ತಾ ಇರೋ ಡ್ಯಾಮೇಜಸ್ನ ಓನ್ಲಿ ಡರ್ಮೆಟಾಲಜಿಸ್ಟ್ ವಿಲ್ ನೋ. ಸೊ ಬೇಸಿಕಲಿ ಆ ಥರ ಪರ್ಟಿಕ್ಯುಲರ್ ರಾಂಗ್ ಕಂಟೆಂಟ್, ಈಗ ವಾಟ್ ಎವರ್ ವಿ ಸ್ಪೀಕ್ ಇಟ್ಸ್ ಸೈಂಟಿಫಿಕಲಿ ಬ್ಯಾಕ್ಡ್. ಈಗ ನಾವು ಏನೇ ಒಂದು ವರ್ಡ್ನ ಅಟರ್ ಮಾಡ್ತಾ ಇದ್ರು ಮಲ್ಟಿಪಲ್ ಇಯರ್ಸ್ ಆಫ್ ಸ್ಟಡೀಸ್ ರಿಸರ್ಚ್ ಆದಮೇಲೆ ನಾವು ಪರ್ಸ್ನಲಿ ಪೇಷಂಟಿಗೆ ಕೊಟ್ಟ ಮೇಲೆ ಅಷ್ಟೇ ಇದರದ್ದು ಹಿಂಗೆ ಇಂಪ್ರೂವ್ಮೆಂಟ್ ಬರುತ್ತೆ ಬರಲ್ಲ ಅಂತ ಹೇಳ್ಬೋದು. ಸೊ ಈ ಥರ ರಾಂಗ್ ಪ್ರೊಜೆಕ್ಷನಿಂದ ಪೇಷಂಟ್ ಸ್ವಲ್ಪ ಡೈವರ್ಟ್ ಆಗ್ತಾರೆ, ಆಗೋದು ಇಲ್ಲ ಅಂತ ಅಲ್ಲ. ಏನೋ ಒಂದು ಪ್ರೊಸೀಜರ್ ಕೇಳ್ತಾರೆ, ಸರ್ ಲೇಸರು ಬಿಫೋರ್ ಆಫ್ಟರ್ ಹಿಂಗೆ ತೋರಿಸಿದ್ರು, ಹಿಂಗೆ ಒಂದ್ಸಲ ಮಾಡಿಸ್ದೆ ಬಂದ್ಬಿಡುತ್ತಾ ಸರ್ ಹಿಂಗೆ, ಇಲ್ಲ PRP ಕೇಳ್ತಾರೆ, ಸರ್ ಒಂದ್ಸಲ PRP ಮಾಡಿಸಿದ್ರೆ ಕೂದಲು ಬಂದ್ಬಿಡುತ್ತಾ ಸರ್. ಈ ಥರ ಏನು ರಾಂಗ್ ಪ್ರೊಜೆಕ್ಷನ್ ಆರ್ ರಾಂಗ್ ಇದರಿಂದ ಪೇಷಂಟಲ್ಲೇ ಡಾಕ್ಟರ್ ಹತ್ರ ಬಂದಾಗೂ ಕ್ವಶನ್ ಮಾರ್ಕ್ ಇರುತ್ತೆ. ಲೈಕ್ ಅವ್ರು ಹೇಳಿದ್ದೆ ಬೆಟರ್ ಅಲ್ವಾ, ಇವ್ರೇನೋ ಹಿಂಗೆ ಹಚ್ಚಿದ್ರು, ಇಷ್ಟೆಲ್ಲ ಮಾಡೋದು ಏನಕ್ಕೆ ಬೇಕು, ಇಷ್ಟೆಲ್ಲ ಸ್ಪೆಂಡ್ ಮಾಡೋದು ಯಾಕೆ ಬೇಕು, ಇದನ್ನು ಸಿಂಪಲ್ಲಾಗಿ ಯೂಸ್ ಮಾಡಿದ್ರೆ ಇದೇ ಬರುತ್ತಲ್ಲ ಅಂತ ಮೆನಿ ಪೇಷಂಟ್ಸ್ ವಿಲ್ ಟ್ರೈ ಮಾಡಿ ಏನೂ ಆಗ್ತಾ ಇಲ್ಲ ಅಂದಾಗಷ್ಟೇ ದೇ ವಿಲ್ ಕಮ್ ಟು ಅಸ್. ಸೊ ದಿಸ್ ಇಸ್ ದ ಥಿಂಗ್. ನೀವೇ ಹೇಳಿದ್ರಿ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಿದೆ ಅಂತ. ನಮ್ಮ ನೈಬರಿಂಗ್ ಕಂಟ್ರಿನಲ್ಲಿ ರೂಲ್ ಬಂದಿದೆ, ಈಗ ಕಾಂಟೆಂಟ್ ಕ್ರಿಯೇಟರ್ಸ್
ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಥೆಂಟಿಕ್ ಪ್ರೂಫ್ ಇರಬೇಕು, ಒಂದು ಕ್ವಾಲಿಫಿಕೇಶನ್ ಇರಬೇಕು ಅಂತ. ಸಪೋಸ್ ನೀವು ಹೆಲ್ತ್ ಮಿನಿಸ್ಟರ್ ಆದ್ರಿ ಅಂತ ಅಂದ್ರೆ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ, ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪ್ರಮೋಟ್ ಆಗ್ತಿರೋದೇ ಸ್ಕಿನ್ ಕೇರ್ ಬಗ್ಗೆ ಮತ್ತೆ ಹೇರ್ ಬಗ್ಗೆ ಪ್ರಮೋಟ್ ಆಗ್ತಿರೋದ್ ಅನ್ನೋದಕ್ಕಿಂತ ವೈರಲ್ ಆಗ್ತಾ ಇರೋ ಕಾಂಟೆಂಟ್ಸ್ ಗಳು ಇದೇ ಜಾಸ್ತಿ. ಸಪೋಸ್ ನೀವು ಹೆಲ್ತ್ ಮಿನಿಸ್ಟರ್ ಆದ್ರಿ ಅಂದ್ರೆ ಈ ವಿಚಾರವಾಗಿ ಯಾವ ತರ ಆಕ್ಷನ್ಸ್ ತಗೊಳ್ತೀರಾ? ಇಫ್ ಐ ಗೆಟ್ ದಟ್ ಪವರ್, ವಾಟ್ ಎವರ್ ಕಂಟೆಂಟ್ ಅದೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಪ್ರೊಜೆಕ್ಷನ್ಗಿಂತ ಮುಂಚೆ ಅವ್ರದ್ದು ಕ್ರೆಡೆನ್ಷಿಯಲ್ಸ್ ಏನಿರುತ್ತೆ, ಅವ್ರದ್ದು ಏನು ಕ್ವಾಲಿಫಿಕೇಶನ್, ವೆದರ್ ಈಸ್ ಅಥೆಂಟಿಕ್ ಎನಫ್ ಟು ಸ್ಪೀಕ್ ಅಬೌಟ್ ದಿಸ್ ಥಿಂಗ್. ಸಿ ಎನಿ ಒನ್ ಕ್ಯಾನ್ ಸ್ಪೀಕ್, ಇಟ್ಸ್ ಏನೋ ರೈಟ್ ಟು ಸ್ಪೀಚ್ ಅನ್ನೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ, ಯಾರಿಗಿಂತದ್ದು ಮಾತಾಡಬೇಡಿ ಅನ್ನೋದಿಲ್ಲ. ಬಟ್ ಅದನ್ನ ಏನು ಪ್ರಮೋಟ್ ಆ್ಯಂಡ್ ಪ್ರೊಜೆಕ್ಷನ್ ತಗೊತಾ ಇದ್ದಾರೆ ಅದಕ್ಕೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇಂಪಾರ್ಟೆಂಟ್ ಇದೆ ಫಾರ್ ಎ ಲಾರ್ಜರ್ ಸ್ಕೇಲ್ ನಾವು ನೋಡೋದಾದ್ರೆ. ಸೊ ಬೆಟರ್ ಅವ್ರದ್ದು ಏನು ಕ್ರೆಡೆನ್ಷಿಯಲ್ ಇದೆ, ವೆದರ್ ಹಿ ಈಸ್ ಅಥೆಂಟಿಕ್ ಎನಫ್ ಟು ಸ್ಪೀಕ್ ಅಬೌಟ್ ದಿಸ್ ಥಿಂಗ್ಸ್. ಈಗ ನಾನು ಡಾಕ್ಟರ್ ಇದ್ದೀನಿ, ನಾನು ಯಾವುದೋ ಸಮ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಆಸ್ಪೆಕ್ಟ್ ಬಗ್ಗೆ ನಾನು ಭಾಷಣ ಕೊಡೋದನ್ನ ಪ್ರಮೋಟ್ ಆರ್ ಪೋಸ್ಟ್ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ like whether he is authentic enough, whether his credentials are authentic enough to speak about this particular thing ಅನ್ನೋದನ್ನ ಮಾನಿಟ್ರಿಂಗ್ ಒಂದಿರಬೇಕು. ಆ್ಯಂಡ್ ಈ ಥರ ಏನು ಪ್ರೊಜೆಕ್ಷನ್ ಮೀಡಿಯಾ ಆಗಿರ್ಬೋದು ಏನಾಗಿರ್ಬೋದು, ಈ ಥರ ಪ್ರೊಜೆಕ್ಷನ್ ಜಸ್ಟ್ ಬಿಕಾಸ್ ಫಾರ್ ದ ಮಾರ್ಕೆಟಿಂಗ್ ಸೇಕ್ ಅಕ್ಸೆಪ್ಟ್ ಮಾಡೋದ್ರ ಬದಲು ಓವರ್ ಆಲ್ ಪೇಷಂಟ್ ಹೆಲ್ತ್ ಬೆನಿಫಿಟಿಗೋಸ್ಕರ ಲೈಕ್ ಇದನ್ನ ವೆದರ್ ವಾಟ್ ಎವರ್ ದೇ ಆರ್ ಟೆಲ್ಲಿಂಗ್ ಇಸ್ ಜಸ್ಟ್ ಬ್ರ್ಯಾಂಡ್ ಮಾರ್ಕೆಟಿಂಗ್ ಆರ್ ಪರ್ಟಿಕ್ಯುಲರ್ ಇದು ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ಜಸ್ಟ್ ಪೇಷಂಟ್ ಸೇಫ್ಟಿಗೋಸ್ಕರ ಇದಕ್ಕೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಥರ ಮಾರ್ಕೆಟಿಂಗ್ ರಾಂಗ್ ಪ್ರೊಜೆಕ್ಷನ್ ಪೇಷಂಟ್ಗೆ ಏನು ರೀಚ್ ಆಗ್ತಿದೆ ಅದು ರೀಚ್ ಆಗೋ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಸರ್, ಮತ್ತೆ ಅದು ಯಾಕೆ ನಿಮ್ಮ ಫೇವ್ರೆಟ್ ಮೂವಿ ಆಗಿದೆ? ಒನ್ ಆಫ್ ಮೈ ತುಂಬ ಇದೆ, ಅದರಲ್ಲಿ ಒನ್ ಆಫ್ ಈ ಟೈಮಿಗೆ ಹೇಳ್ಬೋದು ಅಂತಂದರೆ 3 Idiots. ಸೊ ಇಟ್ ವಾಸ್ ರಿಲೀಸ್ ವೆನ್ ಐ ವಾಸ್ ಇನ್ ಆಲ್ಮೋಸ್ಟ್ ಅರೌಂಡ್ 10th or PU. ನಮ್ಮ ಟೈಮಿಂಗ್ಸಲ್ಲೇ ಆಲ್ಮೋಸ್ಟ್ ಇತ್ತು. ಸೊ ಅದೇನಕ್ಕೆ ಅಂದರೆ ಸಿಂಪಲ್, ದ ಲೆಸನ್ ಆಫ್ ದ ಮೂವಿ ಬೇಸಿಕಲಿ ಓನ್ಲಿ ಇಟ್ಸ್ ನಾಟ್ ಅಬೌಟ್ ಮಾರ್ಕ್ಸ್ ಆರ್ ಗ್ರೇಡ್ಸ್ ಇನ್ ದ ಸ್ಕೂಲ್. ಲೈಫಲ್ಲಿ ಅದೊಂದೇ ಏನು ಡಿಸೈಡಿಂಗ್ ಫ್ಯಾಕ್ಟರ್ ಅಲ್ಲ, ವಾಟ್ ಯು ವಿಲ್ ಬಿಕಮ್ ಆ್ಯಂಡ್ ವಾಟ್ ಯು ಕ್ಯಾನ್ ಅಚೀವ್ ಅನ್ನೋದಕ್ಕೆ. Rather than marks or grade, always focus on your excellence and your abilities. So that will have a larger impact in life. So I personally believe that. So even if good grades ಇದೆಲ್ಲ ಇದ್ರೂ ಕೆಲವು ಟೈಮ್ ಏನಾಗುತ್ತೆ, ಅದು ಒಂದೇ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಮೋಸ್ಟ್ ಆಫ್ ದ ಟೈಮ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ದಟ್ ಈಸ್ ರಾಂಗ್. ಸೊ ಹೊರಗಡೆ ಪ್ರಪಂಚದಲ್ಲೇ ಇಟ್ಸ್ ಆಲ್ ರಾದರ್ ದೆನ್ ಮಾರ್ಕ್ಸ್ ಆರ್ ಸಮಥಿಂಗ್, ಇಟ್ಸ್ ಆಲ್ವೇಸ್ ಲೈಕ್ ನಿಮ್ದು ಏನು ಕೇಪಬಿಲಿಟಿ ಇದೆ, ನಿಮ್ದು ಏನು ಅಬಿಲಿಟಿ ಇದೆ ಅದನ್ನು ನೀವು ಬಿಲೀವ್ ಮಾಡ್ತಾ ಹೋದರೆ ಯು ವಿಲ್ ಬಿ ಮೋರ್ ಸಕ್ಸಸ್ಫುಲ್ ರಾದರ್ ದೆನ್ ಸಮ್ ಮಾರ್ಕ್ಸ್ ಇನ್ ದ ಮಾರ್ಕ್ಸ್ ಕಾರ್ಡ್. ಸೊ ದಟ್ಸ್ ವೈ ಇಟ್ ವಾಸ್ ಬಿಟ್ ಇಂಪ್ಯಾಕ್ಟ್ಫುಲ್ ಮೂವಿ. ಸ್ಕಿನ್ ಕೇರ್ ಮತ್ತೆ ಹೇರ್ ಟ್ರೀಟ್ಮೆಂಟ್ ಹೊರತುಪಡಿಸಿ ಡಾಕ್ಟರ್ ಭರತ್ ಅವರಲ್ಲಿ ಒಂದು ಸೀಕ್ರೆಟ್ ಟ್ಯಾಲೆಂಟ್ ಇದೆ ಅಂತ ಅಂದ್ರೆ ಅದು ಯಾವುದು? ಬೇಸಿಕಲಿ ಓಕೆ ಎನಫ್ ಸ್ಪೋರ್ಟ್ಸ್ ಪರ್ಸನ್. ನನಗೆ ಸ್ಪೋರ್ಟ್ಸಲ್ಲೇ ತುಂಬ ಇಂಟ್ರೆಸ್ಟ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಆಲ್ಮೋಸ್ಟ್ 3rd ಸ್ಟ್ಯಾಂಡರ್ಡಿಂದ ಅಂತಲೇ ಹೇಳ್ಬೋದು. ಐ ವಾಸ್ ಇನ್ ಸ್ಕೂಲ್ ವಾಲಿಬಾಲ್ ಟೀಮ್. ಸೊ ಆಸ್ ಅ ಗುಡ್ ಓಕೆ ಎನಫ್ ವಾಲಿಬಾಲ್ ಪ್ಲೇಯರ್ ಆ್ಯಂಡ್ ಐ ಹ್ಯಾವ್ ಇಂಟ್ರೆಸ್ಟ್ ಇನ್ ಬ್ಯಾಡ್ಮಿಂಟನ್ ಸೆಕೆಂಡ್ ಆ್ಯಂಡ್ ಟು ಎನ್ ಎಕ್ಸ್ಟೆಂಟ್ ಕ್ರಿಕೆಟ್. ಬೇಸಿಕಲಿ ಐ ಡೂ ಪ್ಲೇ, ಅದ್ರ ಜೊತೆಗೆ ಐ ಡೂ ಫಾಲೋ ಆಲ್ ಸ್ಪೋರ್ಟ್ಸ್ particularly in which India represent. So basically a sports person. Apart from studies, next thing ಏನಾದ್ರು ಮಾಡ್ತೀನಿ in my free time I'll do is follow sports and I do play sports. ಡಾಕ್ಟರ್ ಭರತ್ ಅವರು ಡರ್ಮೆಟಾಲಜಿಸ್ಟ್ ಆಗಿಲ್ಲ ಅಂದಿದ್ರೆ ಯಾವ ಪ್ರೊಫೆಷನ್ ನ ಚೂಸ್ ಮಾಡ್ಕೊಳ್ತಿದ್ರು? ಅದು ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಚೇಂಜ್ ಆಗ್ತಾ ಹೋಗಿತ್ತು. ವೆನ್ ಇನಿಷಿಯಲ್ ಚೈಲ್ಡ್ಹುಡ್ ಡೇಸ್ ಅಲ್ಲೆಲ್ಲ ಐ ಆಲ್ವೇಸ್ ವಾಂಟೆಡ್ ಟು ಬಿಕಮ್ ಅ ಕ್ರಿಕೆಟರ್. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಸಚಿನ್ ತೆಂಡೂಲ್ಕರ್ ಸಿನ್ಸ್ ಬಿಗಿನಿಂಗ್ ಡೇಸ್. ಸೊ ಕ್ರಿಕೆಟರ್ ಐ ಯೂಸ್ ಟು ಗೆಟ್ ಕೋಚಿಂಗ್ ಆಲ್ಸೋ. ಸೊ ಕ್ರಿಕೆಟರ್ ಆಗಬೇಕು ಅಂತ ಇನಿಷಿಯಲ್ ಅನ್ಕೊತಾ ಇದ್ದೆ. ನಮ್ಮ ತಂದೆ ಸ್ವಲ್ಪ ಪೊಲಿಟಿಕಲ್ ಫೀಲ್ಡಲ್ಲಿದ್ದಾರೆ. ಸೊ ಪೊಲಿಟಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಬಿಕಾಸ್ ಆಫ್ ದೋಸ್ ಹಿಯರಿಂಗ್ಸ್ ಆ್ಯಂಡ್ ಆಲ್ ಅವರಿಂದ ಟೆಸ್ಟಿಂಗ್ ಔಟ್ಸೈಡ್ ಇದು ಬರ್ತಾ ಇರೋದ್ರಿಂದ ಸ್ವಲ್ಪ ಇನ್ಕ್ಲಿನೇಷನ್ ಟುವರ್ಡ್ ಸಿವಿಲ್ ಸರ್ವಿಸ್ ಇತ್ತು ವೆನ್ ಐ ವಾಸ್ ಇನ್ 10th ಆ ಟೈಮು. ಬಟ್ ಒನ್ಸ್ 10th ಆದಮೇಲೆ PCMB ಅನ್ನೋದೇನಿದೆ ಅದು ತಗೊಂಡ ತಕ್ಷಣ ಆಟೋಮೆಟಿಕಲಿ ಕೆರಿಯರ್ ಸ್ವಿಚ್ ಟು ಮೆಡಿಕಲ್ ಫೀಲ್ಡ್. ಇಫ್ ಇಟ್ ಹ್ಯಾವ್ ನಾಟ್ ಬೀನ್ ಅ ಡಾಕ್ಟರ್, ಪ್ರಾಬಬಲಿ ಟ್ರೈಡ್ ಫಾರ್ ಸ್ಪೋರ್ಟ್ಸ್ ಪರ್ಸನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ಆರ್ ಎಲ್ಸ್ ಸಿವಿಲ್ ಸರ್ವಿಸ್ ಟ್ರೈ ಮಾಡ್ತಾ ಇದ್ದೆ.
ಎಲ್ರಿಗೂ ಅವ್ರದ್ದು ಫಸ್ಟ್ ಸ್ಯಾಲ್ರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಸರ್. ನಿಮ್ಮ ಫಸ್ಟ್ ಸ್ಯಾಲ್ರಿಲಿ ನೀವು ಮಾಡಿದಂತಹ ಖರ್ಚು ಅಥವಾ ನಿಮ್ ಫಸ್ಟ್ ಸ್ಯಾಲ್ರಿ ನಿಮ್ಗೆ ಎಷ್ಟು ಹ್ಯಾಪಿನೆಸ್ ಕೊಟ್ಟಿತ್ತು, ನೀವ್ ಏನ್ ಮಾಡಿದ್ರಿ? ಆಕ್ಚುಲಿ ರಿಯಾಲಿಟಿ ಆಫ್ ಮೆಡಿಕಲ್ ಫೀಲ್ಡ್ ಟಿಲ್ ಆರ್ ಸ್ಟಡೀಸ್ ಗೆಟ್ ಕಂಪ್ಲೀಟೆಡ್, ನಮ್ದು ಸ್ಟಡೀಸ್ ಮುಗಿಯೋ ತನಕ ಪೇ ವಿಲ್ ಬಿ ವೆರಿ ಲೆಸ್. ಇಂಟರ್ನ್ಶಿಪ್ಪಲ್ಲೇ ನಮಗೆ ಸ್ಯಾಲ್ರಿ ಇರ್ತಾ ಇರಲಿಲ್ಲ. ನನ್ನ ಫಸ್ಟ್ ಸ್ಯಾಲ್ರಿ ವೆನ್ ಐ ಜಾಯಿನ್ ಪೋಸ್ಟ್ ಗ್ರಾಜುಯೇಷನ್ ಇನ್ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು. ಸೊ ಅಲ್ಲಿ ನಂದು ಫಸ್ಟ್ ಇಯರ್ PG, ಹಾಗೆ ಸ್ಯಾಲ್ರಿ ಅನ್ನೋಲ್ಲ, ಸ್ಟೈಪಂಡ್ ಅಂತಾರೆ ನಮಗಾಗ. ಸೊ ಸ್ಟೈಪಂಡ್ ವಾಸ್ ಆ ಟೈಮಲ್ಲೇ ಇಟ್ ವಾಸ್ 45,000. ಸೊ 45,000 ದಟ್ ವಾಸ್ ದ ಫಸ್ಟ್ ಸ್ಯಾಲ್ರಿ ಐ ಹ್ಯಾವ್ ರಿಸೀವ್ಡ್. ಸೊ ಆ 45,000ಅಲ್ಲೇ ನಮ್ಮ ಮದರಿಗೆ ಒಂದು ಸ್ಮಾಲ್ ಇಯರಿಂಗ್, ಸಿಸ್ಟರಿಗೆ ಒಂದು ಸ್ಮಾಲ್ ಕಾಲ್ ಚೈನ್ ಸಿಲ್ವರ್ದು, ಆ್ಯಂಡ್ ತಂದೆಗೆ ಒಂದು ವಾಚ್ ಐ ಗಿಫ್ಟೆಡ್. That time gold rate was very less. Almost like it was in 4,000, 5,000 something ittu 2020 li. Almost it is 3 times more. ವರ್ಕ್ ಪ್ರೆಷರ್ ಇಂದ ಟಯರ್ಡ್ ಆಗಿದ್ದೀನಿ, ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಅಂದಾಗ ಯಾವ್ದಾದ್ರು ರೆಸಾರ್ಟ್ ಪ್ರಿಫರ್ ಮಾಡ್ತೀರಾ ಅಥವಾ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಸೋಲೋ ಟ್ರಿಪ್ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ? ಸೋಲೋ ಟ್ರಿಪ್ ಕಾನ್ಸೆಪ್ಟ್ ಇಲ್ಲ. ಈಗ ಮ್ಯಾರಿಡ್, ಮೈ ವೈಫ್ ಇಸ್ ಆಲ್ಸೋ ಫಿಸಿಷಿಯನ್ ಇದ್ದಾರೆ. ಸೊ ಯೂಶಲಿ ಆ ಥರ ಏನಾದ್ರು ರಿಲ್ಯಾಕ್ಸೇಷನ್ ಬೇಕಂದ್ರೆ ವಿ ಯೂಶಲಿ ಪ್ಲಾನ್ ಫಾರ್ ಅ ವೆಕೇಶನ್ ಓನ್ಲಿ. ವೆಕೇಶನ್ ಎಲ್ಲರೂ ಪ್ಲಾನ್ ಮಾಡಿ ದಟ್ ಈಸ್ ಆರ್ ಏನು ರಿಲೀಫ್ ಫ್ರಮ್ ವರ್ಕ್. ಸೊ ಎಲ್ಲಿ ನೋಡದೆ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಷ್ಟ. ಸೊ ವಿ ಡೂ ಎಕ್ಸ್ಪ್ಲೋರ್ ಪ್ಲೇಸಸ್. ಸೊ ಯೂಶಲಿ ವಿ ಶೆಡ್ಯೂಲ್ ಇನ್ ಬಿಟ್ವೀನ್, ಇಬ್ರದ್ದು ಲೀವ್ಸ್ ಇದನ್ನ ನೋಡ್ಕೊಂಡ್ಬಿಟ್ಟು ವಿ ಶೆಡ್ಯೂಲ್. ಸೊ ಶೆಡ್ಯೂಲ್ ಮಾಡಿ ಎಕ್ಸ್ಪ್ಲೋರ್ ಮಾಡೋದು ವಿ ಲೈಕ್ ಇನ್ ಅವರ್ ಆಫ್ ಟೈಮ್. ಟೆಕ್ ವರ್ಸಸ್ ಟ್ರೆಡಿಷನ್ ಅಂತ ನೋಡೋದಾದ್ರೆ ನೀವು ಹೊಸ ಹೊಸ ಆವಿಷ್ಕಾರ ಅಂದ್ರೆ ಗೆಜೆಟ್ ಫ್ರೀಕ್ಸ್ ಇದೀರಾ ಅಥವಾ ಟ್ರೆಡಿಷನಲ್ ಮೆಥಡ್ ಓಲ್ಡ್ ಇದರಲ್ಲೇ ಸೆಟಲ್ ಆಗಕ್ಕೆ ಇದು ಮಾಡ್ತೀರಾ? ಆ ಥರ ತುಂಬ ಓಲ್ಡ್ ಸ್ಟೈಲೂ ಇಲ್ಲ. ಐ ಡೂ ಹ್ಯಾವ್ ಅಪ್ಡೇಟ್ ಅಬೌಟ್ ಗ್ಯಾಜೆಟ್ಸ್ ವಾಟ್ ಎವರ್ ಫೀಲ್ಡ್. ಸೊ ಅದು ಏನೇನು ಅಪ್ಡೇಟ್ಸ್ ಇರುತ್ತೆ ವಿಲ್ ಗೆಟ್ ಅಪ್ಡೇಟೆಡ್, ಬಟ್ ನಾಟ್ ಟೋಟಲಿ ಇನ್ ಟು ಇಟ್. ಇಟ್ಸ್ ಅ ಮಿಕ್ಸ್ ಆಫ್ ಓಲ್ಡ್ ಸ್ಕೂಲ್ ಲೈಕ್ 90s ಕಿಡ್ಸ್ ಥರ ಓಲ್ಡ್ ಸ್ಕೂಲ್ ಪ್ಲಸ್ ಟೆಕ್ನಿಕಲಿ ಅಪ್ಡೇಟೆಡ್ ಥರ. ಸೊ ಐ ಡೂ ಫಾಲೋ ದ ಅಪ್ಡೇಟ್ಸ್. ಫೋನಲ್ಲಿ ಆಗಿರ್ಬೋದು, ವೆಹಿಕಲ್ಸಲ್ಲಿ ಆಗಿರ್ಬೋದು, ಏನೇನು ಲೇಟೆಸ್ಟ್ ಇದೆ ವಿಲ್ ಹ್ಯಾವ್ ಎನ್ ಅಪ್ಡೇಟ್, ಬಟ್ ಇಟ್ಸ್ ಅ ಮಿಕ್ಸ್ ಆಫ್ ಬೋತ್ ಅಂತಾನೆ ಹೇಳ್ಬೋದು. ನಾಟ್ ಟೋಟಲಿ ಈಚ್ ಆ್ಯಂಡ್ ಎವ್ರಿಥಿಂಗ್. ಈಗ iPhone 17 ರಿಲೀಸ್ ಆಯಿತು ಅದನ್ನೇ ತಗೊತೀನಿ ಥರ ಇಲ್ಲ. ಸೊ ಐ ಡೂ ಹ್ಯಾವ್ ಅಪ್ಡೇಟ್. ಒಂದು ಸ್ಟ್ರೆಸ್ಫುಲ್ ಡೇ ಡ್ಯೂಟಿ ಆದ್ಮೇಲೆ ಕಂಫರ್ಟ್ ಫುಡ್ ಪ್ರಿಫರ್ ಮಾಡ್ತೀರಾ ಅಥವಾ ಯಾವ್ದಾದ್ರು ಬೇರೆ ಆಕ್ಟಿವಿಟಿನ ಚೂಸ್ ಮಾಡ್ತೀರಾ ನೀವು ನಿಮ್ಮನ್ನ ರೀಸೆಟ್ ಮಾಡ್ಕೊಳ್ಲಿಕ್ಕೆ? ಯೂಶಲಿ ಆಫ್ಟರ್ ಎನಿ ಬಿಸಿ ಡೇಸ್ ಆಫ್ OPD ಯೂಶಲಿ ಫಸ್ಟ್ ಥಿಂಗು ಒಳ್ಳೆ ಊಟ ಬೇಕು. ಫಸ್ಟ್ ಊಟ ಆದ ನಂತರ ಯೂಶಲಿ ಸಮ್ ಮೂವೀಸ್ ವಾಟ್ ಎವರ್ ಸಬ್ಸ್ಕ್ರಿಪ್ಷನ್ಸ್ ಅಲ್ಲೇ ಯಾವ್ದಾದ್ರು ಪರ್ಟಿಕ್ಯುಲರ್ ಎನಿ ನ್ಯೂ ರಿಲೀಸ್ ಮೂವಿ ಇದ್ರೆ ದ್ಯಾಟ್ ವಿಲ್ ಬಿ ರಿಲ್ಯಾಕ್ಸಿಂಗ್. ಪ್ರಾಪರ್ ಫುಡ್ ಆ್ಯಂಡ್ ಗುಡ್ ಮೂವಿ ಇಸ್ ಅ ರಿಲ್ಯಾಕ್ಸಿಂಗ್ ಥಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಪ್ರಿವೆಂಟಿವ್ ಚೆಕ್ ಲಿಸ್ಟ್ ಅಂತ ಏಜ್ ವೈಸ್ ನೀವು ಹೆಲ್ತ್ ಟಿಪ್ ಕೊಡ್ತೀರಾ ಅಥವಾ ಈ ತರ ಚೆಕ್ ಲಿಸ್ಟ್ ನೀವು ಫಾಲೋ ಮಾಡಬೇಕು ಅಂತ ಅಂದ್ರೆ ಯಾವ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬೇಸಿಕಲಿ ಸ್ಟಾರ್ಟಿಂಗ್ ಫ್ರಮ್ ಪ್ಯೂಬರ್ಟಿ ಅಂದರೆ ಈಗ ಟೀನೇಜ್ ಇಂಡಿವಿಜುವಲ್ಸ್ ಏನಿರ್ತಾರೋ ಬೇಸಿಕ್ ಥಿಂಗ್ ಅವರಿಗೆ ಬೇಕಾಗಿರೋದು ಒಂದು ಪ್ರಾಪರ್ ಫೇಸ್ ವಾಶ್ ಆ್ಯಂಡ್ ಬೇಸಿಕ್ ಸನ್ಸ್ಕ್ರೀನ್ ಈಸ್ ಎನಫ್ ಅವರ ಏಜಿಗೆ. ಟೂ ಮೆನಿ ಪ್ರಾಡಕ್ಟ್ಸು ಈಗ ಅಮ್ಮ ಏನೋ ಸೀರಮ್ ಯೂಸ್ ಮಾಡ್ತಾ ಇದ್ದಾರೆ, ನಾನು ಯೂಸ್ ಮಾಡಬೇಕಾ, ಅದೆಲ್ಲ ಅವಶ್ಯಕತೆ ಇರೋಲ್ಲ. ಸೊ ಪ್ರಾಪರ್ ಅವ್ರದ್ದು ಆಯಿಲಿ ಆರ್ ಕಾಂಬಿನೇಷನ್ ಸ್ಕಿನ್ ಸಬ್ ಟೈಪಿಗೆ ಏನು ಫೇಸ್ ವಾಶ್ ಇರುತ್ತೋ ಆ ಫೇಸ್ ವಾಶ್ ಪ್ಲಸ್ ಒಂದು ಪ್ರಾಪರ್ ಸನ್ಸ್ಕ್ರೀನ್ ಈಸ್ ಮೋರ್ ದನ್ ಎನಫ್ ಅವರ ಏಜ್ ಗ್ರೂಪಿಗೆ. ಸೊ ಒನ್ಸ್ ಈಗ ಪೇಷಂಟ್ ಸ್ಟಾರ್ಟ್ ಎಂಟರಿಂಗ್ 30s ದಾಟಿ ಎಂಟರ್ ಆಗ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಸೈನ್ಸ್ ಆಫ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಏಜಿಂಗ್ ಇರ್ಬೋದು ಆರ್ ಪಿಗ್ಮೆಂಟೇಷನ್, ಸ್ವಲ್ಪ ಪೋಸ್ಟ್ ಪ್ರೆಗ್ನೆನ್ಸಿ ಆಗಲಿ ಪೋಸ್ಟ್ ಡೆಲಿವರಿ ಆಗಲಿ ಸ್ವಲ್ಪ ಪಿಗ್ಮೆಂಟೇಷನ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಕಂಡೀಷನ್, ಅವ್ರದ್ದು ಏನು ಕನ್ಸರ್ನ್ ಏನಿದೆ ಪಿಗ್ಮೆಂಟೇಷನ್ನ ಆರ್ ಏಜಿಂಗ ಕನ್ಸರ್ನ್ ನೋಡಿಕೊಂಡು ಒಂದು ಆ್ಯಕ್ಟಿವ್ಸ್ ಅಂತ ಅಂತವೆ. ಅಂದರೆ ನೈಟ್ ಟೈಮಲ್ಲೇ ಅಲಾಂಗ್ ವಿತ್ ಮಾಯಿಶ್ಚರೈಸರ್ ಒಂದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಯೂಸ್ ಮಾಡೋದು ಅಂತ ಇರುತ್ತೆ. ಸೊ ಆ್ಯಂಟಿ ಏಜಿಂಗ್ ಇದ್ದರೆ ಆ್ಯಂಟಿ ಏಜಿಂಗ್ ಸೀರಮ್ಸ್ ಅಂತ ಇರುತ್ತೆ, ಅದನ್ನು ಇನ್ಕ್ಲೂಡ್ ಮಾಡ್ತೇವೆ ಅವ್ರದ್ದು ಸ್ಕಿನ್ ರೂಟೀನಲ್ಲಿ. ಪಿಗ್ಮೆಂಟೇಷನ್ನೇ ಕನ್ಸರ್ನ್ ಇತ್ತು ಅಂದರೆ ಪಿಗ್ಮೆಂಟ್ರಿ ಸೀರಮ್ಸ್, ಡಿಪಿಗ್ಮೆಂಟಿಂಗ್ ಸೀರಮ್ಸ್ ಅಂತ ಇರುತ್ತೆ, ಅದನ್ನು ಪಾರ್ಟ್ ಆಫ್ ಸ್ಕಿನ್ ರೂಟೀನಿಗೆ ಇನ್ಕ್ಲೂಡ್ ಮಾಡ್ತೇವೆ. ಓಲ್ಡ್ ಏಜ್ ಅಲ್ಲೇ ಅದರ್ ಥಿಂಗ್ಸ್ಗಿಂತ ಬಿಕಾಸ್ ಅವರಿಗೆ ಪಿಗ್ಮೆಂಟೇಷನ್ ಬೇರೆದೇನು ಜಾಸ್ತಿ ಕನ್ಸರ್ನ್ ಇರೋದಿಲ್ಲ. ಮೇನ್ ಥಿಂಗ್ ದ ಸ್ಕಿನ್ ವಿಲ್ ಬಿ ವೆರಿ ಡ್ರೈ. ಪ್ರಾಪರ್ ಮಾಯಿಶ್ಚರೈಸರ್ ಈಸ್ ಎನಫ್ ಫಾರ್ ದಮ್. ಪ್ರಾಪರ್ ಮಾಯಿಶ್ಚರೈಸರ್ ಈಸ್ ಗುಡ್ ಎನಫ್ ಫಾರ್ ದಮ್. ಇದು ಮೇಲ್ ಮತ್ತೆ ಫೀಮೇಲ್ ಇಬ್ಬರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಬೇಸಿಕ್ ಸ್ಕಿನ್ ರುಟೀನ್ ಅಂತ ಹೇಳೋದಾದ್ರೆ, ಸ್ಕಿನ್ ರುಟೀನ್ ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಥಿಂಗು, ತುಂಬಾ 100 ಐಟಮ್ಸ್ ಅಂತ ಅಲ್ಲ. ಸ್ಕಿನ್ ರುಟೀನ್ ಅಂತ ಅಂದ್ರೆ ಬೇಸಿಕಲಿ
a sunscreen, a moisturizer and a good face wash. Face wash again ಡ್ರೈ ಸ್ಕಿನ್ ಇರೋರು ಕ್ಲೆನ್ಸರ್ಸ್ ಅಂತ ಅಂತವೆ, ಡ್ರೈ ಟು ಸೆನ್ಸಿಟಿವ್ ಸ್ಕಿನ್ ಕ್ಲೆನ್ಸಿಂಗ್ ಲೋಷನ್ ಅಂತ ಅಂತವೆ. ಆಯಿಲಿ ಸ್ಕಿನ್ ಟು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಸ್ವಲ್ಪ ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಷಸ್ ಅಂತ ಅಂತವೆ. ಸೊ ಪ್ರಾಪರ್ ಫೇಸ್ ವಾಶ್, ಬೇಸಿಕ್ ಮಾಯಿಶ್ಚರೈಸರ್ ಆ್ಯಂಡ್ ಅ ಬೇಸಿಕ್ ಸನ್ಸ್ಕ್ರೀನ್, ಇದು ಮೂರು ಈಸ್ ಅ ಬೇಸಿಕ್ ಸ್ಕಿನ್ ರುಟೀನ್. ಇದ್ರ ಜೊತೆಗೆ ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಕನ್ಸನ್ನು ಆಕ್ಟಿವ್ಸ್ ಲೈಕ್ ಸೀರಮ್ಸ್ ಅಂತ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೀರಮ್ ಇರಲೇಬೇಕಾ ಸರ್? ನಾಟ್ ನೆಸೆಸರಿ. ಅಗೇನ್ ಕನ್ಸರ್ನ್ಸ್ ಇತ್ತು ಅಂದ್ರೆ ಅಷ್ಟೇ ಯೂಸ್ ಮಾಡಿದ್ರೆ ಸಾಕು. ಓಕೆ ಸರ್. ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಅಲ್ಲಿ 3 ಗೋಲ್ಡನ್ ರೂಲ್ಸ್ ಹೇಳ್ಬೇಕು ಅಂತಂದ್ರೆ ಯಾವ್ದು ಹೇಳ್ತೀರಾ? ಗೋಲ್ಡನ್ ರೂಲ್ ಅಂತ ಅಂದರೆ ಸೊ ಓವರ್ ಆಲ್ ಫಸ್ಟ್ ಥಿಂಗ್ ಇಸ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಪ್ರಾಪರ್ ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ ಕಂಟೈನಿಂಗ್ ಇಂಡಿವಿಜುವಲ್ ನ್ಯೂಟ್ರಿಯೆಂಟ್, ಮೇಯ್ನಾಗೆ ಸ್ಕಿನ್ ಹೆಲ್ತಿಗಾಗಲಿ ಹೇರ್ ಹೆಲ್ತಿಗಾಗಲಿ ಮೇಯ್ನಾಗಿ ಬೇಕಾಗಿರೋದು ಪ್ರೋಟೀನ್ ಬೇಕು, ಪರ್ಟಿಕ್ಯುಲರ್ ವಿಟಮಿನ್ಸ್ ಲೈಕ್ ವಿಟಮಿನ್ ಎ ಮತ್ತು ವಿಟಮಿನ್ B12. ಸೊ B12 ಅನ್ನೋದು ಓನ್ಲಿ ನಾನ್ ವೆಜ್ ಫುಡಲ್ಲಿ ಮಾತ್ರ ಅವೈಲಬಲ್ ಇರುತ್ತೆ. ವೆಜಿಟೇರಿಯನ್ಸ್ಗೆ ಫ್ಯೂ ಟೈಮ್ ಪರ್ಟಿಕ್ಯುಲರ್ B12 ಡಿಫಿಷಿಯನ್ಸೀಸ್ ಇರುತ್ತೆ. ಸೊ ಆ ಥರ ಇತ್ತು ಅಂದರೆ ಲೆವೆಲ್ಸ್ ಚೆಕ್ ಮಾಡಿ ಅದಕ್ಕೆ ಕರೆಕ್ಷನ್ಸ್ ಮಾಡಿಸ್ಕೊಳೋದನ್ನು ಸಜೆಸ್ಟ್ ಮಾಡ್ತಾನೆ. ಫಸ್ಟ್ ಥಿಂಗ್ ಇಸ್ ನ್ಯೂಟ್ರಿಷನ್, ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್, ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್ ಜಂಕ್ ಫುಡ್. ಸೊ ಜಂಕ್ ಫುಡ್ ತಿನ್ನೋದ್ರಿಂದ ರಿಪೀಟೆಡ್ ಬ್ರೇಕ್ಔಟ್ಸ್ ಆಗಿರ್ಬೋದು, ಆಯಿಲ್ ಅಂಶ ಜಾಸ್ತಿ, ಅವ್ರ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗಿ ಅಕ್ಯಾಂಥೋಸಿಸ್ ಅಂತ ಡಾರ್ಕ್ ನೆಕ್ ಆಗೋದಾಗಲಿ, ಸ್ಕಿನ್ ಟ್ಯಾಕ್ಸ್ ಆಗೋದಾಗಲಿ, ಈ ಥರ ಎಲ್ಲ ಇಶ್ಯೂಸ್ ಆಗುತ್ತೆ. ಸೊ ಫಸ್ಟ್ ರೂಲ್ ಏನಾದ್ರು ಫಾಲೋ ಮಾಡ್ಬೋದು ಅಂತಂದರೆ ಪ್ರಾಪರ್ ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್. ಸೆಕೆಂಡ್ ಥಿಂಗ್ ಇಸ್ ಲೈಕ್ ಬೇಸಿಕ್ ಎಕ್ಸಸೈಸ್ ಆರ್ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಅವ್ರಿಗೆ ಯಾವ್ದು ಇಂಡಿವಿಜುವಲ್ ಪೇಷಂಟ್ಸಿಗೆ ಏನು ಕನ್ವೀನಿಯೆಂಟ್ ಇರುತ್ತೋ, ಎಲ್ಲರೂ ಜಿಮ್ ಎಲ್ಲರೂ ವೆಯ್ಟ್ಸ್ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆ ಏನು ಕನ್ವೀನಿಯೆಂಟ್ ಆಗುತ್ತೋ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಎವ್ರಿ ಡೇ ಅಟ್ಲೀಸ್ಟ್ ಫಾರ್ 30 to 40 minutes. ಥರ್ಡ್ ಥಿಂಗ್ ಇಸ್ ಫಾಲೋ ಅ ಸಿಂಪಲ್ ರೊಟೀನ್. ಈಗೇನು ನಾನು ಪ್ರೀವಿಯಸ್ ಇದರಲ್ಲೇ ಹೇಳಿದ್ನೋ, ಫಾಲೋ ಅ ಸಿಂಪಲ್ ರೊಟೀನ್ ಫಾರ್ ಫೇಸ್ ಆ್ಯಂಡ್ ಸಿಂಪಲ್ ರೊಟೀನ್ ಫಾರ್ ಹೇರ್ ಆಲ್ಸೋ. ಹೇರಿಗೆ ಪ್ರೀವಿಯಸ್ ಇದರಲ್ಲೇ ಹೇಳಿದ ಹಾಗೆ ಸಿಂಪಲ್ ರೊಟೀನ್ ಇನ್ ದ ಸೆನ್ಸ್ ನಿಮ್ಮದು ಸ್ಕಿನ್ ಟೈಪ್ ತಕ್ಕನಾಗೆ ಫ್ರೀಕ್ವೆಂಟ್ ಸ್ಕ್ಯಾಲ್ಪ್ ವಾಷಿಂಗ್ ಮಾಡೋದಾಗಲಿ, ಆ್ಯಂಡ್ ಏನಾದ್ರು ತುಂಬ ಶೆಡ್ಡಿಂಗ್ ಆರ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಏನಾದ್ರು ಇತ್ತಂದರೆ ಅದರದ್ದು ಕರೆಕ್ಷನ್ ತಗೊಳೋದು ಇಸ್ ಮೋರ್ ದೆನ್ ಸಫಿಷಿಯಂಟ್. ಇಟ್ಸ್ ನ್ಯೂಟ್ರಿಷನ್, second is proper lifestyle, that is physical activity, and third is a basic skin and hair routine. ವ್ಯೂವರ್ಸ್ಗೆ ವೀಕ್ಲಿ ಚಾಲೆಂಜ್ ಕೊಡ್ತೀರಾ ಅಂತಂದ್ರೆ ಏನ್ ಕೊಡ್ತೀರಾ? ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಅಲ್ಲಿ ಇದನ್ನ ಸಿಂಪಲ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಫೇಸ್ ವಾಶ್ ಮಾಡೋದು ಅಥವಾ ಈ ತರ ಕೊಡ್ತೀರಾ? ಬಿಗಿನ್ ವಿತ್ ಅಂತ ಹೇಳೋದಾದ್ರೆ ಫಸ್ಟ್ ಥಿಂಗ್ ಔಟ್ ಆಫ್ ಆಲ್ ಇಷ್ಟರಲ್ಲೇ ಒಂದು ಯಾವ್ದಾದ್ರು ತುಂಬಾ ಡಿಫ್ರೆನ್ಸ್ ಮಾಡುತ್ತೆ ಸರ್ ಅಂತ ಅಂದ್ರೆ ಸನ್ಸ್ಕ್ರೀನ್. ಸೊ ಸ್ಟಾರ್ಟ್ ಯೂಸಿಂಗ್ ಸನ್ಸ್ಕ್ರೀನ್ ಅಟ್ಲೀಸ್ಟ್ ಫಾರ್ ಅ ವೀಕ್ ಟು ಬಿಗಿನ್ ವಿತ್. ಹೊರಗೆ ಹೋಗೋಕ್ಕಿಂತ 15 minutes ಮುಂಚೆ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಸಮ್ ಫೇರ್ನೆಸ್ ಪ್ರಾಡಕ್ಟ್ ಆರ್ ಐ ಡೋಂಟ್ ವಾಂಟ್ ಟು ನೇಮ್ ಇಟ್. ಸೊ ಎನಿ ಫೇರ್ನೆಸ್ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬದಲು ಸ್ಟಾರ್ಟ್ ವಿತ್ ಅ ಬೇಸಿಕ್ ಸನ್ಸ್ಕ್ರೀನ್. ಔಟ್ ಆಫ್ ಆಲ್ ಇಂಗ್ರೀಡಿಯೆಂಟ್ ಒನ್ ಮಸ್ಟ್ ಇಸ್ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡಲಿಕ್ಕೆ ಐ ಕ್ಯಾನ್ ಆಸ್ಕ್ ಮೈ ಪೇಷಂಟ್ಸ್. ಚಾಲೆಂಜ್ ಒನ್ ವೀಕ್ ಚಾಲೆಂಜ್ ತಗೊಂಡು ನೋಡಿ, ಆಮೇಲೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಇಮಿಡಿಯೇಟ್ ಏನು ಪಿಗ್ಮೆಂಟೇಷನ್ ಆಗಲಿ ಇದಾಗಲಿ ಚೇಂಜ್ ಆಗಲ್ಲ, ಬಟ್ ಸ್ಕಿನ್ ಸ್ಟಾರ್ಟ್ ಆ್ಯಕ್ಟಿಂಗ್ ಬೆಟರ್ಮೆಂಟ್ ಫೀಲ್ ಆಗ್ತಾ ಹೋಗುತ್ತೆ. ಸೊ ಯೂಶುವಲ್ ನಮಗೆ ಅದರದ್ದು ಬೆನಿಫಿಟ್ಸ್ ಗೊತ್ತಾಗೋದು ಆಫ್ಟರ್ ಕಂಟಿನ್ಯೂಸ್ಲಿ ಯೂಸಿಂಗ್ ಇಟ್ ಫಾರ್ 1.5 to 2 months. ಬಟ್ ಟು ಬಿಗಿನ್ ವಿತ್ ಲೆಟ್ ದಮ್ ಸ್ಟಾರ್ಟ್ ಫಾರ್ ಅ ವೀಕ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್ ರೆಡ್ ಫ್ಲಾಗ್ ಆರ್ ಚಿಲ್ ಅಂತ ನಾವೊಂದು ಕಂಡೀಷನ್ಸ್ ಹೇಳ್ತೀವಿ. ಅದು ಡೇಂಜರ್ ಇತ್ತು ಅಂತಂದ್ರೆ ರೆಡ್ ಫ್ಲಾಗ್ ಹೇಳ್ಬೋದು, ವರಿ ಮಾಡ್ಕೊಳಂಗಿಲ್ಲ ಅಂತಂದ್ರೆ ಚಿಲ್ ಅಂತ ಹೇಳ್ಬೋದು. ಮೊದಲನೇದಾಗಿ ಸರ್ ಕೆಲವರಿಗೆ ಮಚ್ಚೆಗಳಾಗ್ತಾ ಇರುತ್ತೆ. ಆ ಮಚ್ಚೆಗಳದ್ದು ಶೇಪ್ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಈ ತರ ಇದ್ದಾಗ ಏನ್ ಮಾಡ್ಬೇಕು? ಇಟ್ಸ್ ಎ ರೆಡ್ ಫ್ಲಾಗ್ ಆರ್ ಚಿಲ್? ಡೆಫಿನೆಟ್ಲಿ ರೆಡ್ ಫ್ಲಾಗ್. ಆ ಥರ ನೀವೇನು ಕೇಳ್ತಾ ಇದ್ದೀರಾ, ಮಚ್ಚೆಗಳ ಎಕ್ಸಿಸ್ಟಿಂಗ್ ಮಚ್ಚೆಗಳ ಸೈಜ್ ಇನ್ಕ್ರೀಸ್ ಆಗೋದು ಅದು ಕಂಡೀಷನ್ನ ಮೆಲನೋಮಾ ಅಂತ ಅಂತವೆ. ಇಂಡಿಯನ್ ಸೆಟಪ್ಪಲ್ಲೇ ಇಟ್ ಈಸ್ ವೆರಿ ರೇರ್, ಬಟ್ ಸ್ಟಿಲ್ ಕನ್ಸರ್ನ್ ಇರಬೇಕು. ಸೊ ಆಲ್ವೇಸ್ ಆ ಥರ ಏನಾದ್ರು ಎಕ್ಸಿಸ್ಟಿಂಗ್ ಮಚ್ಚೆಗಳು ಸಡನ್ ಆಗಿ ಸೈಜ್ ಜಾಸ್ತಿ ಆಗ್ತಿದೆ, ಶೇಪ್ ಚೇಂಜ್ ಆಗ್ತಾ ಇದೆ, ಇಲ್ಲ ಕಲರ್ ಚೇಂಜ್ ಆಗ್ತಿದೆ, ಬ್ಲ್ಯಾಕ್ ಇರೋದು ಬ್ರೌನ್ ಆಗ್ತಾ ಇದೆ, ಸೊ ಇದೆಲ್ಲ ಇಂಡಿಕೇಟರ್ಸ್ ಫಾರ್ ಮೆಲನೋಮಾ ಅಂತ ಅಂತವೆ. ಸೊ ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಸೊ ನಿಮ್ಮ ನಿಯರ್ ಬೈ ಡರ್ಮೆಟಾಲಜಿಸ್ಟ್ನ ಹೋಗಿ ಕನ್ಸಲ್ಟ್ ಮಾಡಿ. ಸೊ ವಿ ಹ್ಯಾವ್ ಇಕ್ವಿಪ್ಮೆಂಟ್ಸ್ ಲೈಕ್ ಡರ್ಮೋಸ್ಕೋಪ್ ಅಂತ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಅದರಲ್ಲೇ ಆ ಥರ ಏನಾದ್ರು ಪರ್ಟಿಕ್ಯುಲರ್ ಸೈಜ್ ಮತ್ತು ಶೇಪಲ್ಲಿ ಏನಾದ್ರು ಚೇಂಜಸ್ ಆಗ್ತಿದೆಯಾ ಅಂತ ಏನಾದ್ರು ಡೌಟ್ಫುಲ್ ಇತ್ತಂದರೆ ಬಯೋಪ್ಸಿ ಅಂತ ಪ್ರೊಸೀಜರ್ಸ್ ಇರುತ್ತೆ. ಸೊ ಬಯೋಪ್ಸಿ ಮಾಡಿ ವೆದರ್ ಇಟ್ ಈಸ್ ಕನ್ಸರ್ನ್ನ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡ್ಬೋದು. ಸೊ ಆ ಥರ ಏನಾದ್ರು ಇಶ್ಯೂ ಆಗ್ತಿದ್ರೆ ಇಟ್ಸ್ ಅ ಡೆಫಿನೆಟ್ ರೆಡ್ ಫ್ಲಾಗ್. ಸೀಸನಲ್ ಹೇರ್ ಶೇಡಿಂಗ್ ರೆಡ್ ಫ್ಲಾಗ್ ಅಥವಾ ಚಿಲ್? ಇಟ್ಸ್ ಅ ಚಿಲ್. ಐ ವಿಲ್ ಟೇಕ್ ಇಟ್ ಆಸ್ ಅ ಚಿಲ್.
ಬಿಕಾಸ್ ಒಕೇಶನಲ್ ಶೆಡಿಂಗ್ ಆಫ್ 50 to 100 ಹೇರ್ಸ್ ಇಸ್ ಸ್ಟಿಲ್ ಕನ್ಸಿಡರ್ಡ್ ಆಸ್ ನಾರ್ಮಲ್. ಬಟ್ ಪ್ರತಿದಿನ ಅದೇ ಥರನೇ ಆಗ್ತಾ ಇದೆ ಅಂತ ಅಂದರೆ ಇಟ್ ಈಸ್ ಅ ಕನ್ಸರ್ನ್. ಆವಾಗ ನೀವು ಇಮಿಡಿಯೇಟ್ಲಿ ಹೋಗಿ ಕನ್ಸಲ್ಟ್ ಮಾಡಬೇಕಾಗಿ ಬರುತ್ತೆ. ಒಕೇಶನಲ್ ಲೈಕ್ ಒನ್ಸ್ ಇನ್ 2 months 3 months ಒಂದು ದಿನಕ್ಕೆ ಒಂದು 50 to 100 ಹೇರ್ ಏನಾದ್ರು ಒಂದು ದಿನ ಶೆಡ್ ಆಯಿತು ಅಂತಂದರೆ ಇಟ್ಸ್ ನಾಟ್ ಪ್ರಾಬ್ಲಮ್ಯಾಟಿಕ್ ಅಟ್ ಆಲ್. ಸೊ ಅದು ರಿಪೀಟೆಡ್ ಪ್ರತಿದಿನ ನಿಮಗೆ 100 ಹೇರ್ಸ್ ಹೋಗ್ತಾ ಇದ್ರೆ ಬೈ ದ ಎಂಡ್ ಆಫ್ 10 to 15 days ಇಟ್ ಸೆಲ್ಫ್ ನಿಮ್ಮದು ಡೆನ್ಸಿಟಿ ಕಡಿಮೆ ಆಗಲಿಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಇತ್ತಂದರೆ ಇಟ್ಸ್ ಆಲ್ವೇಸ್ ಅಲಾರಾಮಿಂಗ್. ಸೊ ಅವಾಗ ಇಮಿಡಿಯೇಟ್ ಕನ್ಸಲ್ಟ್ ಮಾಡಬೇಕು. ಸೊ ಒಕೇಶನಲ್ 50 to 100 ಐ ವಿಲ್ ಟೇಕ್ ಇಟ್ ಅಸ್ ಚಿಲ್. ಸಡನ್ ಆಗಿ ಪ್ಯಾಚ್ ಆಫ್ ಹೇರ್ಸ್ ಲಾಸ್ ಆಗ್ತಿದೆ ಅಂತ ಅಂದ್ರೆ ರೆಡ್ ಫ್ಲಾಗ್ ಅರ್ಚಿ. ಇಟ್ಸ್ ಅ ರೆಡ್ ಫ್ಲಾಗ್ ಅಗೇನ್. ಸೊ ಆ ಕಂಡೀಷನ್ನ ಬೇಸಿಕಲಿ ಪ್ಯಾಚಿ ಹೇರ್ ಲಾಸ್ ಅಂತ ಅಂತವೆ, ಆರ್ ಟೆಕ್ನಿಕಲ್ ಟರ್ಮ್ ಇಸ್ ಅಲೋಪೇಶಿಯಾ ಏರಿಯೇಟಾ ಅಂತ ಅಂತವೆ. ಸಿ ಅಲೋಪೇಶಿಯಾ ಏರಿಯೇಟಾ ಅಗೇನ್ ಇಟ್ಸ್ ಅನ್ ಆಟೋ ಇಮ್ಯೂನ್ ಸಮಸ್ಯೆ ಅದು. ಸೊ ಕಾಮನ್ ಟ್ರಿಗರ್ಸ್ ಸ್ಟ್ರೆಸ್ ಅವ್ರ ದೇಹದಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಆದಾಗ ಅದು ಟ್ರಿಗರ್ ಆಗಿಬಿಟ್ಟು ಸಡನ್ ಆಗಿ ಪ್ಯಾಚ್ ಹೇರ್ ಲಾಸ್ ಆಗುತ್ತೆ. ಮೇಲ್ಸಲ್ಲೇ ಕಾಮನ್ ಆಗಿ ಲೈಕ್ ಬಿಯರ್ಡ್ ಹತ್ರ, ಅಪ್ಪರ್ ಲಿಪ್, ಮೀಸೆ ಭಾಗದಲ್ಲಿ, ಕೆಲವರಿಗೆ ತಲೆ ಭಾಗದಲ್ಲಿ ಆ ಥರ ಪ್ಯಾಚಿ ಹೇರ್ ಲಾಸ್ ಆಗುತ್ತೆ. 1-2 ಇತ್ತು ಅಂದರೆ ಇಮಿಡಿಯೇಟ್ ಕನ್ಸಲ್ಟ್ ಮಾಡಿ ತೋರಿಸ್ಬೇಕು. ಸೊ ಆವಾಗ ಇಂಜೆಕ್ಷನ್ಸ್ ಇರುತ್ತೆ, ಟಾಪಿಕಲ್ ಕ್ರೀಮ್ಸ್ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ತುಂಬ 1 week ಸ್ಪ್ಯಾನಲ್ಲೇ ತುಂಬ ಸಿಕ್ಕಾಪಟ್ಟೆ ಪ್ಯಾಚಸ್ ಆಗ್ತಾ ಇದೆ ಅಂತಂದರೆ ಅಡಿಷ್ನಲ್ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಇಟ್ಸ್ ಆಲ್ವೇಸ್ ಅಲಾರಾಮಿಂಗ್. ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಏನೋ ಹೇರ್ ಕಟ್ ಮಾಡಬೇಕಾದ್ರೆ ಆಗಲಿ ಆರ್ ಏನೋ ಶೇವ್ ಮಾಡಬೇಕಾದ್ರೆ ಆಗಲಿ ಹೋಗ್ಬಿಟ್ಟಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇಟ್ಸ್ ಆಲ್ವೇಸ್ ಅಲಾರಾಮಿಂಗ್. ಬೆಟರ್ ಕನ್ಸಲ್ಟ್ ಅ ಡರ್ಮೆಟಾಲಜಿ. ಇಟ್ಸ್ ಅ ರೆಡ್ ಫ್ಲಾಗ್ ಸೈನ್. ಓಕೆ ಸರ್. ವಿಂಟರ್ ಸೀಸನ್ ಅಲ್ಲಿ ಡ್ಯಾಂಡ್ರಫ್ ಆಗ್ತಾ ಇದೆ ಅಂತ ಅಂದ್ರೆ ರೆಡ್ ಫ್ಲಾಗ್ ಚಿಲ್. ಇಟ್ಸ್ ಅ ಚಿಲ್ ಥಿಂಗ್ ಓನ್ಲಿ. ಸೊ ಇಟ್ಸ್ ಯೂಶುವಲ್. ಅದು ಯಾರು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. ಸಿ ಇಂಟರ್ನಲ್ಲಿ ಆ ಥರ ವಿಂಟರ್ ಸೀಸನಲ್ಲಿ ಆ ಥರ ಫ್ಲೇರ್ ಆಗೋದು ಇಸ್ ಎಕ್ಸ್ಪೆಕ್ಟೆಡ್. ನಾವು ಎನಿ ಡ್ಯಾಂಡ್ರಫ್ ಪೇಷಂಟ್ ಬಂದಾಗ 2 things ಐ ಟೆಲ್. ಸೊ ಒಂದು ವಿಂಟರ್ ಸೀಸನಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಇದು ಡ್ಯಾಂಡ್ರಫ್, ಇನ್ನವಿಟಬಲ್, ಏನು ಮಾಡ್ಲಿಕ್ಕೆ ಬರಲ್ಲ. ಬಿಕಾಸ್ ವಿಂಟರ್ ಸೀಸನ್ ನನ್ನ ಕಂಟ್ರೋಲಲ್ಲೂ ಇರಲ್ಲ, ಪೇಷಂಟ್ ಕಂಟ್ರೋಲಲ್ಲೂ ಇರಲ್ಲ. ಸೊ ಇನ್ನವಿಟಬಲ್. ಸೊ ಆ ಟೈಮಲ್ಲೇ ಸ್ವಲ್ಪ ಸ್ಕ್ಯಾಲ್ಪ್ ಸ್ಕೇಲಿಂಗ್ ಆಗೋದು ಇಟ್ಸ್ ನಾರ್ಮಲ್, ನಥಿಂಗ್ ಟು ವರಿ. ಓನ್ಲಿ ಥಿಂಗ್ ಇಸ್ ಯೂಸ್ ಅ ಪ್ರಾಪರ್ ಮೆಡಿಕೇಟೆಡ್ ಶಾಂಪೂ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. ಸೊ ಡೈಲಿ ಇಫ್ ಪಾಸಿಬಲ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯನೋ ಎವ್ರಿ ಡೇ ಹೆಡ್ ವಾಶ್ ವಿತ್ ಅ ಪ್ರಾಪರ್ ಮೆಡಿಕೇಟೆಡ್ ಶಾಂಪೂ ಇಸ್ ಗುಡ್ ಎನಫ್. ಸೊ ನಥಿಂಗ್ ಟು ವರಿ ಟು ಮಚ್. ನನಗೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗ್ತಿದೆ ಅಂತ ತುಂಬ ವರಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ವಿಂಟರಲ್ಲೇ ಮೈಲ್ಡ್ ಡ್ಯಾಂಡ್ರಫ್ ಇಸ್ ಅ ಚಿಲ್ ಥಿಂಗ್. ಪೀರಿಯಡ್ಸ್ಗಿಂತ ಮುಂಚೆ 1 or 2 ಆಕ್ನೆ ಆಗೋದು ನಾರ್ಮಲ್ ಥಿಂಗ್. ರೆಡ್ ಫ್ಲಾಗ್ ಅಗೇನ್ ನಾರ್ಮಲ್ ಥಿಂಗ್ ಅದು. ಸೊ ಅದನ್ನೇನು ತುಂಬ ವರಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಅದನ್ನು ಪ್ರೀ ಮೆನ್ಸ್ಟ್ರಲ್ ಫ್ಲೇರ್ ಅಂತವೆ, ಸಿಂಪಲ್ ವರ್ಡ್ಸ್ ಎಲ್ಲ ಬ್ರೇಕ್ಔಟ್ಸ್ ಅಂತ ಅಂತವೆ. ಸೊ ಅದು ನಥಿಂಗ್ ಟು ವರಿ ಅಬೌಟ್. ಇಟ್ಸ್ ಅ ಚಿಲ್ ಓನ್ಲಿ. ಸೊ ಆ ಥರ 1 or 2 ಬ್ರೇಕ್ಔಟ್ಸ್ ಆದರೆ ಜಸ್ಟ್ ಸ್ಪಾಟ್ ಅಪ್ಲಿಕೇಶನ್ ಕ್ರೀಮ್ನ ನಿಮ್ಮ ಡರ್ಮೆಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ತಗೊಳ್ಳಿ. ಆ ಥರ ಸ್ಪಾಟ್ಸಿಗೆ ಮಾತ್ರ, ಒಂದೊಂದು ಸ್ಪಾಟ್ಸ್ ಆದಾಗ ಮಾತ್ರ ಅಪ್ಲೈಡ್ ಫಾರ್ ಫ್ಯೂ ಡೇಸ್ ಟಿಲ್ ಇಟ್ ಗೆಟ್ಸ್ ನಾರ್ಮಲೈಸ್ಡ್. ಆ ನಂತರ ಸ್ಟಾಪ್ ಮಾಡ್ಬೋದು. ನಥಿಂಗ್ ಟು ವರಿ. ಅದಕ್ಕೆ ಮತ್ತೆ ಆ್ಯಂಟಿಬಯೋಟಿಕ್ಸ್ ಬೇಕು, ಇನ್ನೊಂದು ಬೇಕು ಅಂತ ಇಲ್ಲ. ಯಾವಾಗ ಅದು ಫ್ರೀಕ್ವೆಂಟಾಗಿ ತುಂಬ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಇಟ್ ಈಸ್ ಲೀವಿಂಗ್ ಎ ಮಾರ್ಕ್, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂದಾಗಷ್ಟೇ ಕನ್ಸಲ್ಟ್ ಮಾಡಿ. ಕತ್ತಿನ ಸುತ್ತ ಭಾಗದಲ್ಲಿ ಕಪ್ಪು ಕಲೆ ಅಥವಾ ನೇರಳೆ ಬಣ್ಣ ವೆಲ್ವೆಟ್ ಪ್ಯಾಚಸ್ ಆಗ್ತಿದೆ ಅಂತ ಅಂದ್ರೆ ನಾರ್ಮಲ್ ಆರ್ ರೆಡ್ ಫ್ಲಾಗ್? ಇಟ್ಸ್ ಅ ರೆಡ್ ಫ್ಲಾಗ್ ಸೈನ್. ಸಿ ಅದು ಬೇಸಿಕಲಿ ನಾನು ಆಗಲೇ ಈ ಇಂಟರ್ವ್ಯೂ ಬಿಗಿನ್ ಆಗ್ಬೇಕಾದ್ರೆ ಹೇಳಿದೆ, ಸ್ಕಿನ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಇಂಟರ್ನಲ್ ಡಿಸೀಸ್. ಆರ್ ಸ್ಕಿನ್ ಅಂದರೆ ಒಳ ನಮ್ದು ಏನು ರೋಗಗಳಿರುತ್ತೋ ಅದಕ್ಕೆ ಒಂದು ಕನ್ನಡಿ ಇದ್ದಂಗೆ. ಸೊ ಇದು ಒನ್ ಆಫ್ ದ ಕ್ಲಾಸಿಕ್ ಎಕ್ಸಾಂಪಲ್ ನಾವು ಹೇಳ್ತೇವೆ. ಸೊ ಏನಂದರೆ ಆ ಥರ ಏನು ಡಾರ್ಕ್ ಪ್ಯಾಚಸ್ ಕುತ್ತಿಗೆ ಹತ್ರ ಆಗಿರ್ಬೋದು, ಅಂಡರ್ ಆರ್ಮ್ಸಲ್ಲಿ ಆಗಿರ್ಬೋದು, ಅವ್ರ ಗ್ರಾಯಿನ್ ಫೋಲ್ಡ್ಸಲ್ಲೇ ಆಗಿರ್ಬೋದು, ಆ ಥರ ಏನು ಪ್ಯಾಚ್ ಆಗ್ತಾ ಇದೆ ಅದು ಕಲೆ ಅಲ್ಲ, ಅದು ಸ್ಕಿನ್ ತಿಕ್ ಆಗ್ತಾ ಇರೋದು. ಅದನ್ನು ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಅಂತವೆ. ಸೊ ಅದು ಬೇಸಿಕಲಿ ಏನು ಕಂಡೀಷನ್ ಅಂತ ಅಂದರೆ ನಮ್ಮ ದೇಹದಲ್ಲೇ ಸಮ್ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂತವೆ. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ದೇಹ ಏನು ಮಾಡುತ್ತೆ ಅಂದರೆ ಒಂದು ಇಂಡಿಕೇಟರ್ ಥರ, ಒಂದು ಮಾರ್ಕ್ ಥರ ಆ ಜಾಗನ ಡಾರ್ಕ್ ಮಾಡ್ತಾ ಹೋಗುತ್ತೆ. ಸೊ ಆ ಡಾರ್ಕ್ ಆಗ್ತಾ ಇದೆ ಅಂದರೆ ಇಟ್ಸ್ ಆಲ್ವೇಸ್ ಅಲಾರಾಮಿಂಗ್. ಇಮಿಡಿಯೇಟ್ಲಿ ಅದು ಜಸ್ಟ್ ಕಲೆ ಅಲ್ಲ, ಅದಕ್ಕೆ ಸಮ್ ಪೇಸ್ಟ್ ಆರ್ ಲೆಮನ್ ಹಾಕಿ ಉಜ್ಜೋದು ಅಲ್ಲ, ಅದಕ್ಕೆ ಸಮ್ ಕ್ರೀಮ್, ಕಲೆದು ಕ್ರೀಮ್ ಹಾಕಿ ಕ್ಲಿಯರ್ ಮಾಡೋದು ಅಲ್ಲ ಟ್ರೀಟ್ಮೆಂಟು. ಅದು ಇಂಟರ್ನಲ್ ಮೆಟಬಾಲಿಕ್ ಡಿಸ್ಟರ್ಬೆನ್ಸ್, ಸಾಮಾನ್ಯವಾಗಿ ಶುಗರ್, ಥೈರಾಯ್ಡ್ ಮತ್ತು ಎಲಿವೇಟೆಡ್ ಲಿಪಿಡ್ ಪ್ರೊಫೈಲ್, ಇದನ್ನು ಎವಾಲ್ಯುವೇಟ್ ಮಾಡಬೇಕಾಗಿ ಬರುತ್ತೆ. ಅದ್ರ ಜೊತೆಗೆ ವೆಯ್ಟ್ ಗೇನ್ ಏನಾಗಿರುತ್ತೆ ಸೊ ಅದನ್ನು ಕಡಿಮೆ ಮಾಡಬೇಕಾಗಿ ಬರುತ್ತೆ. ಬೇಸಿಕಲಿ ಲೈಫ್ ಸ್ಟೈಲ್ ಚೇಂಜ್ ಈಸ್ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ ಫೀಮೇಲ್ಸಲ್ಲೇ PCOS ಇರೋರಲ್ಲೇ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಸಾಮಾನ್ಯವಾಗಿರುತ್ತೆ. ಸೊ ಆ ಥರ ಇದ್ದಾಗ ಎನಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್, ಸೈಕಲ್ಸಲ್ಲಿ ಏನಾದ್ರು ಇರ್ರೆಗ್ಯುಲರಿಟಿ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್ ಗೈನಕಾಲಜಿಸ್ಟ್ನ
ಕನ್ಸಲ್ಟ್ ಮಾಡಿ ಅಂತ ಹೇಳ್ತೇನೆ. ಸೊ ವೆನ್ ಎವರ್ ಯು ಸಿ ಸಚ್ ಡಾರ್ಕ್ ಪ್ಯಾಚ್, ಇದೇನೋ ಸರ ಹಾಕಿ ಅವ್ರು ಇನ್ನೊಂದೇನೋ ಹಾಕಿ ಆಗಿರೋದಲ್ಲ. ಸೊ ಇಟ್ಸ್ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್, ಅದು ಮೆಡಿಕಲ್ ಕಂಡೀಷನ್. ಅದಕ್ಕೆ ರಾದರ್ ದನ್ ಕ್ರೀಮ್ ಫರ್ದರ್ ಎವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದ್ರೂ ಸ್ಕಿನ್ ಹೆಲ್ತ್ ಹಾಗೆ ಹೇರ್ ಹೆಲ್ತ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅಥವಾ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಡರ್ಮೆಟೊಲಾಜಿಸ್ಟ್ ನ ಕನ್ಸಲ್ಟ್ ಮಾಡಿ. ಪರಿಕಲ್ಪನೆ ರೈನ್ಬೋ ಟಾಕ್ಸ್ ಪಾಡ್ಕಾಸ್ಟ್ ವೀಕ್ಷಿಸಿ ಸಾಮಾನ್ಯವಾಗಿ ಕಂಡುಬರುವ ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್ಸ್, ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಹಾಗೂ ಲೇಸರ್ ಟ್ರೀಟ್ಮೆಂಟ್, ಸ್ಕಿನ್ ಪೇಲಿಂಗ್, ಐಫ್ಯೂ ಸೇರಿದಂತೆ ವಿವಿಧ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾಹಿತಿ ಪಡೆಯಿರಿ. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಸೋಷಿಯಲ್ ಮೀಡಿಯಾ ಪೇಜ್ ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.